ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದಂಥ ಶಾಲೆ. ನನ್ನ ಪ್ರೀತಿಯ ಗುರುಗಳು ಕೂಡ ಇದ್ದಾರೆ. ನನ್ನ ಸಬ್ನೆ ಟೀಚರ್ ಇದ್ದಾರೆ, ಜೋಸೆಫ್ ಸರ್ ಇದ್ದಾರೆ. ನನ್ನ ಮತ್ತೆ ಒಂದು ಮತ್ತೊಂದು 25 ವರ್ಷ ಹಿಂದೆ ಹೋದಾಗ ಆಗ್ತಾಯಿದೆ. ಯಾವಾಗ ಮಕ್ಕಳಿದ್ದಾರೆ ಇಲ್ಲಿ, ಈ ಮಕ್ಕಳು ನೋಡ್ಬೇಕಾದ್ರೆ ನಮ್ಮನ್ನು ನೋಡಿದಾಗ ಆಗ್ತಾ ಉಂಟು. ಅಂದರೆ ಆ ಒಂದು ಅನುಭವ ಇದೆಯಲ್ಲ, ನಾವು ಕಲಿತಂಥ ಶಾಲೆಗೆ ಮತ್ತೆ ಹಲವು ವರ್ಷಗಳ ಬಂದು ಅದೇನೋ ಕಾರ್ಯಕ್ರಮ ಕೊಡುವಂಥ ನೆಪದಲ್ಲಿ ಆ ಮಣ್ಣನ್ನು ಸ್ಪರ್ಶಿಸಬೇಕಾದ್ರೆ ಆ ಒಂದು ಖುಷಿ ಬೇರೆ, ಆ ಒಂದು ಪುಳಕ ಬೇರೆ ಅಂತ ಹೇಳಬೇಕು. ಇದೊಂದು ನೆಪ ಅಂತ ಹೇಳ್ಬೋದು. ಮತ್ತು ಆ ಒಂದು ಸಂಬಂಧ ಬೆಸಿಲಿಕ್ಕೆ ಅಂತ. ಬಾಲಕೃಷ್ಣ ಸರಿಗೆ ಥ್ಯಾಂಕ್ ಯು, ತುಂಬ ಪ್ರೀತಿಯಿಂದ ಸ್ವಾಗತಿಸಿದ್ದೀರಿ. ಹಾಗೆ ನಿಮ್ಮೆಲ್ಲರೂ ಪ್ರೀತಿಯಿಂದ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಇದ್ದೇನೆ. ಸುಮಾರು ಮಕ್ಕಳಿದ್ದಾರೆ ಅಲ್ಲಿ, ಅವ್ರಿಗೆ ಒಂದು ಮಾತು ಹೇಳ್ತೀನಿ. ಏನಂತ ಹೇಳಿದರೆ, ನಮಗನ್ನಿಸ್ತಾ ಇತ್ತು ಚಿಕ್ಕದಿರಬೇಕಾದ್ರೆ, ನಾವು ಯಾವಾಗ ದೊಡ್ಡವರಾಗಿ ನಾವು ಯಾವಾಗ ಓಕೆ ಡಿಲೇ ಒಂದು ಕಮ್ಮಿ ಮಲ್ಪ್ಲೆ, ಫುಲ್ ಕಟ್ ಮಲ್ಪ್ಲೆ. ಓಕೆ, ನಾವು ಚಿಕ್ಕದಿರಬೇಕಾದ್ರೆ ನಮಗೆ ಅನ್ನಿಸ್ತಾ ಇತ್ತು ನಾವು ಯಾವಾಗ ಶಾಲೆ ಕಲಿತು ಕೆಲಸಕ್ಕೆ ಹೋಗ್ತೇವೆ ಅಂತ. ಅಂದರೆ ಡೈಲಿ ಹೋಮ್ವರ್ಕ್ ಮಾಡಲಿಕ್ಕಿಲ್ಲಲ್ಲ, ಆ ಒಂದು ಕಷ್ಟ ಇಲ್ಲ, ಹೋಮ್ವರ್ಕ್ ಮಾಡೋಂಥ ಕಷ್ಟ ಇಲ್ಲ, ಟೀಚರ್ ಬೈತಾರೆ ಅಂತ ಟೆನ್ಷನ್ ಇಲ್ಲ. ಸೊ ಈ ರೀತಿಯೆಲ್ಲ ಅನ್ನಿಸ್ತಾ ಇತ್ತು. ಆದರೆ ದೊಡ್ಡವರಾದ ಮೇಲೆ ಅನ್ನಿಸ್ತಾ ಇದೆ, ನಾವು ಚಿಕ್ಕದರಾಗಿ ಇದ್ರೂ ಚೆನ್ನಾಗಿತ್ತು, ನಾವು ಶಾಲೆಗೆ ಹೋಗ್ತಿದ್ರೆ ಚೆನ್ನಾಗಿತ್ತು ಅಂತ. ಮತ್ತು ನಾವು ಇರಬೇಕಾದ್ರೆ ಆ ಒಂದು ಸಮಯದಲ್ಲಿ ನಮ್ಮ ಟೀಚರ್ಗಳಿರ್ಬೋದು, ಮಾಸ್ಟರ್ಗಳಿರ್ಬೋದು, ಅವರ ಜೊತೆ ನಮ್ಮ ಒಂದು ಸಂಬಂಧ ಹೇಳಿದ್ರೆ ಇವಾಗ ಸಹ ಒಂದು ತಂದೆ ಮಕ್ಕಳು ತಾಯಿ ಮಕ್ಕಳು ಒಂದು ಸಂಬಂಧ ಯಾವ ರೀತಿ ಇದೆ ಅದೇ ರೀತಿ ಅನುಭವ ಆಗುವಂಥದ್ದು. ಮಕ್ಕಳಿಗೆ ನಾನೊಂದು ವಿಷಯ ಹೇಳ್ತೇನೆ, ನಮ್ಮಲ್ಲಿ ನಾನು ಈ ಶಾಲೆಯಿಂದ ತುಂಬ ಕಲ್ತಿದ್ದೇನೆ. ನೀತಿ ಶಿಕ್ಷಣ ಇದೆ, ಮೌಲ್ಯಗಳು, ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ನಡಿಬೇಕು, ಯಾವ ರೀತಿ ಸಮಾಜಕ್ಕೆ ನಾವು ಬಾಳಬೇಕು ಅಂತ. ನೀವೆಲ್ಲ ತುಂಬ ಪುಣ್ಯ ಮಾಡಿದ್ದೀರಿ. ಲಿಟಲ್ ಫ್ಲವರ್ ಸ್ಕೂಲಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ತೀರಿ ಅಂದರೆ ತುಂಬ ಪುಣ್ಯ ಮಾಡಿದ್ದೀರಿ. ಹಾಗಾಗಿ ಅದನ್ನು ನೀವು ಇವಾಗಲ್ಲ, ನೀವು ಸ್ವಲ್ಪ ವರ್ಷ ಕಳೆದು ದೊಡ್ಡವರಾಗ್ತಿರಲ್ಲ, ಆವಾಗ ನೀವು ತಿಳ್ಕೊಳ್ತೀರಿ, ಹೌದು ಎಂಥ ಒಂದು ಶಾಲೆ ನಾನು ಕಲ್ತಿದ್ದೆ ಅಂತ. ಹಾಗಾಗಿ ನಿಮಗೆಲ್ಲ ಅದೃಷ್ಟವಂತರು ಅಂತ ಹೇಳ್ಕೊಳ್ತಾ, ಇವತ್ತಿನ ದಿನ ಸ್ಕೌಟ್ ಆ್ಯಂಡ್ ಗೈಡ್ಸ್ ಜೀವನದಲ್ಲಿ ಶಿಸ್ತು ಮತ್ತು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಇದು ನಿಮಗೆ ಒಂದು ದೊಡ್ಡ ಮೆಟ್ಟಿಲು, ದೊಡ್ಡ ವೇದಿಕೆ. ಹಾಗಾಗಿ ನೀವೆಲ್ಲರೂ ಬಂದಿರುವಂಥ ಮಕ್ಕಳನ್ನು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ಒಂದಿಷ್ಟು ಹಾಡುಗಳು, ಒಂದಿಷ್ಟು ಮಾತುಗಳು, ನಮ್ಮ ಜೊತೆ ನಿಮ್ಮ ಸ್ನೇಹಿತರು ಕೂಡ ಇದ್ದಾರೆ, ಟೀಚರ್ಗಳು ಕೂಡ ಇದ್ದಾರೆ ಧ್ವನಿ ಸೇರಿಸಲಿಕ್ಕೆ. ಹಾಗಾಗಿ ನಿಮ್ಮ ಒಂದು ಚಪ್ಪಾಳೆ ಅವರಿಗೂ ಕೂಡ ಬರಬೇಕು, ಎಲ್ರಿಗೂ ಬರಬೇಕು ಅಂತ ಕೇಳ್ಕೊಡ್ತಾ, ಗುರುಗಳಿದ್ದಾರೆ, ಮುಖ್ಯ ಶಿಕ್ಷಕರು ಇದ್ದಾರೆ, ಸಿಸ್ಟರ್ಗಳು ಇದ್ದಾರೆ. ಸೊ ಎಲ್ಲರನ್ನು ಪ್ರೀತಿಯಿಂದ ಮತ್ತೆ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಶುರು ಮಾಡುವ ಕಾರ್ಯಕ್ರಮ. ಹಾಗೆ ನಮ್ಮ ಸೌಂಡ್ ಸಿಸ್ಟಮ್ಗಳು ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನೆಲ್ಲ ಇನ್ನಷ್ಟು ಜನ ನೋಡಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ, ಸುದ್ದಿ ಬಿಡುಗಡೆ, ಅವರ ಒಂದು ಸುದ್ದಿ TV ಕೂಡ ಇದೆ, ಅವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಶುರು ಮಾಡುವಂಥದ್ದು. ಹಾಗೆ ಒಂದು ವಿಶೇಷ ಸೂಚನೆ ಏನು ಅಂತ ಹೇಳಿದರೆ, ಈ ಕಾರ್ಯಕ್ರಮದ ನೇರ ಪ್ರಸಾರದ ಲಿಂಕ್ ಇದೆಯಲ್ಲ, ಅದನ್ನು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ. ಎಲ್ಲರೂ ಕೂಡ ಶೇರ್ ಮಾಡಬೇಕು. ಶೇರ್ ಮಾಡೋ ಮೂಲಕ ನಿಮ್ಮ ಒಂದು ಕಾರ್ಯಕ್ರಮ, ನಿಮ್ಮ ಒಂದು ಈ ಒಂದು ಹುಮ್ಮಸ್ಸು ಇಡೀ ಜಗತ್ತು ನೋಡುವಂತಲಿಕ್ಕೆ ಇನ್ನಷ್ಟು ಸುಲಭ ಆಗ್ತದೆ ಅಂತ ಹೇಳ್ಕೊಳ್ತಾ, ಎಲ್ಲರೂ ಶೇರ್ ಮಾಡಿದ್ದೀರಾ? ಮಾಡಿರ್ತಾರೆ ಬಿಡಿ ಸರ್, ಖಂಡಿತ ಮಾಡ್ತಾರೆ. ಯಾಕಂತೇಳಿ ಅವರ ಹುಮ್ಮಸ್ಸು ನೋಡ್ಬೇಕಾದ್ರೆ ಖುಷಿ ಆಗ್ತದೆ. ಈ ಹಾಡು ದೇವರ ಒಂದು ಪ್ರಾರ್ಥನೆಯಂತೆ ಮಾಡುವ, ಯಾಕಂದರೆ ನಮ್ಮಲ್ಲಿ ದೇವರೊಬ್ಬ ನಾಮ ಹಲವು ಅಂತ. ಹಾಗಾಗಿ ಈ ಒಂದು ಹಾಡು ನನಗೆ ತುಂಬ ಇಷ್ಟ ಆಯಿತು. ಈ ಹಾಡಿನ ಮೂಲಕವೇ ಕಾರ್ಯಕ್ರಮ ಶುಭಾರಂಭ ಮಾಡುವ. ಹಲೋ
ನೀನೇ ಅಲ್ಲ ನೀನೇ ಯೇಸು, ನೀನೇ ಕರ್ಮ ನೀನೇ ಧರ್ಮ, ನೀನೇ ಮರ್ಮ ನೀನೇ ಪ್ರೇಮ, ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ. ನೀನೇ ರಾಮ ನೀನೇ ಶ್ಯಾಮ, ನೀನೇ ಅಲ್ಲ ನೀನೇ ಯೇಸು. ಗುಡಿಯ ಕಟ್ಟಿರ ಬಾಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ದೇವರಲ್ಲಿರುವೆ ನಾನು. ಬಿಡು ಮತಗಳ ಜಗಳ, ಇದು ಕೆಲಸವು ಬಹಳ, ಹೋಲಿಸಲು ಮರುಳ ಇರು ಮಾರ್ಗವು ಸರಳ. ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ. ಮೋರಾ ಮೇರೆ ಮೋರಾ ಮೇರೆ ಮೋರಾ, ಮೋರಾ ಮೋರಾ ಮೇರೆ ಮೋರಾ ಮೇರೆ ಮೋರಾ ಮೋರಾ ಮೇರೆ ಯುಗದ ಯುಗದ ಮೃಗದ ಖಗದ ಉಸಿರಲ್ಲಿರುವೆ ನಾನು, ಕಡಲ ಅಲೆಯ ಮಳೆಯ ಹನಿಯ ಪರಮಾಣುವೆ ನಾನು. ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು, ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ, ಇರುವೆನು ಒಳಗೆ ನೀ ಹುಡುಕಿದೆ ಹೊರಗೆ. ಬಿಚ್ಚು ಮರದ ಹುಡುಗಿ ನಡಿ ಬೆಳಕಿನ ಕಡೆಗೆ, ನಿಮ್ಮ ಜೀವನ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವೆ ಮುಕುಂದ ಮುರಾರಿ, ಗೋವಲ್ಲ ಯೇಸು. ಮುಕುಂದ ಮುರಾರಿ, ಗೋವಲ್ಲ ಯೇಸು. ನೀನೇ ರಾಮ ನೀನೇ ಶ್ಯಾಮ, ನೀನೇ ಅಲ್ಲ ನೀನೇ ಎಲ್ಲ. ಖಂಡಿತವಾಗಿ ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಹತ್ತಿರದ ಪತ್ರಾವೋ ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಜ್ವಾಹ
ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ ವಿಲ್ಮಾ ಟೀಚರ್ ಅವರಿಗೆ ಸ್ಕಾರ್ಪ್ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಶ್ರೀಮತಿ ಸುನೀತಾ ಪಿರೇರಾ ನಮ್ಮ ಕಾರ್ಯಕ್ರಮದ ಪೋಷಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸ್ಕೌಟ್ ಗೈಡ್ ಇದರ ರಾಜ್ಯ ಸಂಘಟನಾ ಆಯುಕ್ತರಾಗಿರುವ ಶ್ರೀಯುತ ಭರತ್ ರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಓಕೆ, ಈ ಹಾಡು ಕೇಳೋದು ಮಾತ್ರ ಅಲ್ಲ, ಹಾಡಿನ ಒಂದು ಸಾಹಿತ್ಯ ಕೂಡ ಅಷ್ಟು ಅದ್ಭುತವಾಗಿರುವಂಥದ್ದು, ಹೌದಲ್ವಾ ಮಕ್ಕಳೇ? ನಾವೆಲ್ಲ ಇದೊಂದು ನೆನ್ಪಿಟ್ಕೊಳ್ಬೇಕು, ಏನು ಅಂತೇಳಿದರೆ ನಾವೆಲ್ಲ ದೇವರ ಮಕ್ಕಳು ಅಂತ. ಹಾಗಾಗಿ ದೇವರೊಬ್ಬ, ನಾಮ ಹಲವು. ದೇವರು ಯಾವ ರೀತಿ ಕರಗಬಹುದು? ಈಗ ನಿಮ್ಮ ಹೆಸರು ಏನು ಅಂತ ಕೇಳಿದರೆ, ನಿಮ್ಮ ಹೆಸರು ಎಕ್ಸಾಂಪಲ್, ನಿಮ್ಮ ಹೆಸರೇನಪ್ಪ? ಅರುಷ್. ಓಕೆ, ಅವನು ಅರುಷ್ ಅಂತ ಹೇಳಿದರೆ ಇಲ್ಲಿ ನೀನೇನಾಗಬೇಕು? ಇಲ್ಲಿ ಸ್ಟೂಡೆಂಟ್, ನೀನೊಬ್ಬ ವಿದ್ಯಾರ್ಥಿ. ನೀನು ತಮ್ಮ ಇದ್ದಾರಾ? ತಮ್ಮ ಇದ್ದಾನೆ. ತಮ್ಮ ನೀನೇನಾಗಬೇಕು? ಅಣ್ಣ. ನೀನು ಹೇಗೆ ಕರೀತಾನೆ? ಅವನು ಅಣ್ಣ ಅಂತ ಕರೀತಾನೆ. ಇಲ್ಲಿ ನಿನ್ನನ್ನು ಒಟ್ಟಿಗಿದ್ದವರು ನಿನ್ನ ಹೆಸರು ಹಿಡಿದು ಕರೀತಾರೆ. ಓಕೆ, ನೀನು ಟೀಚರ್ಗೆ ಏನಾಗಬೇಕು? ವಿದ್ಯಾರ್ಥಿ. ನಿನ್ನ ಅಪ್ಪನಿಗೆ ನೀನು ಮಗ. ಅಪ್ಪನನ್ನೇ ಕರೀತಿ ಅಪ್ಪ ಅಂತ ಕರಿತಿ. ನಿನ್ನವರು ಮಗ ಅಂತ ಕರೀತಾರೆ. ಹಾಗೆ ತಾಯಿ ನಿನ್ನ ಮಗ ಅಂತ ಕರೀತಾರೆ. ಸೊ ಇದು ಇನ್ನೊಬ್ಬನೇ ವ್ಯಕ್ತಿ, ಆದರೆ ಇಷ್ಟೆಲ್ಲರ ಜನ ಕರಿಬೇಕಾದ್ರೆ ನೀವು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಅದೇ ರೀತಿ ನಮಗೆ ದೇವರು ಕೂಡ, ನಾವು ಒಬ್ಬೊಬ್ಬರು ಒಂದೊಂದು ರೀತಿ ಕರಿಬೋದು, ಆದರೆ ದೇವರು ಇರೋದು ಒಬ್ಬನೇ ಅಂತ. ಇದು ನಾವು ನೆನಪಿಟ್ಕೊಳ್ಳುವ ಈ ಒಂದು ಪ್ರಾರ್ಥನೆ. ಅದೇ ರೀತಿ ನಾನು ಹಾಡಿರುವಂಥದ್ದು. ಈಗ ನಿಮ್ಮ ಶಾಲೆಯ ಒಂದು ಪ್ರತಿಭೆ ನಿಮ್ಮ ಮುಂದೆ ಬರ್ತಿರುವಂಥದ್ದು ವರ್ಷಿಣಿಯವರು ಬರ್ತಾ ಇದ್ದಾರೆ. ಅವರ ಒಂದು ಧ್ವನಿಯಲ್ಲಿ ಇದೊಂದು ಅಪ್ಪ ಮಕ್ಕಳ ಸಂಬಂಧದ ಒಂದು ಸುಂದರವಾದ ಒಂದು ಗೀತೆ. ನೀವೆಲ್ಲ ಓಕೆ, ಅದು ಅವರು ಬೇರೆ ಬರ್ತಾರಲ್ವಾ? ಓಕೆ, ಇದು ಒಂದು ಜನಪದ ಶೈಲಿಯ ಗೀತೆ. ನಮ್ಮ ವರ್ಷಿಣಿಯವರ ಧ್ವನಿಯಲ್ಲಿ ಕಂಬದ ಮೇಲಿನ ಗೊಂಬೆಯೇ ಎಂಬೊಂದು ಸುಂದರವಾದ ಗೀತೆ. ಒಂದು ಚಪ್ಪಾಳೆ ಬರಲಿ ನಿಮ್ಮೆಲ್ಲರ ಕಡೆಯಿಂದ, ಅವರಿಗೊಂದು ಚಪ್ಪಾಳೆ ಬಂದರೆ ಅವರಿಗೆ ಹಾಡಲಿಕ್ಕೆ ಇನ್ನಷ್ಟು ಹುಮ್ಮಸ್ಸು, ಇನ್ನಷ್ಟು ಶಕ್ತಿ ಬಂದ ಹಾಗೆ, ಹೌದಲ್ವಾ? ಎಸ್, ವರ್ಷಿಣಿಯವರು.
ಥ್ಯಾಂಕ್ ಯು. ಇಲ್ಲಿ ನನಗೆ ಕೇಳಲಿಲ್ಲ, ಚಪ್ಪಾಳೆ ಸೌಂಡೇ ಕೇಳಲಿಲ್ಲ ನನಗೆ. ಸ್ವಲ್ಪ ಜೋರಾಗಿ ಬರಲಿ ನೋಡುವ. ನಾನು ಯಾಕೆ ನಿಮ್ಮ ಹತ್ರ ಚಪ್ಪಾಳೆ ಕೇಳ್ತೇನೆ ಅಂತ ಹೇಳಿದರೆ, ಆ ಚಪ್ಪಾಳೆಯಲ್ಲಿ ತುಂಬ ದೊಡ್ಡ ಶಕ್ತಿ ಉಂಟು. ಯಾಕಂತ ಹೇಳಿದರೆ ನಿಮ್ಮ ಒಟ್ಟಿಗೆ ಕಲಿಯುವಂಥ ಒಂದು ಸಹಪಾಠಿ ಇರ್ಬೋದು, ನಿಮ್ಮ ಮನೆ ಪಕ್ಕದಿರ್ಬೋದು, ಅದು ನೀವೇ ಆಗಿರ್ಬೋದು. ಒಂದು ಚಪ್ಪಾಳೆ ಸದ್ದಿನಿಂದ ಇನ್ನಷ್ಟು ಹುಮ್ಮಸ್ಸು, ಇನ್ನಷ್ಟು ಸ್ಫೂರ್ತಿಗೊಂಡು, ಇನ್ನಷ್ಟು ಎತ್ತರಕ್ಕೆ ನೀವು ಇರಲಿಕ್ಕೆ, ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ವರ್ಷಿಣಿ ಇವತ್ತೇನು ಹಾಡಿದ್ಲು, ಮುಂದೆ ಹೇಳಲಿಕ್ಕಾಗಲ್ಲ ನಮ್ಮ ಪುತ್ತೂರಿನ ಹೆಸರನ್ನು ಇನ್ನಷ್ಟು ವರ್ಷಗಳ ಕಾಲ ಬೆಳಗುವಂಥ ಪ್ರತಿಭೆಯಾಗಲಿಕ್ಕೆ ನಿಮ್ಮ ಒಂದು ಸಣ್ಣ ಚಪ್ಪಾಳೆ ಸದ್ದು ಕೂಡ ಸಾಕಾಗ್ಬೋದು ಅಂತ ಹೇಳ್ಕೊಳ್ತಾ, ಮತ್ತೊಮ್ಮೆ ಬಂದಂಥ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಬಯಸ್ತಾ ಕಾರ್ಯಕ್ರಮ ಮುಂದುವರಿಸುವ ನಿರೀಕ್ಷಾ ಅವರು ಬರ್ತಾ ಇದ್ದಾರೆ. ನಿಮ್ಮದೇ ಗೆಳತಿ ನಿರೀಕ್ಷಾ ಅವರ ಧ್ವನಿಯಲ್ಲಿ. ಆವಾಗ ನಾನೊಂದು ಹಾಡು ಹಾಡಿದ್ದೆ, ಯಾವುದಂತ ಹೇಳಿದರೆ, ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯೇಸು ಅಂತ. ಈಗ ಮಕ್ಕಳನ್ನು ದೇವರಿಗೆ ಹೋಲಿಸ್ತಾರೆ. ಯಾಕೆ ಅಂತ ಹೇಳಿದರೆ, ಮಕ್ಕಳ ಮನಸ್ಸಲ್ಲಿ ಕೂಡ ಕಲ್ಮಾಶ ಇರೋದಿಲ್ಲ. ಅದೇ ರೀತಿ ದೇವರು ಕೂಡ ಅಲ್ವಾ. ಈ ದೇವರು ಮತ್ತು ಮಕ್ಕಳು ಒಂದೇ ರೇಖಾ ಅಂದೆ. ಅದನ್ನು ಒಂದು ಹಾಡಿನ ಮೂಲಕ ನಿಮ್ಮ ಮುಂದೆ ಇಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ನಿರೀಕ್ಷೆ ಅವರಿಗೆ ಪ್ರೀತಿಯ ಸ್ವಾಗತ. ನಿಮ್ಮೊಂದು ಪ್ರೀತಿಪೂರ್ವಕವಾದ ಚಪ್ಪಾಳೆ ಮೂಲಕ ಕೊಡಿ ಅಂತ ಕೇಳ್ಕೊಡ್ತಾ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಓಕೆ, ಎಸ್. ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ನಿರೀಕ್ಷೆಯವರಿಗೆ ಧನ್ಯವಾದಗಳು. ಒಂದು ಸುಂದರವಾದ ಅರ್ಥಗರ್ಭಿತವಾದ ಹಾಡನ್ನು ಹಾಡಿದರು. ಈ ವೇದಿಕೆಯಲ್ಲಿ
ನಿಲ್ಬೇಕಾದ್ರೆ ಒಂದು ಕೆಲವು ನೆನಪುಗಳು ಕಾಡೋದುಂಟು. 4ನೇ ಕ್ಲಾಸಿಗೆ ಇಲ್ಲಿ ಬಂದು ನಾನು ಜಾಯ್ನ್ ಆಗಿದ್ದೀವಿ ಒಂದು ಶಾಲೆಗೆ. 4ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಒಂದು ಡ್ಯಾನ್ಸ್ ಇತ್ತು, ಮುಂಜಾನೆದ್ದು ಕುಂಬಾರಣ್ಣ ಎಂದ ಒಂದು ಹಾಡಿಗೆ ನಾವು ಡ್ಯಾನ್ಸ್ ಮಾಡಿದ್ದೆ. ಆನಂತರ ಆ ಒಂದು ಮುಂಜಾನೆದ್ದು ಕುಂಬಾರಣ್ಣ ಹಾಡು ನನಗೆ ಎಲ್ಲಿ ತನಕ ಬಂತು ಅಂತ ಹೇಳಿದರೆ, ನಾನು ಹೈಸ್ಕೂಲ್ ಹೋಗ್ಬೇಕಾದ್ರೆ ಹೈಸ್ಕೂಲ್ ಕೂಡ ಅದೇ ಹಾಡು ಹಾಡ್ದ ನನಗೆ ಪ್ರೈಸ್ ಗಿಟ್ಟಿಸ್ಕೊಂಡದ್ದು ನೆನಪಿದೆ. ನನಗೆ ಕುಂಬಾರಣ್ಣ ಅಂತಲೇ ಕರಿತಿದ್ರು ಲಾಸ್ಟಿಗೆ. ಹಾಗಾಗಿ ಈ ಶಾಲೆಯಲ್ಲಿ ಕಲಿಬೇಕಾದ್ರೆ ನಾನು ಚಿತ್ರಕಲಾವಿದೆ, ಮೂಲತಃ ಚಿತ್ರ ಮಾಡ್ತಾಯಿದ್ದೆ. ಹಾಡ್ದು ಮಾತ್ರ ಮತ್ತೆ ಶುರುವಾದಂಥ ಒಂದು ಕಾಯಿಲೆ ಅಂತ ಹೇಳ್ಬಾರ್ದು, ಅದೊಂದು ಅಭ್ಯಾಸ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಕೆಲವು ವಿಷಯ ಕೇಳಿದರೆ ಅಚ್ಚರಿ ಆಗ್ಬೋದು. ಈಗ ನೀವೆಲ್ಲ ಈಗಿನ ಜನ್ರೇಷನ್, ನಮ್ಮದು ಮಿಲೇನಿಯಲ್ಸ್ ಅಂತ ಹೇಳ್ತಾರೆ, ಜನ್ರೇಷನ್ ಮಿಲೇನಿಯಲ್ಸ್ ಅಂತ. ಸೊ ಹಾಗಾಗಿ ನಿಮಗೆಲ್ಲ ಹುಟ್ಟಬೇಕಾದ್ರೆ ಕೈಲಿ ಮೊಬೈಲ್ ಇರ್ತದೆ, ಎಲ್ಲ ಟಿ ವಿ ಇರ್ತದೆ. ನಾವು 6ನೇ ಕ್ಲಾಸ್ ಹೋಗಬೇಕಾದ್ರೆ ನಮಗೆ ಪಾಠದಲ್ಲಿ ಗಣಕ ಯಂತ್ರ ಅಂತ ಇತ್ತು, ಕಂಪ್ಯೂಟರ್. ಓಕೆ, ಗಣಕ ಯಂತ್ರ ಅಂತ ಇತ್ತು. ಆ ಗಣಕ ಯಂತ್ರ ತೋರಿಸ್ಲಿಕ್ಕೆ ನಮ್ಮ ಜೋಸೆಫ್ ಸರ್ ನಮ್ಮನ್ನು ಎಲ್ಲಿಯೂ ಕರ್ಕೊಂಡು ಹೋಗಿದ್ರು ಅಲ್ವ ಸರ್? ನಮ್ಮನ್ನು ಅಲ್ಲಿ ಪಾಂಗ್ಲೈಯಲ್ಲಿ ಅವರ ಮನೆ ಹತ್ರ ಒಬ್ಬರ ಮನೆಗೆ ಕರ್ಕೊಂಡು ಹೋಗಿ ನಮಗೆ ಪ್ರಾಕ್ಟಿಕಲಾಗಿ ಇದು ಕಂಪ್ಯೂಟರ್ ಈ ರೀತಿ ಇದೆ ಅಂತ ತೋರಿಸ್ತಾಯಿದ್ರು. ನಿಮಗಿಲ್ಲಿ ಕೇಳಬೇಕಾದ್ರೆ ಎಲ್ಲೋ ಒಂದು ಚಂದಮಾಮದ ಕಥೆಯಾಗಿ ಆಗ್ಬೋದು, ಆದರೆ ನಮಗೆ ನಮ್ಮ ಬಾಲ್ಯ ಇದ್ದದ್ದು ಹಾಗೆ. ಅಂದರೆ ಒಂದು ಗಣಕ ಯಂತ್ರ ಕಂಪ್ಯೂಟರ್ ನೋಡಲಿಕ್ಕೆ ನಾವು ಅಷ್ಟು ದೂರ ಹೋಗಿದ್ದೆವು. ಇವಾಗ ನೀವೆಷ್ಟು ಪುಣ್ಯ ಮಾಡಿದ್ದೀರಿ ಅಂತ ಹೇಳಿದರೆ, ಹುಡ್ಬೇಕಾದ್ರೆ ಕೈಯಲ್ಲಿ ಮೊಬೈಲ್ ಇರ್ತದೆ, ಆ ಮೊಬೈಲಲ್ಲಿ ಇಡೀ ಜಗತ್ತು ಇರ್ತದೆ ಅಂತ. ಸೊ ಕಾರ್ಯಕ್ರಮವನ್ನು ಮುಂದುವರಿಸುವ ಮುಂದಿನ ಒಂದು ಗೀತೆಗೆ ಧ್ವನಿಯಾಗಲಿಕ್ಕೆ ಎಸ್ ಮಾಸ್ಟರ್ ಅರುಷ್ ಮತ್ತು ಸುಕನ್ಯಾ ಟೀಚರ್ ಬರ್ತಾ ಇದ್ದಾರೆ. ನಮ್ಮ ಚಪ್ಪಳ ಜೋರಾಗಿ ಬೇಕಲ್ಲ, ಟೀಚರ್ ಕೂಡ ಬರ್ತಾ ಇದ್ದಾರೆ ಹಾಡಲಿಕ್ಕೆ. ಯಾವ ಹಾಡು ಅಂತ ನನಗೆ ಕೂಡ ಗೊತ್ತಿಲ್ಲ. ಹಾಂ, ಖಂಡಿತ. ನಾವು ಎಲ್ಲ ಈ ಒಂದು ರಾಜ್ಯದಲ್ಲಿ ಇರಬೇಕಾದ್ರೆ ನಮ್ಮಲ್ಲಿ ನಮ್ಮ ಜಾತಿ, ಧರ್ಮ, ನಮ್ಮ ನಂಬಿಕೆ, ಆಚಾರ, ವಿಚಾರ ಎಲ್ಲವನ್ನೂ ಮೀರಿ ನಾವು ಒಂದು ವಿಚಾರದಲ್ಲಿ ಒಟ್ಟಿಗೆ ಆಗ್ತೇವೆ. ಏನು ಅಂತ ಹೇಳಿದರೆ ಕನ್ನಡ ಅಂತ. ನಮ್ಮದು ತುಳುನಾಡು, ನಾವು ತುಳು ಮಾತಾಡ್ತೇವೆ. ಆದರೆ ಕನ್ನಡ ಕೂಡ ನಮಗೆ ಬೇರೆ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಎಸ್ ಕರ್ಕಿಯವರು ಒಂದು ಹಾಡು ಬರೆದಿದ್ರು, ಹಚ್ಚೇವು ಕನ್ನಡದ ದೀಪ. ಆ ಒಂದು ಹಚ್ಚೇವು ಕನ್ನಡದ ದೀಪ ಎಂಬ ಒಂದು ಹಾಡನ್ನು ನಾವು ಪಾಠದಲ್ಲಿ ಕಲಿತಿದ್ದೆವು. ಈಗ ಅದನ್ನು ಸುಂದರವಾಗಿ ಹಾಡಲಿಕ್ಕೆ ನಿಮ್ಮ ಟೀಚರ್ ಬರ್ತಾ ಇದ್ದಾರೆ, ಸುಕನ್ಯಾ ಟೀಚರ್ ಹಾಗೂ ಅರುಷ್ ಅವರು ಬರ್ತಾ ಇದ್ದಾರೆ. ಹಚ್ಚೇವು ಕನ್ನಡದ ದೀಪ ಅಂತ ಎಸ್ ಪ್ರೀತಿಯಿಂದ ಸ್ವಾಗತಿಸಿ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೆವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೆವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೆವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೆವು. ಮರೆತೇವು ಮನೆವ ತೆರೆದೇವು ಮನವ ಎರೆದೇವು ಉಲವ ಹಿರಿನೆನಪ ನರನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೆವು,
ಧನ್ಯವಾದಗಳು ಅರುಷ್ ಮತ್ತು ಸುಕನ್ಯಾ ಟೀಚರ್ ಅವರಿಗೆ. ಈಗ ಮುಂದಿನ ಗೀತೆಗೆ ನಮ್ಮ ಸನ್ನಿಧಿಯವರು ಬರ್ತಾ ಇದ್ದಾರೆ. ತಾಯಿ ಮತ್ತು ಮಗನ ಕುರಿತಾಗಿರುವಂಥ ಸುಂದರವಾದ ಗೀತೆಗೆ ನಿಮ್ಮ ಮುಂದೆ ಇದೀಗ ಧ್ವನಿಯಾಗ್ತಿರುವಂಥ ಗಾಯಕಿ ನಿಮ್ಮ ಸಹಪಾಠಿ ಕುಮಾರಿ ಸನ್ನಿಧಿಯವರು. ಆದರಣೀಯರೇ, ಸೌಂಡ್ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಸಂಜೆಯ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಬೆತನಿ ಸಂಸ್ಥೆಯ ಮಂಗಳೂರು ಪ್ರಾಂತ್ಯದ ಪ್ರಾಂತೀಯ ಮುಖ್ಯಸ್ಥೆ ಆಗಿರುವಂತಹ ಅತಿ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪೆರೇರಾ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಡಾಕ್ಟರ್ ಲಿಲ್ಲಿ ಪೆರೇರಾ ಇವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಅವರಿಗೆ ಸ್ಕಾರ್ಪ್ ತೊಡಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಹಿಂದೆ ಬೆತ್ತನಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿದ್ದಂತಹ ವಂದನೀಯ ಭಗಿನಿ ಲವಿಟಾ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶಿಷ್ಯರ್ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸ್ಕಾರ್ಪ್ ತೊಡಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ನಯಾ ಚಪ್ಪಲ್ ಬಜಾರ್ ಇದರ ಮಾಲಕರಾಗಿರುವಂಥ ಶ್ರೀಯುತ ಮೊಹಮ್ಮದ್ ರಫೀಕ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಸರ್, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಸುನೀತಾ ಪೆರೇರಾ ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ರಾಜ್ಯ ಸಂಘಟನಾ ಆಯುಕ್ತರಾಗಿರುವಂಥ ಶ್ರೀಯುತ ಭರತ್ ರಾಜ್ ಅವರಿಗೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬೆತ್ತನಿ ವಿದ್ಯಾಸಂಸ್ಥೆಯ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾಗಿರುವಂಥ ಗ್ರೇಸಿ ಸಾಂತ್ ಮಯೂರು ನಮ್ಮ ಭಗಿನಿ ಸಿಸ್ಟರ್ ಅವರು ಉಪಸ್ಥಿತರಿದ್ದಾರೆ. ಸಿಸ್ಟರ್, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಿಸ್ಟರ್ ರೀನಾ ನಮ್ಮ ಜೊತೆ ಉಪಸ್ಥಿತರಿದ್ದೀರಿ. ಸಿಸ್ಟರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ. ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ವಿನಯ ಸುವರ್ಣ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಸರ್, ತಮಗೂ ಪ್ರೀತಿಯ ಸ್ವಾಗತ. ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳಾಗಿರುವಂಥ ಶ್ರೀಯುತ ಸುಂದರ ಪೂಜಾರಿ ಅವರು, ಜನಾರ್ದನ ಪೂಜಾರಿ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಿವೃತ್ತ ಶಿಕ್ಷಕಿ ಶ್ರೀಮತಿ ಲೀಡಿಯಾ ಮರಿಯಾ ರಸ್ಕಿನ್ ಅವರು ಉಪಸ್ಥಿತರಿದ್ದೀರಿ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬೆಳಗಿನ ಕಾರ್ಯಕ್ರಮದಲ್ಲೂ ಉಪಸ್ಥಿತರಿದ್ದು ಈಗಲೂ ಉಪಸ್ಥಿತರಿರುವ ಶ್ರೀಮತಿ ಡಾರತಿ ಮೇರಿ ಡಿಸೋಸ್ ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ರಕ್ಷಕ ಶಿಕ್ಷಕ ಸಂಘದ ಸಕ್ರಿಯ ಸದಸ್ಯರಾಗಿರುವಂಥ ಶ್ರೀಯುತ ಪ್ರವೀಣ್ ಸರ್ ಅವರು ಉಪಸ್ಥಿತರಿದ್ದೀರಿ. ಸರ್, ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಹಾಡುಗಾರಿಕೆ ಮುಂದುವರಿಯುತ್ತಿದೆ. ಥ್ಯಾಂಕ್ ಯು. ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ ಜೋಲಾಲಿ
ದೇವಕಿಯೇ ಹೆತ್ತರು ಕೃಷ್ಣನ, ಇಲ್ಲಿ ಯಶೋದೆಯು ತಾಯಿಯಲ್ಲವೇ. ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ, ಜೋಲಾಲಿ ಜೋ ಜೋಲಾಲಿ ಜೋ. ಪುಣ್ಯವಂತರು ನಾವು, ಭಾಗ್ಯವಂತರು ನಾವು, ಪುಣ್ಯಕೋಟಿ ಕಥೆಯಂತೆ ಪಾತ್ರಧಾರಿಗಳು ನಾವು. ಒಳ್ಳೆತನವೇ ಐಶ್ವರ್ಯ, ಒಳ್ಳೆ ಮನವೇ ಆಂತರ್ಯ, ಎಲ್ಲ ಹಂಚಿ ಬದುಕೋದೆ ನಮ್ಮ ಬಾಳಿನ ಔದಾರ್ಯ. ಕರುಳ ಕನ್ನಡಿಯಲಿ ನಾವು ನಿತ್ಯ ನಗಬೇಕು, ನಮ್ಮ ನಗುವ ತುಂಬ ಹೆತ್ತವರೇ ಇರಬೇಕು. ಸಂತೋಷ ಅಲ್ಲವೇ ಈ ಮನೆಯ ತೋರಣವು, ನಗುತ್ತಿರಲಿ ಪ್ರೀತಿ ಹಸಿರಾಗಿ. ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ, ಜೋಲಾಲಿ ಜೋ ಜೋಲಾಲಿ ಜೋ. ಕಣ್ತುಂಬ ಕನಸಿಟ್ಟು ನಿದಿರೆ ಮಾಡೋ ಹಾಯಾಗಿ, ಜೋಲಾಲಿ ಜೋ ಜೋಲಾಲಿ ಜೋ. ಈ ಪ್ರೀತಿ ನಾಲಿಯಲಿ ನನ್ನ ಉಸಿರ ಪದಗಳಿವೆ, ಬೊಗಸೆಲಿ ತುಂಬಿಟ್ಟ 7 ಜನ್ಮದಾಸೆ ಇದೆ. ಮಲಗಮ್ಮ ಮಲಗು ಕಂದಮ್ಮ ತನ್ನನೇ ಈ ಮಡಿಲ ಪಲ್ಲಕ್ಕಿಯಲ್ಲಿ. ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ, ಜೋಲಾಲಿ ಜೋ ಜೋಲಾಲಿ ಜೋ. ಕಣ್ತುಂಬ ಕನಸಿಟ್ಟು ಇದಿರೆ ಮಾಡೋ ಹಾಯಾಗಿ, ಜೋಲಾಲಿ ಜೋ ಜೋಲಾಲಿ ಜೋ. ಸುಂದರವಾದ ಜೋಳದ ಹಾಡು. ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿ ನಡೆಯುತ್ತಿರುವ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀಯುತ ವಿಷ್ಣು ಪ್ರಸಾದ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು, ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಪುತ್ತೂರು ತಾಲೂಕಿನ ಮಾನ್ಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ಚಕ್ರಪಾಣಿ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಲಿಟಲ್ ಫ್ಲವರ್ ಶಾಲೆಯ ಮೇಲೆ ವಿಶೇಷ ಪ್ರೀತಿಯೊಂದಿಗೆ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸದಾ ಸ್ಪಂದಿಸುತ್ತಿರುವಂತಹ ನಮ್ಮ ಪುತ್ತೂರು ನಗರದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಉಪಸ್ಥಿತರಿದ್ದೀರಿ. ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಸ್, ಚಂದದ ಒಂದು ಜೋಗಳ ಹಾಡು ಕೇಳ್ಕೊಂಬಂದ್ರಿ. ನಿದ್ದೆ ಮಾಡಬೇಡಿ, ಯಾಕಂದ್ರೆ ಇರಷ್ಟು ಚಂದ ಹಾಡಿದ್ರು ಸನ್ನಿಧಿ. ಈಗ ನಿಮ್ಮನ್ನು ಎಚ್ಚರ ಮಾಡಲಿಕ್ಕೆ ನಿಮ್ಮದೇ ಟೀಚರ್ ಬರ್ತಿದ್ದಾರೆ. ಮತ್ತು ವೇದಿಕೆಯಲ್ಲಿ ಟೀಚರ್ ಪ್ರಮಿಳಾ ಪ್ರೀತಿಯವರು. ಇವತ್ತು ನಿಮಗೆಲ್ಲರಿಗೂ ಹಬ್ಬ ಅಲ್ವಾ, ಸ್ಕೌಟ್ ಹಬ್ಬ. ಸೊ ಇವತ್ತು ಇಂದು ಬಾನಿಗೆಲ್ಲ ಹಬ್ಬ ಅಂತ ಒಂದು ಸುಂದರವಾದ ಗೀತೆಯನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಿರುವಂಥ ನಿಮ್ಮ ಪ್ರೀತಿಯ ಟೀಚರನ್ನು ಪ್ರೀತಿಯಿಂದ ಸ್ವಾಗತಿಸಿ ಒಂದು ಕೈ ಚಪ್ಪಾಳೆಯ ಮೂಲಕ ಅಂತ ಕೇಳ್ಕೊಳ್ತಾ ಒಂದು ಖುಷಿಯನ್ನು ವ್ಯಕ್ತಪಡಿಸುವಂಥ ರೀತಿ ಈ ರೀತಿ. ಯಾಹೂ ಯಾಹೂ
ಭುವನವೆಲ್ಲ ಅಚ್ಚರಿಗಳ ರಾಶಿ ಅಲ್ಲಿದೆ ಮಳೆಹನಿ ಇಲ್ಲಿದೆ ಬಿಸಿಲು ಬಿಸಿ ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಕಣ್ಗಳೇ ಗಾಜಿನ ಪರದೆಯು ಇಂದು ಉಸಿರಿಗೆ ಹಬ್ಬ ಒಬ್ಬುವೆದೆಗೂ ಹಬ್ಬ ಎಣ್ಣೆ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಎಣ್ಣೆ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹು ಯಾಹು ಇಂದು ಮರಳಿಗೆ ಹಬ್ಬ ಉಪ್ಪು ಗಾಳಿಗೂ ಹಬ್ಬ ಇಂದು ಕಡಲಿಗೆ ಹಬ್ಬ ಹಬ್ಬು ಅಲೆಗೂ ಹಬ್ಬ ಒಳ್ಳೆ ಕ್ಷಣಗಳ ಕೂಡಿರಬೇಕು ಬದುಕಿನ ನೆನಪಿಗೆ ಋತುಗಳ ಜೂಟಾಟಕ್ಕೆ ಸೊಗಸಿನಿಂದಲೇ ಸೊಗಸು ಸವಿಯುವ ಸೊಗಸಿನಿಂದಲೇ ಸೊಗಸು ಸವಿಯುವ ಸೊಗಸಿಗೆ ಚೆಲುವಿನ ಹೆಸರಿದೆ ಇಂದು ಚೆಲುವಿಗೆ ಹಬ್ಬ ಒಲವಿಗೂ ಹಬ್ಬ ಎಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಎಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹು ಯಾಹು ಆಹಾ ಹಬ್ಬ ಹಬ್ಬ ಹೇ 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 ಹಬ್ಬ ಲ ಲ ಲ ಲ ಲ ಹಬ್ಬ ಆದರಣೀಯರೇ, ಲಿಟಲ್ ಫ್ಲವರ್ ಶಾಲೆಯ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಸಂಜೆಯ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಪುತ್ತೂರು ನಗರಸಭೆಯ ಮಾನ್ಯ ಆಯುಕ್ತರಾಗಿರುವಂಥ ಶ್ರೀಮತಿ ವಿದ್ಯಾ ಎಂ ಕಾಳೆ ಅವರು ಆಗಮಿಸಿದ್ದಾರೆ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಮಾನ್ಯ ನಗರಸಭಾ ಆಯುಕ್ತರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮುಖ್ಯ ಶಿಕ್ಷಕಿ ಇವರಿಗೆ ಸ್ಕಾರ್ಪ್ ತೊಡಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಥ್ಯಾಂಕ್ ಯು ಟೀಚರ್ ಪ್ರಮೀಳವರಿಗೆ. ಚಂದದೊಂದು ಹಾಡೋನಷ್ಟು ಚಂದವಾಗಿ ಹಾಡಿದರು ಈ ಒಂದು ಸಂಜೆಗೆ. ಹಾಗೀಗ ಪುಟಾಣಿ ತನ್ವಿ ಬರ್ತಾ ಇದ್ದಾಳೆ. ಸಂಪಿಗೆ ಮರದ ಎಂಬ ಒಂದು ಸುಂದರವಾದ ಗೀತೆ ನಾವೆಲ್ಲ ಕೇಳಿರ್ತೇವೆ, ಹಾಡಿರ್ತೇವೆ, ಹೌದ್ವಾ? ಆ ಒಂದು ಗೀತೆಯನ್ನು ನಿಮ್ಮ ಮುಂದೆ ತಮ್ಮ ಮುದ್ದಾದ ಕಂಠದಲ್ಲಿ ಹಾಡಲಿಕ್ಕೆ ಬರ್ತಿರುವಂಥ ಕುಮಾರಿ ತನ್ವಿಯನ್ನು ನೀವೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸಬೇಕು ಒಂದು ಚಪಾಳೆ ಮೂಲಕ ಅಂತ ಕೇಳ್ಕೊಳ್ತಾ, ತನ್ವಿಯವರ ಸುಂದರ ಕಂಠದಲ್ಲಿ ಇದೀಗ ಸಂಪಿಗೆ ಮರದ.
ಪುಟಾಣಿ ಧನ್ವಿಗೆ ತುಂಬ ನನಗೆ ಕೋಗಿಲೆ ಹಾಡಿದಾಗ ಆಯಿತು, ಸಣ್ಣ ಚಿಕ್ಕ ಚಿಕ್ಕ ಚೀವು ಚೀವು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಹಾಡಿದ್ಲು ಅವಳು ನಮ್ಮ ಪುಟಾಣಿ ಧನ್ವಿ. ಥ್ಯಾಂಕ್ ಯು ಈ ಒಂದು ಹಾಡು ಹಾಡಿದಾಗ ಅಂತ ಹೇಳ್ಕೊಳ್ತಾ ಮುಂದೆ ಸಾಯಿ ಪ್ರಣಮ್ ಅವರು ಬರ್ತಾ ಇದ್ದಾರೆ. ತುಂಬ ಕಷ್ಟದೊಂದು ಹಾಡನ್ನು ಹಾಡಿಕೊಂಡು ಅವರು ಬರ್ತಿರುವಂಥದ್ದು. ಯಾರು 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 ಎಂಬ ಒಂದು ಹಠವಾದಿ ತನ ಯಾರ ಹತ್ರ ಇರ್ತದೆ, ಆ ಹಠ ಇದ್ದರೆ ಮಾತ್ರ ಬದುಕಲ್ಲಿ ಏನು ಬೇಕಾದ್ರೂ ಸಾಧಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಂಥ ಒಂದು ಹಠ ಸಾಧನೆಗೆ ತೊಡಗಿರುವಂಥವ್ರು ನೀವೆಲ್ಲರೂ ಕೂಡ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ಳುತ್ತಾ ಈಗ ಸಾಯಿ ಪ್ರಣವ್ ಅವರ ಧ್ವನಿಯಲ್ಲಿ ಯಾರು ಯಾರು ಎಂಬ ಒಂದು ಸುಂದರವಾದ ಗೀತೆ ಮೂಡಿ ಬರಲಿಕ್ಕಿದೆ. ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು ನೂರು ಆದರಣೀಯರೇ, ಈ ಕಾರ್ಯಕ್ರಮಕ್ಕೆ ಅತಿ ವಂದನೀಯ ಫಾದರ್ ನಾರ್ಬರ್ಟ್ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರಿಗೆ ಸ್ಕಾರ್ಪ್ ತೊಡಿಸಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ಶ್ರೀಮತಿ ಮೇಬಲ್ ಡಿಸೋಜ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆಯೂ ಒಂದು ಸಹಕಾರವನ್ನು ಕೊಟ್ಟಿದ್ದೀರಿ. ಮೇಡಮ್ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋ ದಾರಿ ನೂರು ನೂರು ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋ ದಾರಿ ನೂರು ನೂರು ಬೆಳೆಯೋನೆಂದು ಸೋಲೋದಿಲ್ಲ, ಕಲಿತೋನೆಂದು ಬಾಗೋದಿಲ್ಲ, ತುಳಿಯೋನೆಂದು ಉಳಿಯೋದಿಲ್ಲ, ಯಾರನ್ಯಾರು ಬೆಳೆಸೋದಿಲ್ಲ, ಎಲ್ಲ ಗೊತ್ತು ಅನ್ನೋರಿಲ್ಲ ಯಾರು ಇಲ್ಲಿ ಮೊದಲೇನಲ್ಲ ಭೂಮಿ ಮೇಲೆ ದೇವರು ಮೊದಲ, ದೇವರಿಗಿಂತ ನಾವೇ ಮೊದಲ. ಯಾರು 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 ಯಾರಿಗಾಗಿ ಯಾರು ಯಾರಿಗಿಲ್ಲ ಯಾರು ಗುರುವೇ ಇಲ್ಲದ ಕಲಿತೋರುಂಟು, ನಂಟೆ ಇಲ್ಲದ ಬದುಕೋರುಂಟು. ಯಾರು 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 ಯಾರಿಗಾಗಿ ಎಲ್ಲ ಯಾರು ಯಾರಿಗಾಗಿ ಇಲ್ಲ ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋ ದಾರಿ ನೂರು ನೂರು. ಭಾಷೆ ಮೊದಲ, ಪ್ರಾಸ ಮೊದಲ, ದೇಶ ಮೊದಲ, ದ್ವೇಷ ಮೊದಲ, ಜಾತಿ ಮೊದಲ, ನೀತಿ ಮೊದಲ, ಮೌನ ಮೊದಲ, ಮುತ್ತಿನಂತ ಮಾತು ಮೊದಲ, ನಾದ ಮೊದಲ, ಭಾವ ಮೊದಲ, ವೇದ ಮೊದಲ, ಗಾದೆ ಮೊದಲ, ವೀಣೆ ಮೊದಲ, ಸರಿಗಮ ಸ್ವರ ಮೊದಲ, ಜನನ ಮೊದಲ, ಮರಣ ಮೊದಲ, ಮಿಡಿತ ಮೊದಲ, ತುಡಿತ ಮೊದಲ, ತಾಯಿ ಹಾಲ ಹಣಿಯೇ ಮೊದಲ, ಮೋಡ ಸುರಿದ ಮನೆಯೇ ಮೊದಲ, ಹೂವ ಒಡಲ ಮದುವೆ ಮೊದಲ, ಜೇನ ಹಣಿಯ ಸಿಹಿಯೇ ಮೊದಲ, ಹಚ್ಚ ಹಸಿರ ಬೈಲೆ ಮೊದಲ, ಸ್ವಚ್ಛ ಗಾಳಿ ಉಸಿರೇ ಮೊದಲ, ಬೀಜನ ವೃಕ್ಷನ ಕೋಲಿನ ಮೊಟ್ಟೆನ ನೀನ ನೀನ ನಾನ ನಿಸಗರಿದ ನಿರಿಸಬದ ನಿಮ್ಮ ಬನ್ನಿದ ಗಂಪ ಬರಿ ಕಪ ಸರಿ ಮಗ ನಿಸಗರಿ. ಯಾರು 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 ಯಾರಿಗ್ಯಾರು ಅಲ್ಲ ಸೋರು ನೂರು 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 ಬುದ್ಧಿ ಹೇಳೋ ಮಂದಿ ನೂರು. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ, ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರಳು ಸುಲಿಯೋದಿಲ್ಲ. ತಿಳಿಯಬೇಕು ಗೆಲುವ ಉಂಟು, ಗೆದ್ದರೆ ಇಲ್ಲಿ ಜೀವನ ಉಂಟು, ಸೋಲು ಗೆಲುವು ನಲಿವು ಉಳಿವು ಬಾಳು ನಿನ್ನ ದಾರಿಲಿ, ಲೋಕ ನಿನ್ನ ಕೈಯಲ್ಲಿ, ಸತ್ಯ ನಿನ್ನ ಎದುರಲ್ಲುಂಟು, ಬಿಚ್ಚು ನಿನ್ನ ಬುದ್ಧಿಗಂಟು. ನೋಡು 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 ಕಣ್ಣ ತೆರೆದು ಜಗವ ನೋಡು, ಇದುವೇ ನಿತ್ಯದ ಬದುಕಿನ ಹಾಡು. ಹಾಡು 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 ಹಾಡು. ಸೃಷ್ಟಿ ಮೊದಲ, ದೃಷ್ಟಿ ಮೊದಲ, ಹೆಜ್ಜೆ ಮೊದಲ, ಗೆಜ್ಜೆ ಮೊದಲ, ಗೀತೆ
ಗೀತೆ ಮೊದಲ ಗಾದೆ ಮೊದಲ ಚರಕ ಮೊದಲ ತತ್ರ ಪದ ಹಾಡು ಮೊದಲ ತಾಳ ಮೊದಲ ಮೇಳ ಮೊದಲ ಹಾಸ್ಯ ಮೊದಲ ಹಾಸ್ಯ ಮೊದಲ ಜಾನ ಮೊದಲ ಜನಪದ ಹಾಡು ಮೊದಲ ಕವನ ಮೊದಲ ಕವಿತೆ ಮೊದಲ ಬಣ್ಣ ಮೊದಲ ಗುಂಚ ಮೊದಲ ಜೋಗಿ ಪದ ಹಾಡೆ ಮೊದಲ ಗೀಗಿ ಪದ ಗೀತೆ ಮೊದಲ ಕಂಚಿನ ಕಂಚಾಲೆ ಮೊದಲ ಡೊಳ್ಳಿನ ದುಂದಾಟ ಮೊದಲ ಕೋಲಿನ ಕೋಲಾಟ ಮೊದಲ ಬಯಲಿನ ಬಯಲಾಟ ಮೊದಲ ಶ್ರದ್ಧೆನ ಬುದ್ಧಿನ ವಿದ್ಯೆನ ಬೇಕೆನ ನಾನ ನೀನ ನೀನ ನಾನ ನಿಸಗರಿದ ನಿರಿಸಬದ ಸನಿಮ ಪಂದಿಕ ಒಬ್ಬ ಬರಿಕ ಬಬ್ಬ ಸರಿಮ ಗನಿಸಗರಿ ಯಾರು 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 ಯಾರು. ನಮಗೆ 7ನೇ ಕ್ಲಾಸಲ್ಲಿ ಪಬ್ಲಿಕ್ ಪರೀಕ್ಷೆ ಇತ್ತು. ಅಲ್ಲಿ ಕೂಡ ಎಷ್ಟು ಪ್ರಶ್ನೆ ಇರಲಿಲ್ಲ. ಎಷ್ಟು ಒಂದು ಹಾಡಲ್ಲಿ ಎಷ್ಟು ಪ್ರಶ್ನೆ ಕೇಳಿದ್ರು ಅಂತಿಲ್ಲ ನಮ್ಮ ಸಾಯಿ ಪ್ರಣವ್. ಜೋರಾದೊಂದು ಚಪ್ಪಾಳೆ ಬರಲಿ. ಸೊ ದಯವಿಟ್ಟು ಅಲ್ಲಿ ಮೇಲೆ ಕುಳಿತಿರುವಂಥ ಎಲ್ಲ ಪ್ರೇಕ್ಷಕರು ಕೆಳಗಿನ ಮೆಟ್ಟಿಲುಗಳಲ್ಲಿ ಕುಳಿತುಕೊಂಡು ಸಾಕಾರ ಮಾಡಬೇಕು. ನಿಂತ್ಕೊಂಡಿರುವವರು ಕೂಡ ಕುಳಿತುಕೊಂಡ್ರೆ ನೀವು 2 ಸಾಂಗಿನ ನಂತರ ನಾವು ವೇದಿಕೆಯಲ್ಲಿ ಶಿಬಿರಾಗ್ನಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ. ಸೊ ದಯವಿಟ್ಟು ನಿಂತಿರುವವರೆಲ್ಲ ಕುಳಿತುಕೊಳ್ಳಿ. ಅಲ್ಲಿ ನಮ್ಮ ಧ್ವಜಸ್ತಂಭದ ಹತ್ತಿರ ಇರುವವರು, ನಮ್ಮ ಉದ್ದೇಶ ಈ ಎಲ್ಲ ಸ್ಟೆಪ್ಗಳು ಬರ್ತಿ ಆದರೆ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆದ ಹಾಗೆ. ಅದಕ್ಕೋಸ್ಕರ ಕಳೆದ ವರ್ಷ ಮಕ್ಕಳಲ್ಲಿದ್ದರು, ಎಲ್ಲ ನಮ್ಮ 500 ಮಕ್ಕಳನ್ನು ಈ ಕಡೆಗೆ ತರುವಂಥ ಕೆಲಸವನ್ನು ಮಾಡಿದ್ದೇವೆ. ಅದು ನೀವು ಕುಳಿತುಕೊಳ್ಬೇಕು ಅಂತ. ದಯವಿಟ್ಟು ಎಲ್ಲ ಮೇಲೆ ನಿಂತಿರುವಂಥ ಪೋಷಕರು, ನಾವಲ್ಲಿ ಲಾಸ್ಟ್ಗೆ ಬೇಡರು ಬರುವಾಗ ಒಂದು ಪಟಾಕಿ ಬಿಡ್ಲಿಕ್ಕೆ ಉಂಟಲ್ಲಿ ಮೇಲೆ ಧ್ವಜಸ್ತಂಭದ ಹತ್ತಿರ. ಸದ್ಯಕ್ಕೆ ಅಲ್ಲಿರುವವರೆಲ್ಲ ಎದ್ದು ಕೆಳಗೆ ಬಂದರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ನಿಂತಿರುವವರೆಲ್ಲ ದಯವಿಟ್ಟು ಒಂದು 3/4 ಗಂಟೆಯ ಸಭಾ ಕಾರ್ಯಕ್ರಮ, ಎಲ್ಲರೂ ಕೂಡ 1 ನಿಮಿಷ 2 ನಿಮಿಷ ಮಾತನಾಡ್ತಾರೆ. ಉದ್ದ ಇದೆ ಅಂತ ಚಿಂತೆ ಮಾಡಬೇಡಿ. 45 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸುವ ಹೊಣೆ ನನ್ನದು. ಆದ್ದರಿಂದ ಮೇಲೆ ನಿಂತಿರುವವರೆಲ್ಲ ಆದಷ್ಟು ಬೇಗ ಕೆಳಭಾಗಕ್ಕೆ ಬನ್ನಿ. ಆ ಧ್ವಜಸ್ತಂಭದ ಹತ್ತಿರ ಕುಳಿತಿರುವ ಅಕ್ಕಂದಿರು ತಾಯಂದಿರು ದಯವಿಟ್ಟು ಕೆಳಗೆ ಬನ್ನಿ ಪ್ಲೀಸ್. ಮೇಡಮ್ ಅಲ್ಲಿ ಮಕ್ಕಳನ್ನು ಹಿಡ್ಕೊಂಡು ನಿಂತಿರುವವರೆಲ್ಲ ಕುಳಿತುಕೊಳ್ಳಿ. ಎಸ್ ಸಾಂಗ್ ಪ್ಲೀಸ್. ಖಂಡಿತವಾಗಿ ಬಾಲಕೃಷ್ಣ ಸರ್ ಹೇಳಿದಾಗೆ ಮಾಡ್ತಾರೆ, ಅದೊಂದು ಖಂಡಿತ. ಹಾಂ ಹಲೋ ಹಾಂ ಮುಂದೆ ಒಂದು ಗೀತೆ, ಸ್ವಲ್ಪ ಗಿಮಿಕ್ಕಿರೋ ಗೀತೆ, ಹಾಗಾಗಿ ಸಂಜೆ ಹೊತ್ತಲ್ಲ. ಹಾಂ ತರ್ಗೆರೆ ಎರಿ ಮೇಲೆ ಮುರುಕರೆ ಕುರಿಮರೆ, ತರಿಗೆರೆ ಎರಿ ಮೇಲೆ ಮುರುಕರಿ ಕುರಿಮರಿ ಮೇಯ್ತಿತ್ತು, ಆಗ ಮೇಯ್ತಿತ್ತು. ತರಿಗೆರೆ ಎರಿ ಮೇಲೆ ಮುರುಕರಿ ಕುರಿಮರಿ ಮೇಯ್ತಿತ್ತು, ಆಗ ಮೇಯ್ತಿತ್ತು. ತರಿಗೆರೆ ಎರಿ ಮೇಲೆ ಮುರುಕರಿ ಕುರಿಮರಿ, ತರಿಗೆರೆ ಎರಿ ಮೇಲೆ ಮುರುಕರಿ ಕುರಿಮರಿ, ತರಿಗೆರೆ ಎರಿ ಮೇಲೆ ಮುರುಕರಿ ಕುರಿಮರಿ ಮೇಯ್ತಿತ್ತು, ಹಾಗಾಗಿ ಮೇಯ್ತಿತ್ತು 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 ಮೇಯ್ತಿತ್ತು. ಕಬ್ಬಿನಗದ್ದೆ ಮಧ್ಯದಲ್ಲಿ ಉಬ್ಬಿದ ಕುಬ್ಬಿದ ಗಬ್ಬತ್ತೋಳ, ಕಬ್ಬಿನಗದ್ದೆ ಮಧ್ಯದಲ್ಲಿ ಉಬ್ಬಿದ ಕುಬ್ಬಿದ ಗಬ್ಬತ್ತೋಳ, ಕೂರಿ ನೋಡಿ ಹಬ್ಬ ಎಂದು ಕಾಯ್ತಿತ್ತು, ಇನ್ನು ಕಾಯ್ತಿತ್ತು. ಬಾಯ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕಸ್ಕೊಂಡು, ಓ ಕಣ್ಣು ಕಣ್ಣು ಕೆಕ್ಕಸ್ಕೊಂಡು, ಬಾಯ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕಸ್ಕೊಂಡು, ಊರಿ ಕಡೆ ನೋಡಿಕೊಂಡು ಬರ್ತಿತ್ತು ನೋಡ ಬರ್ತಿತ್ತು. ಬಾಲಗೀಲ ಸೆಟ್ಟಿಸ್ಕೊಂಡು ಬಾಲಗೀಲ ಸೆಟ್ಟಿ
ಹೊಕ್ಕೆ ಹಾಳು ಸೀನು ಬಂದೋಯ್ತು, ಹಾಲು ಜಾರಿ ತೋಡ ಕೆಳಕ್ ಬಿದ್ದೋಯ್ತು, ಕೆರೆ ಬಿದ್ದೋಯ್ತು. ಮರಿ ಕುರಿ ಮರಿ ಕರಿ ಕುರಿ ಮರಿ, ಮೂರು ಕರಿ ಕುರಿ ಮರಿ, ಮೇಲೆ ಮೂರು ಕರಿ ಕುರಿ ಮರಿ, ಏರಿ ಮೇಲೆ ಮೂರು ಕರಿ ಕುರಿ ಮರಿ, ತರಿಗೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ, ತರಿಗೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ, ತರಿಗೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ. ಹಾಯಾಗಿ ಮೇಯ್ತಿತ್ತು 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 ಮೇಯ್ತಿತ್ತು. ಮೋಡ ಮಧ್ಯ ಗುಡುಗು ಹಾಗೆ, ಭೂಮಿಗೆಲ್ಲ ನಡುಗು ಹಾಗೆ, ಮೋಡ ಮಧ್ಯ ಗುಡುಗು ಹಾಗೆ, ಭೂಮಿಗೆಲ್ಲ ನಡುಗು ಹಾಗೆ, ಜೋರ ಗರ್ಜನೆ ಮಾತಾ ಸಿಂಹ ಬರ್ತಿತ್ತು, ಹಾಸ್ಕೊಂಡ್ ಬರ್ತಿತ್ತು. ನೀರೇ ನಿಚ್ಕೊಂಡ್ ಬರೋ ತೋಳ ತಿನ್ನೋ ಕಂದ ಬಿಡ್ಕೊಂಡ್ ಬಾಯಿ ನುಗ್ಗಿತ್ತು. ಸಿಂಹ ತೋಳ ತೋಳ ಸಿಂಹ, ಸಿಂಹ ತೋಳ ತೋಳ ಸಿಂಹ. ಹೆದರ್ಕೊಂಡು ತೋಳ ಮುದ್ರಕೊಂಡು ಬಾಲ ತಪ್ಪಿಸ್ಕೊಂಡು ಓಡೋಯ್ತು. ಬೇಡ ಹಾಕಿದ ಬಾಲೆ ಸಿಂಹ ಸಿಕ್ಬಿಟ್ಟು, ತೋಳ ಓಡೋಯ್ತು, ಸಿಂಹ ಸಿಕ್ಬಿಟ್ಟು. ಇಷ್ಟೆಲ್ಲ ಆದ್ರೂ ತರಿಗೆರೆ ಏರಿ ಮೇಲೆ ಮುರುಗರಿ ಕುರಿ ಮರಿ ಮೇಯ್ತಿತ್ತು, ಆಗ ಮೇಯ್ತಿತ್ತು. ಮಗ ಮಗ ಸ ಸ ಸ ಸ ಕ ಕ ಕ ಕ ಗ ಗ ಗ ಗ ಗ ಮ ಸ ಸ ಗ ಸ ನಿ ಸ 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 ತರಿ ಕೆರೆ ತರಿ ಕೆರೆ ತರಿ ಕೆರೆ ಎರಿ ಮೇಲೆ ಮೂರು ಕರಿ ಗುರಿ ಮರಿ ಮೇಯ್ತಿತ್ತು. ತರಿ ಕೆರೆ ತರಿ ಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು, ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು, ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು. ತರಿಗೆರೆ ಎರಿ ಮೇಲೆ ಮೂರು ಮೂರು ಕರಿ ಕುರಿ ಮರಿ, ಮೂರು ತರಿಗೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ, ತರಿಗೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ, ತರಿಗೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ, ತರಿಗೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು 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 ಮೇಯ್ತಿತ್ತು. ತರಿಗೆರೆಯ ಮೇಲೆ ಮೂರು ಕರಿ ಕುರಿ ಮೇಯ್ದ ಚಂದ ಹೊಟ್ಟರೆ ಸ್ವಲ್ಪ ಚಂಪಳೆ ಜೋರಾಗಿ ಬರಲಿ, ಇಲ್ಲ ತೊಂದರೆ ಇಲ್ಲ, ಮೇಯಿಸ್ಕೊಂಡು ಬರೋ ವಾಪಸ್ ಅಂತ ಕೇಳ್ಕೊಳ್ಳೋದು. ಸೊ ಒಂದು ಸೂಚನೆ, ದಯವಿಟ್ಟು ಯಾರು ಆ ಮೇಲಿನ ಮೆಟ್ಟಲ್ಲಿ ಕುಳಿತಿದ್ದೀರಿ, ಕೆಲವು ಮಕ್ಕಳಿದ್ದೀರಿ, ನಾನೇ ಖುದ್ದು ಬರುತ್ತೇನೆ, ಯಾರು ಅಲ್ಲಿ ಕುಳಿತುಕೊಳ್ಳಿಕ್ಕಿಲ್ಲ. ಶಾಲೆಯ ಆವರಣಕ್ಕೆ ಇಂಟರ್ಲಾಕಿನ ಮೇಲೆ ಯಾರು ಹೋಗ್ಲಿಕ್ಕಿಲ್ಲ. ಸೊ ದಯವಿಟ್ಟು ಅಲ್ಲಿ ಸಿಸ್ಟರ್ ಕೆಳಗೆ ಕಳಿಸ್ತಾರೆ. ಸೊ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲರೂ ಕೆಳಗೆ ಬರಬೇಕು, ಇಲ್ಲಿ ಬೇಕಾದಷ್ಟು ಜಾಗ ಇದೆ. ಸೊ ಅಲ್ಲಿ ಯಾರು ಮೇಲ್ಭಾಗದಲ್ಲಿ ಓಡಾಟ ಮಾಡಲಿಕ್ಕಿಲ್ಲ, ಊಟದ ಟೈಮಿಗೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ. ಸೊ ದಯವಿಟ್ಟು ಯಾರೆಲ್ಲ ಮೇಲೆ ಕುಳಿತಿದ್ದೀರಿ ಸ್ಟೆಪ್ಪಲ್ಲಿ ಎಲ್ಲರೂ ಇಳಿದು ಕೆಳಗೆ ಬನ್ನಿ. ಮೇಲೆ ನಮ್ಮ ಇಂಟರ್ಲಾಕಿನ ಮೇಲೆ ಯಾರು ಓಡಾಟ ಮಾಡಲಿಕ್ಕಿಲ್ಲ. ಸೊ ದಯವಿಟ್ಟು ಸಿಸ್ಟರ್ ಎಲ್ಲರೂ ಕೆಳಗೆ ಬಂದು ಕುಳಿತುಕೊಳ್ಬೇಕು. ಮುಂದಿನ ಒಂದು ಗೀತೆಗೆ ರೆಕ್ಕೆಯ ಕುದುರೆಯೇರಿ ಈ ಒಂದು ಗೀತೆಗೆ ಧ್ವನಿ ಆಗ್ತಿರುವಂಥ ಗಾಯಕಿ ಜೋಡಿ ರೈಫಾ ಮತ್ತು ರಿದಾ ಅವರು ಬರ್ತಾ ಇದ್ದಾರೆ. ಈ ಒಂದು ಗೀತೆ ಇದೀಗ ನಿಮ್ಮ ಮುಂದೆ. ಹಲೋ
ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡಿ ಕಣ್ಣ ಮುಚ್ಚೆ ಆಟ ಆಡ್ತಾನೆ. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ, ಬರುವ ನನ್ನ ಅಪ್ಪಯ್ಯ. ಕಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಹಿಡುತ್ತಾನೆ, ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಕಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳೆಯಾಗಿ, ಹುಣ್ಣಿಮೆ ವಸ್ತ್ರವ ಹೊತ್ತುಕೊಳ್ಳುವೆನು ಕಂಬಳಿಯನ್ನಾಗಿ. ಸ್ವರ್ಗದ ಮೇಲೆ ಇಂದ್ರನಾರೆ ಎದುರು ಇಡುವನು, ನಿನ್ನನ್ನು ಮುದ್ದಿಸಿ ಬರುವನು. ಬೊಬ್ಬೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನು. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಹಂಸನವಿಯಲ್ಲಿ ರಾಜಕುಮಾರಿಯ ಹಾಗೆ ನಿನ್ನನ್ನು ಏಳು ಬೆಟ್ಟದ ಚೆಯಲು ಕಾಡಲಲ್ಲಿ ಸುತ್ತಿಸಿ ಬರ್ತಾನೆ. ಅಲಾವುದ್ದೀನನ ಅದ್ಭುತ ದೀಪದ ಹಾಗೆ ನನ್ನಪ್ಪ ಎಲ್ಲ ಸಂತೋಷ ನೀಡುತ್ತ ನನ್ನನ್ನು ಕಂದ ಅಂತಾನೆ. ಕವಿತೆಯ ಹಾಡಿ ಖುಷಿಗಳ ನೀಡಿ ಸುಂದರ ಕಥೆಗಳ ಹೇಳುತ್ತಾ ನಿಧಿರಿ ಮಾಡಿಸುವ. ಹಿಂದಿರುಗಿ ಹೋಗದಂತೆ ನನ್ನ ಈ ತೋಳಲ್ಲಿ ಬಂಧಿಸುವೆ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡಿ ಕಣ್ಣ ಮುಚ್ಚೆ ಆಟ ಆಡ್ತಾನೆ. ಎಸ್, ಥ್ಯಾಂಕ್ ಯು. ಆದರಣೀಯರೇ, ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳಕ್ಕೆ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾಗಿರುವಂತಹ BG ಕನ್ಸ್ಟ್ರಕ್ಷನ್ಸ್ ಇದ್ರೆ ಮಾಲಕರಾಗಿರುವಂತಹ ಶ್ರೀಯುತ ಜುನೇದ್ ಅವರು ಆಗಮಿಸಿದ್ದಾರೆ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಯುತ ರಜಾಕ್ ಬಪ್ಪಳಿಗೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ರಕ್ಷಕ ಶಿಕ್ಷಕ ಸಂಘದ ಮಾಜಿ ಉಪಾಧ್ಯಕ್ಷರಾಗಿರುವ ರಾಮಚಂದ್ರ ಭಟ್ ಅವರು ಉಪಸ್ಥಿತರಿದ್ದಾರೆ. ಸರ್, ತಮಗೂ ಸ್ವಾಗತ. ಸಂತ ಫಿಲೋಮಿನ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಶ್ರೀಯುತ ನರೇಶ್ ಲೋಬ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಸರ್, ತಮಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಮುಂದಿನ ಆಸನವನ್ನ ಸ್ವೀಕಾರ ಮಾಡಬೇಕು. ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ
ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರಾಗಿರುವ ಶ್ರೀಯುತ ನಾರಾಯಣ ರೈ ಕುಕ್ಕುಬಳ್ಳಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉದ್ಯಮಿಗಳು, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಆಗಿರುವಂಥ ಶ್ರೀಯುತ ದೀಪಕ್ ಮಿನೇಜಸ್ ಮಾಲಕರು, ಸೋಜಾ ಮೆಟಲ್ ಪುತ್ತೂರು, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಈಗ ಕಡೆಯ ಹಾಡು, ಅದಾದ ನಂತರ ಸ್ವಾಗತ ಅತಿಥಿಗಳು ವೇದಿಕೆಗೆ ಆಗಮಿಸ್ತಾರೆ. ಸ್ವಾಗತ ನೃತ್ಯದೊಂದಿಗೆ ಕಾರ್ಯಕ್ರಮ ಮುಂದಕ್ಕೆ ಉದ್ಘಾಟನೆಗೊಳ್ಳಲಿದೆ. ಸೊ ಕಡೆಯ ಹಾಡು, ದಯವಿಟ್ಟು ಎಲ್ಲ ಪ್ರೇಕ್ಷಕರು ಜೊತೆಯಾಗಿ. ಥ್ಯಾಂಕ್ ಯು. ಖಂಡಿತವಾಗಿ ಕೊನೆಯ ಒಂದು ಹಾಡಿದ ನಾವು ಹೆಜ್ಜೆ ಹಾಕಿದ್ದೇವೆ. ನಾನು ಮತ್ತು ಶಿವಪ್ರಿಯ, ನಿಮ್ಮ ಶಾಲೆಯ ಶಿಕ್ಷಕಿ. ಈ ಹಾಡು ನಮಗೆಲ್ಲರಿಗೂ ದಾರಿದೀಪ ಆಗಲಿ. ಈ ಪ್ರತಿಯೊಂದು ಸಾಲುಗಳು ಕೂಡ ಜೀವನದ ಒಂದು ಮೌಲ್ಯ, ಜೀವನಕ್ಕೊಂದು ಮಾರ್ಗದರ್ಶನ ಸಿಗುವಂಥ ಒಂದು ಗೀತೆ. ಹಾಗಾಗಿ ಈ ಒಂದು ಹಾಡಿನ ಜೊತೆ ನಮ್ಮ ಒಂದು ಕಾರ್ಯಕ್ರಮ ಸಂಪನ್ನಗೊಳಿಸ್ತಿದ್ದೇವೆ. ನಮ್ಮ ಜೊತೆ ನೀವು ಕೂಡ ತಾಳ ಹಾಕುವ ಮೂಲಕ ಆಗಿರ್ಬೋದು, ಜೊತೆಗೆ ಧ್ವನಿ ಸೇರಿಸುವ ಮೂಲಕ ಆಗಿರ್ಬೋದು, ಜೊತೆ ಗೂಡಬಹುದು ಅಂತ ಕೇಳಿಕೊಡುತ್ತಾ, ನಾನು ವಿನೋದಾಚಾರ್ಯ, ಈ ಲಿಟಲ್ ಫ್ಲೋರ್ ಶಾಲೆಯ ಒಬ್ಬ ಕಿರಿಯ ವಿದ್ಯಾರ್ಥಿಯಾಗಿ ತುಂಬ ಖುಷಿಯಲ್ಲಿ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ, ಹಾಡಲಿಕ್ಕೆ ಅವಕಾಶ ಆಯಿತು. ಆ ಒಂದು ಕಾರಣಕ್ಕೆ ನನ್ನ ಈ ಒಂದು ಶಾಲೆಗೆ ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸ್ತಾ ಕೊನೆಯ ಒಂದು ಗೀತೆ ಆಯ್ತಾ ನಾವು ಹೆಜ್ಜೆ. ಏನಾಗಲಿ ಮುಂದೆ ಸಾಗಲಿ, ಎಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡಲಿ, ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡಲಿ, ತುಂಬಿಕೋ ಮನದಲ್ಲಿ. ಇಂದಿಗೋ ನಾಳೆಗೋ ಮುಂದಿನ ಮಾಡಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ, ನಿನಗೆ ಆ ಅನುಭವ. ಏನಾಗಲಿ
ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ. ದಯವ ತೋರುವ ಮಣ್ಣಿನ ಗುಣವಿದೆ. ಸಾವಿನ ಸುಳಿಯಲಿ ಸಿಲುಕಿನ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು. ಹಸಿರ ಕೈಗಳು ನಮ್ಮನ್ನು ಬೆಳೆಸುತ್ತಾ, ವಿಧಿಯ ಪರವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತಾ. ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮಂಚಲೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು, ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗಲಿ, ಪ್ರೀತಿಗಾಗಿ ಬದುಕು ಬಾಳಲಿ, ಪ್ರೀತಿಗಾಗಿ ಬದುಕು ಬಾಳಲಿ. ಓ, ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ. ಓ, ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ. ಆಹಾ, 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 ಆಹಾ. ಲಾ, 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 ಲಾ. ಥ್ಯಾಂಕ್ ಯು. ಬೇಸ್ ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಪ್ರಯುಕ್ತ ಸುಮಾರು 1.25 ಗಂಟೆಯ ಅವಧಿಯ ಸುಂದರ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಶ್ರೀಯುತ ವಿನೋದ್ ಆಚಾರ್ಯ ಇವರಿಗೆ ಸೇರಿರುವ ಸರ್ವರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ಐರಿನ್ ಬೇಗಸ್ ಅವರು ವೇದಿಕೆಗೆ ಬಂದು ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಅವರ ಭಾವಿ ಪತ್ನಿ ನಮ್ಮ ಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ಶಿವಪ್ರಿಯ ಅವರು ಕೂಡ ಒಟ್ಟಿಗೆ ಉಪಸ್ಥಿತರಿದ್ದಾರೆ. ಇಬ್ಬರಿಗೂ ಕೂಡ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಈ 1.25 ಗಂಟೆಯ ಅವಧಿಯ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಕೂಡ ಸೇರಿಸಿಕೊಂಡು ಸಂಯೋಜನೆಯನ್ನು ಮಾಡಿರುವಂಥ ವಿನೋದ್ ಆಚಾರ್ಯ ಹಿರಿಯ ವಿದ್ಯಾರ್ಥಿ, ನಮ್ಮ ಶಿಕ್ಷಕಿ ಶ್ರೀಮತಿ ಶಿವಪ್ರಿಯ ಅವರಿಗೂ ಕೂಡ ಅತ್ಯಂತ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ ಒಂದು ಚಪ್ಪಾಳೆ ನಿಮ್ಮದು ಅವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ನೆರವೇರುವುದಕ್ಕಿದೆ. ಆದರಣೀಯರೇ, ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು 1928ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭಗೊಂಡು ಮುಂದಿನ 2 ವರ್ಷಗಳಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಇದೇ ವೇದಿಕೆಯಲ್ಲಿ ಆಚರಿಸುವಂತಹ ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ಈ ವರ್ಷ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ಈ ವಾರ್ಷಿಕ ಮೇಳವನ್ನು ಇನ್ನಷ್ಟು ಪ್ರೇಕ್ಷಕರನ್ನು ಸೇರಿಸಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ನಾವು ನೀವುಗಳೆಲ್ಲ ಸೇರಿದ್ದೇವೆ. ಇಂದಿನ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಡಾಕ್ಟರ್ ಲಿಲ್ಲಿ ಪಿರೇರಾ, ಬೆತನಿ ಸಂಸ್ಥೆಯ ಮಂಗಳೂರು ಪ್ರಾಂತ್ಯದ ಪ್ರಾಂತೀಯ ಮುಖ್ಯಸ್ಥೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಸಂಸ್ಥೆಯ ಮುಖ್ಯ ಶಿಕ್ಷಕಿಯವರು ಅವರನ್ನು ವೇದಿಕೆಗೆ ಕರೆತರಬೇಕು. ಅದರ ಜೊತೆಗೆ ಸಂಸ್ಥೆಯ ಸಂಚಾಲಕರಾಗಿರುವಂತಹ ವಂದನೀಯ ಭಗಿನಿ ಪ್ರಶಾಂತಿ BS ಅವರು ವೇದಿಕೆಗೆ ಆಗಮಿಸಬೇಕು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪುತ್ತೂರು ನಗರಸಭೆಯ ಮಾನ್ಯ ಆಯುಕ್ತರಾಗಿರುವಂತಹ ಶ್ರೀಮತಿ ವಿದ್ಯಾ ಎಂ ಕಾಳೆ ಅವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಸಿಸ್ಟರ್ ಕರ್ಕೊಂಡು ಬನ್ನಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ಅವರು ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀಯುತ ಚಕ್ರಪಾಣಿ ಸರ್ ಅವರು ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು, ಆಗಮಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ
ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಕೊಡುಗೆ ದಾನಿಗಳು ಆಗಿರುವಂತಹ ಶ್ರೀಯುತ BG ಜುನೈದ್ BG ಕನ್ಸ್ಟ್ರಕ್ಷನ್ಸ್ ಇದರ ಮಾಲಕರು ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಶ್ರೀಮತಿ ಸುನೀತಾ ಪಿರೇರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ರಜಾಕ್ BH ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ವಿನಯ ಸುವರ್ಣ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಅದೇ ರೀತಿ ಮಾಜಿ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ರಾಮಚಂದ್ರ ಭಟ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ಮಾಡ್ತಾ ಇರುವಂಥ ಶ್ರೀಮತಿ ಮೇಬಲ್ ಡಿಸೋಜಾ ಅವರು ಆಗಮಿಸಬೇಕು. ನಮ್ಮ ರಾಜ್ಯ ಸಂಘಟನಾ ಆಯುಕ್ತರಾಗಿರುವಂತಹ ಶ್ರೀಯುತ ಭರತ್ ರಾಜ್ ಸರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಾವು ಕೂಡ ನಮ್ಮ ಜೊತೆ ಸೇರಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾನೆ. ಶ್ರೀಮತಿ ಡಾರತಿ ಮೇರಿ ಡಿಸೋಜಾ ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಗಮಿಸಬೇಕು. ಅಂತೆಯೇ ಬೆತ್ತನಿ ಸಂಸ್ಥೆಯ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾಗಿರುವಂತಹ ವಂದನೀಯ ಭಗಿನಿ ಗ್ರೇಸಿ ಸಾಂತ್ಮಯೂರ್ ಅವರು ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಭಗಿನಿ ಲಬಿಟಾ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಶ್ರೀಯುತ ಸಂದೇಶ್ ರೈ ಸಂಪ್ಯ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಶ್ರೀಯುತ ನಾರಾಯಣ ರೈ ಕುಕ್ಕುವಳ್ಳಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಅದೇ ರೀತಿ ಹಿರಿಯ ವಿದ್ಯಾರ್ಥಿ ಬುದ್ಧಿಮಿಗಳಾಗಿರುವ ಕಾರ್ಯಕ್ರಮದ ಪೋಷಕರಾಗಿರುವಂಥ ಶ್ರೀಯುತ ದೀಪಕ್ ಮೆನೇಜಸ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನಿವೃತ್ತ ಶಿಕ್ಷಕಿಯರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ಸಬೀನಾ ಲಸ್ರಾದ್ ಅವರು, ಲೀಡಿಯಾ ಮರಿಯಾ ರಸ್ಕಿನ್ ಅವರು, ಜೋಸೆಫ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಚೇತನ್ ಮೊಟ್ಟೆ ತಡಕ ನಮ್ಮ ಸುರಕ್ಷಾ ಸಮಿತಿಯ ಅಧ್ಯಕ್ಷರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಬೆತ್ತನಿ ಸಂಸ್ಥೆಯ ಮುಖ್ಯ ಶಿಕ್ಷಕಿ ವಂದನೀಯ ಭಗಿನಿ ಅನಿತಾ ಟ್ರೆಸ್ಸಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸಿಸ್ಟರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಸದೆಬಿಟ್ಟು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಬೆತ್ತನಿ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಅನಿತಾ ಟ್ರೆಸ್ಸಿ ಅವರು ಉಪಸ್ಥಿತರಿದ್ದೀರಿ. ಸಿಸ್ಟರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೊ ಎಲ್ಲ ಸ್ವಾಗತ ನೃತ್ಯದ ಮಕ್ಕಳು ನಿಮ್ಮ ಲೈನಿಗೆ ಬನ್ನಿ. ನಿಮ್ಮ ಲೈನ್ ನೋಡ್ಕೊಳ್ಳಿ ಮಕ್ಕಳು. ಫ್ರಂಟ್ ಲೈನ್ ಮತ್ತು ಆಲ್ ಆಫ್ ಯು ಅಟೆನ್ಷನ್ ಪ್ಲೀಸ್. ಮಕ್ಕಳು, ಸ್ಕೌಟ್, ಗೈಡ್, ಕಪ್, ಬುಲ್ಬುಲ್, ಟೀಚರ್ಸ್, ಎಲ್ಲ ಮಕ್ಕಳು ನಿಮ್ಮ ಚುಕ್ಕೆ ಸಿಕ್ಕಿದೆಯಲ್ಲ, ಕರೆಕ್ಟ್ ಅಲ್ಲ? ಅಲ್ಲಿ ಯಾರು ಒಂದು
ಸರಿ ಇದೆಯಾ? ಲೈನಿಗಿಂತ ಹೊರಗಡೆ ಕರೆಕ್ಟ್ ಲೈನಲ್ಲಿ ಇದ್ದೀರಲ್ಲ? ಆಲ್ ಆಫ್ ಯು ಸ್ಟಡಿ. ಟೀಚರ್ ಒಮ್ಮೆ ಹೋಗಿ. ಆದರಣೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು 1928ರಲ್ಲಿ ಆರಂಭಗೊಂಡು 2028ಕ್ಕೆ ಶತಮಾನೋತ್ಸವವನ್ನು ಆಚರಿಸುತ್ತಿರುವಂತಹ ಅಮೃತ ಗಳಿಗೆಯಲ್ಲಿ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ಇದರಲ್ಲಿ 503 ಮಕ್ಕಳೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವ ಮೊದಲ ಶಾಲೆ ಅದು ನಮ್ಮದು ಅನ್ನುವಂತಹ ಹೆಗ್ಗಳಿಕೆಯೊಂದಿಗೆ ಈ ವರ್ಷ 500ರ ಗಡಿಯನ್ನು ದಾಟಿ ಎಲ್ಲ ಮಕ್ಕಳು ಕೂಡ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸುಂದರ ಗಳಿಗೆಯಲ್ಲಿ ನಾವುಗಳಿದ್ದೇವೆ. ಈಗಾಗಲೇ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ವೇದಿಕೆಗೆ ಬರಮಾಡಿಕೊಂಡ ನಂತರ ಸುಮಾರು 36 ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳನ್ನು ಸ್ವಾಗತ ನೃತ್ಯದೊಂದಿಗೆ ಅತ್ಯಂತ ಸುಂದರವಾಗಿ ಸ್ವಾಗತಿಸಬೇಕು ಅನ್ನುವಂತಹ ಇಚ್ಛೆಯೊಂದಿಗೆ ಇದೀಗ ಸ್ವಾಗತ ನೃತ್ಯ ನಿಮ್ಮ ಮುಂದೆ.
ಹಾಗೇರಿ ಒಂದು ಫೋಟೋಗ್ರಫಿ ಮೇಲಿಂದ ತೆಗಿತಾ ಇದ್ದಾರೆ. ಎಸ್, 1 ಮಿನಿಟ್. ಥ್ಯಾಂಕ್ ಯು. ಗೇಟ್ ಓಪನ್ ಮಾಡಿ. ಅತ್ಯುತ್ತಮ ಸ್ವಾಗತ ನೃತ್ಯದೊಂದಿಗೆ ನಮ್ಮೆಲ್ಲರನ್ನ ಮನರಂಜಿಸಿದಂತಹ 36 ವಿದ್ಯಾರ್ಥಿನಿಯರಿಗೂ ಕೂಡ ಎಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳು ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನೇರವಾಗಿ ಸಭಾ ಕಾರ್ಯಕ್ರಮದ ಕಡೆಗೆ ತೆರಳುತ್ತಾ ಇದ್ದೇವೆ. ಆದರಣೀಯರೇ, ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಪ್ರಯುಕ್ತ ಇವತ್ತು ಬೆಳಗ್ಗೆ 8:30 ಗಂಟೆಗೆ ಧ್ವಜಾರೋಹಣದೊಂದಿಗೆ ಆರಂಭಗೊಂಡು ನಿರಂತರವಾಗಿ ಈ ತನಕ ಕೂಡ ಮೇಲ್ಭಾಗದಲ್ಲಿ ಕಾರ್ಯಕ್ರಮಗಳು ಆರಂಭಗೊಂಡು ಸಂಜೆ 5:45ಕ್ಕೆ ರಸಮಂಜರಿ ಕಾರ್ಯಕ್ರಮದೊಂದಿಗೆ ಈ ಭಾಗದ ಇಲ್ಲಿನ ಕಾರ್ಯಕ್ರಮವನ್ನು ಆರಂಭಿಸಿ ಸಂಜೆಯ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ಅವರು ಬಹುಶಃ ನಮ್ಮ ಶಾಲೆಯಲ್ಲಿ ಆಗುವ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಅದು ಕ್ರೀಡಾ ಚಟುವಟಿಕೆ ಇರಲಿ ಅಥವಾ ಶೈಕ್ಷಣಿಕ ಚಟುವಟಿಕೆ ಇರಲಿ ಅತ್ಯುತ್ತಮ ಸಹಕಾರದೊಂದಿಗೆ ಅವರು ಮೊನ್ನೆ ಫೋನ್ ಮಾಡುವಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಸರ್ ಹೇಳಿದ್ರು ಮನೆಗೆ ಬಂದ್ರೆ ಖಂಡಿತ ಬರ್ತೇನೆ ಅಂತೇಳಿ. ಬಹುಶಃ ಅತ್ಯಂತ ಪ್ರೀತಿಯ ಕರೆಗೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಸ್ಪತ್ರೆಯಿಂದ ಬಂದು ನೇರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ BO ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ಅವರನ್ನ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಪುತ್ತೂರು ನಗರಸಭೆಯ ನೂತನ ಪೌರಾಯುಕ್ತೆ. ಕಳೆದ ವರ್ಷ ಮಧು ಎಸ್ ಮನೋಹರ್ ಅವರು ಬಂದಿದ್ರು. ಈ ಸಲ ವಿದ್ಯಾ ಎಂ ಕಾಳೆ ಮೇಡಮ್ ಅವರಿಗೆ 2 ದಿನದ ಹಿಂದೆ ಕರೆ ಮಾಡಿ ಮೇಡಮ್ ಬರಬೇಕು ಅಂದಾಗ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ರು. ನೆನಪಿಸಿ ಅಂತ ಹೇಳಿದ್ರು. ಇವತ್ತು DCM ಬರುವ ಕಾರ್ಯಕ್ರಮ ಒತ್ತಡದ ಮಧ್ಯೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದ್ರೂ ಕೂಡ ಮೇಡಮ್ ಬರಬಹುದು ಅನ್ನುವ ನಿರೀಕ್ಷೆಯೊಂದಿಗೆ ಮೇಡಮ್ಗೆ ಕರೆ ಮಾಡುವಾಗ ನಾನು 10 ನಿಮಿಷದಲ್ಲಿ ಬರ್ತೇನೆ ಅಂತೇಳಿ ಕ್ಲಪ್ತ ಸಮಯಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಮೇಡಮ್ ವಿದ್ಯಾ ಕಾಳೆ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ನಾವು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ವರ್ಷದ ರಾಷ್ಟ್ರ ಮಟ್ಟಕ್ಕೆ ತೆರಳಿದಂತಹ ಬೆತನಿ ಸಂಸ್ಥೆಯ ಕಬಡ್ಡಿ ತಂಡ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು ಅಂತಿದ್ರೆ ಆರಂಭದಲ್ಲೇ ಇದ್ದ ಕಂಟಕವನ್ನ ನಿವಾರಿಸಿ ನಮ್ಮ ಸಂಸ್ಥೆಯ ಜೊತೆ ಗಟ್ಟಿಯಾಗಿ ನಿಂತು ರಾಷ್ಟ್ರ ಮಟ್ಟದವರೆಗೆ ಹೋಗುವವರೆಗೆ ಒಂದು ದೊಡ್ಡ ಸಪೋರ್ಟ್ ಅನ್ನ ಮಾಡಿದವರು ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಶ್ರೀಯುತ ಚಕ್ರಪಾಣಿ ಸರ್. ನಮ್ಮ ಶಾಲೆಯ ಮೇಲೆ ವಿಶೇಷ ಪ್ರೀತಿಯೊಂದಿಗೆ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಆಗಮಿಸ್ತಾರೆ. ಸರ್ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಮ್ಮ ಸಂಸ್ಥೆಯ ಸಂಚಾಲಕರು ವಂದನೀಯ ಭಗಿನಿ ಪ್ರಶಾಂತಿ BS. ನಮ್ಮ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ದೊಡ್ಡ ಮೊದಲ ಅಭಿಮಾನಿ ಅಂತ ಹೇಳಿದ್ರೆ ಅದು ನಮ್ಮ ಸಂಚಾಲಕರು. ಯಾವ ಕಾರ್ಯಕ್ರಮವನ್ನ ಬೇಕಾದ್ರೂ ನಿಲ್ಲಿಸಿ ಸ್ಕೌಟ್ ಗೈಡ್ ವಾರ್ಷಿಕ ಮೇಳ ಮಾತ್ರ ನಡಿಬೇಕು ಅಂತ ಮೊದಲ ಪ್ರೋತ್ಸಾಹ ನಮ್ಮೆಲ್ಲರನ್ನ ಅತ್ಯಂತ ಉರಿದುಂಬಿಸುವಂತಹ ಭಗಿನಿ ಪ್ರಶಾಂತಿ BS ಅವರಿಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ
ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಅನಾರೋಗ್ಯದ ನಿಮಿತ್ತ ಬರ್ತೇನಾ ಇಲ್ವಾ ಅಂತ ಹೇಳೋ ಗೊಂದಲದ ಮಧ್ಯದಲ್ಲೂ ಕೂಡ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ಒಂದು ಗಳಿಗೆ ಆದರೂ ಬಂದು ಹೋಗ್ತೇನೆ ಅನ್ನುವ ಪ್ರೀತಿಯಿಂದ BO ಸರ್ ಎಲ್ಲ ಒಟ್ಟು ಸೇರಿ ಜಂಟಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಶಶಿಕಲಾ ಮೇಡಮ್ ಅವರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು. ಮೇಡಮ್ ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಯೂನಿಫಾರ್ಮ್ ಅಲ್ಲಿ ಮಧ್ಯದಲ್ಲಿ ಕನ್ನಡಕ ಹಾಕಿ ಕೂತ್ಕೊಂಡಿದ್ದಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 30,000ಕ್ಕಿಂತ ಅಧಿಕ ಮಕ್ಕಳಿರಬಹುದು ಅಂತ. ಆ ಎಲ್ಲ ಮಕ್ಕಳಿಗೆ ಅತ್ಯಂತ ಪ್ರೀತಿಯ ಒಬ್ಬ ಸ್ಕೌಟ್ ಮಾಸ್ಟರ್ ಅಂತ ಹೇಳಿದ್ರೆ ಅದು ಭರತ್ ರಾಜ್. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯದ ಸಂಘಟನೆಯಲ್ಲಿ ಯಾವತ್ತೂ ಕೂಡ ಮುಂದೆ ಇರ್ತದೆ. ಆ ಮುಂದೆ ಇರಬೇಕು ಅಂತಿದ್ರೆ ಎಲ್ಲರನ್ನ ಎಚ್ಚರಿಸುವ ಒಂದು ಮಾನಿಟರ್ ಬೇಕು. ಅದನ್ನು ಜಿಲ್ಲೆಗೆ ಮಾಡುವವರು ನಮ್ಮ ಭರತ್ ರಾಜ್ ಅವರು. ಆರಂಭದ ಇನ್ವಿಟೇಷನ್ ಅನ್ನು ಕೂಡ ಹಾಕಿದ್ದೆ, ಮೊನ್ನೆ ಕೂಡ ಹಾಕಿದ್ದೆ. ಒತ್ತಡದ ಮಧ್ಯದಲ್ಲಿ ಕರೆ ಮಾಡಲಿಲ್ಲ, ಆದರೆ ನಮ್ಮ ಸ್ಟೇಟಸ್ಗೆ ಒಂದು ಹಾರ್ಟ್ ಚಿಹ್ನೆ ಬಂತು. ತಕ್ಷಣ ಸರಿಗೆ ಫೋನ್ ಮಾಡಿದೆ, ಖಂಡಿತ ನಾನು ಬರ್ತೇನೆ ಅಂತ ಒಪ್ಪಿಕೊಂಡು 6 ಗಂಟೆ ಅಂತ ಹೇಳಿದ್ರು. ನನಗೆ ಬರುವಾಗ ಮೊಬೈಲ್ ತೋರಿಸಿದೆ 6:00 ಎಕ್ಸಾಕ್ಟ್ 6 ಗಂಟೆಗೆ ನಮ್ಮ ಪ್ರವೇಶ ದ್ವಾರದ ಬಳಿ ಭರತ್ ರಾಜ್ ಅವರಿದ್ರು. ಸರ್, ಪ್ರೀತಿ ಇಟ್ಟು ಆಗಮಿಸಿದ್ದೀರಿ. ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತ ನಿಮ್ಮ ಚಪ್ಪಾಳೆಯೊಂದಿಗೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಸುನೀತಾ ಪಿರೇರಾ ಅವರು, ನಮ್ಮ ಶಾಲೆಗೆ ದೊಡ್ಡ ಮಹಾಪೋಷಕರು. ಯಾವುದೇ ಕಾರ್ಯಕ್ರಮ ಇರಲಿ ಮೇಡಮ್ಗೆ ಒಂದು ಕರೆ ಮಾಡಿ, ಅವರ ಗಂಡ ನಮ್ಮ ಹಿರಿಯ ವಿದ್ಯಾರ್ಥಿ, ದೊಡ್ಡ ದೊಡ್ಡ ಸಾಕಾರವನ್ನು ದೊಡ್ಡ ಮನಸ್ಸಿನಿಂದ ಕೊಡುವವರು. ಸೊ ಕಬಡ್ಡಿ ಇರಲಿ ಅಥವಾ ಇನ್ನಿತರ ಕಾರ್ಯಕ್ರಮ ಇರಲಿ ಎಲ್ಲದಕ್ಕೂ ಕೂಡ ನಮಗೆ ಸಪೋರ್ಟನ್ನು ಮಾಡುವವರು. ಮೇಡಮ್ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರಿ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ನಾರಾಯಣ ರೈ ಕುಕ್ಕುವಳ್ಳಿ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರು. ಬೆಳಗಿನ 1.5 ಗಂಟೆ ನಿರಂತರ ಅವಧಿಯ ಕಾರ್ಯಕ್ರಮವನ್ನು ಕೊಟ್ಟು ಸಂಜೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪ್ರೀತಿ ಇಟ್ಟು ಎಲ್ಲ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಿ ನಾಳೆ ಪ್ರತಿಭಾರಂಗ ಅನ್ನುವಂಥ ಒಂದು ದೊಡ್ಡ ಗ್ರೂಪ್, ಪುತ್ತೂರಿನ ದಿಗ್ಗಜರೆಲ್ಲ ಗ್ರೂಪಲ್ಲಿದ್ದಾರೆ, ಅದಕ್ಕೆಲ್ಲ ಎಡಿಟ್ ಮಾಡಿ ಅದಕ್ಕೆ ಹಾಕುವಂಥದ್ದು. ಇವತ್ತು ನಮ್ಮ ಶಾಲೆಯ ಸ್ಕೌಟ್ ಗೈಡ್ನ ಕಾರ್ಯಕ್ರಮದಲ್ಲಿ ಕುತ್ಕೊಂಡೇ ಒಂದು ನಗೆ ಹನಿಗೆ ಸಂಬಂಧಪಟ್ಟಂತ ಒಂದು ವ್ಯಂಗ್ಯ ಚಿತ್ರವನ್ನ ರಚನೆ ಮಾಡಿ ಹಾಕಿದ್ದಾರೆ. ಯಾವಾಗ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅದು ನಮ್ಗೆ ಹಾಕಿ ಎಲ್ಲರ ಸ್ಟೇಟಸ್ ಅಲ್ಲಿ ಇದೆ. ಒಂದು ಅದ್ಭುತವಾಗಿ ಒಂದು 5 ನಿಮಿಷ ಸಿಕ್ಕಿದ್ದನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಸರನ್ನ ನೋಡಿ ಕಲಿಬೇಕು ನಾವು. ಅಂತ ಒಂದು ವ್ಯಕ್ತಿತ್ವ ಸರ್. ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಒಂದು ಚಪ್ಪಾಳೆ. ಚಪ್ಪಾಳೆ ತಟ್ಟಿದ್ರೆ 18 ವಿಧದ ರೋಗಗಳು ಬರುವುದಿಲ್ಲ ಅಂತೆ. ಅದರಿಂದ ಎಲ್ಲರೂ ಗಟ್ಟಿ ಚಪ್ಪಾಳೆ ತಟ್ಟಬೇಕು. ಚಪ್ಪಾಳೆ ಹೇಗೆ ತಟ್ಟಬೇಕು ಅಂತ ನಮ್ಮ ಮಕ್ಕಳು ಹೇಳುತ್ತಾರೆ. ರೆಡಿಯಾ? ಲಾಸ್ಟಿಗೆ ಒಂದು ವೆಲ್ಕಮ್ ಕ್ಲಾಪ್ಸ್ ಒಟ್ಟಿಗೆ ಕೊಡುವ, ಆಗ್ಬೋದಲ್ಲ? ರೆಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಯುತ ದೀಪಕ್ ಮಿನೇಜಸ್ ಅವರು. ಲಿಟಲ್ ಫ್ಲವರ್ ಶಾಲೆಯ ಸ್ಕೌಟ್ ಗೈಡ್ ಚಳವಳಿಯನ್ನ 24 ವರ್ಷ ಮುನ್ನಡೆಸಿದವರು ನಮ್ಮ ಡಾರತಿ ಮೇರಿ ಡಿಸೋಜಾ. ನಾನು ಬರುವಾಗ ಇದೇ ವೇಷದಲ್ಲಿದ್ದರು. ನಮ್ಮ ಬ್ಯಾಂಡ್ ತಂಡವನ್ನು 22 ವರ್ಷ ಮುನ್ನಡೆಸಿದ್ದಾರೆ. ನಮ್ಮೆಲ್ಲ ಮೊದಲ ವಾರ್ಷಿಕ ರ್ಯಾಲಿಯನ್ನ ಸಣ್ಣ ಮಟ್ಟದಲ್ಲಿ ನಾವು ದೀಪದ ಬೆಳಗಿನಲ್ಲಿ ಆಚರಿಸ್ತಾ ಇದ್ದೆವು. ಆಗಾದಿಂದ ಕಳೆದ 4-5 ವರ್ಷಗಳ ಹಿಂದಿನವರೆಗೆ ಮೇಳದ ನಾಯಕಿಯಾಗಿ ನಮ್ಮನ್ನು ಮುನ್ನಡೆಸುವವರು ಡಾರತಿ ಟೀಚರ್, ಅವರ ಸುಪುತ್ರ. ಅವರ ಇಡೀ ಫ್ಯಾಮಿಲಿ ನಮ್ಮ ಶಾಲೆಗೆ ಒಂದು ಆಸ್ತಿ ಇದ್ದಂತೆ, ಯಾವುದಕ್ಕೂ ಕೂಡ ಕಣ್ಣು ಮುಚ್ಚಿ ಸಪೋರ್ಟ್ ಮಾಡುವವರು. ಅವರ ಸುಪುತ್ರ ಶ್ರೀಯುತ ದೀಪಕ್ ಮಿನೇಜಸ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮ ಚಪ್ಪಾಳಿಯೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಶ್ರೀಮತಿ ಡಾರತಿ ಮೇರಿ ಡಿಸೋಜಾ ಬೆಳಗಿನ ಉದ್ಘಾಟನೆಗೆ 10 ನಿಮಿಷ ಮುಂಚೆ ಬಂದಿದ್ದಾರೆ. ಮಧ್ಯಾಹ್ನದವರೆಗೆ ಇದ್ರು, ಸಂಜೆ ಕೂಡ ಅರ್ಧ ಗಂಟೆ ಮುಂಚೆ ಬಂದಿದ್ದಾರೆ. ಪ್ರೀತಿ ಇಟ್ಟು ಬಂದಿರುವಂತ ಡಾರತಿ ಮೇರಿ ಡಿಸೋಜಾ ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮೇಬಲ್ ಡಿಸೋಜಾ, ನನ್ನ ಸ್ಟೇಟಸ್, ನನ್ನ ಟೀಚರ್ಸ್ ಸ್ಟೇಟಸ್ ಅಥವಾ ನಮ್ಮ ಇಡೀ ಲಿಟಲ್ ಫ್ಲವರ್ ಶಾಲೆ ಗ್ರೂಪಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನ ನಾವು ಹಾಕುವಂತ ಕೆಲಸವನ್ನ ಮಾಡಿದ್ದೇವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇಲ್ಲಿ ನಡೆದಂತ ಧ್ವಜಾರೋಹಣ ಕಾರ್ಯಕ್ರಮದ ಮಕ್ಕಳ ಲೈನಿನ ನೆರಳು ಕೂಡ ಒಂದೇ ರೀತಿ ಬರಬೇಕು ಅಂತ ನಾವು ಪ್ಲಾನ್ ಅನ್ನ ಮಾಡಿದ್ದೆವು. ಅದರ ಹಿಂದೆ ನಮಗೆ ಸಪೋರ್ಟ್ ಅನ್ನ ಮಾಡಿದ್ರು ಮೇಬಲ್ ಟೀಚರ್. ಬಹಳ ಅದ್ಭುತವಾಗಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅವರೇ ನಿಂತು ಧ್ವಜವನ್ನೆಲ್ಲ ಕಟ್ಟಿ ಮಕ್ಕಳು ಕಲರ್ ಪಾರ್ಟಿ ಹೇಗೆ ಬರಬೇಕು ಎಲ್ಲವನ್ನ ಕೂಡ ಅತ್ಯುತ್ತಮವಾಗಿ
ಪರವಾಗಿ ವಿಲ್ಮಾ ಟೀಚರ್ ಮತ್ತು ನಮ್ಮ ಟೀಚರ್ಸ್ಗಳ ಜೊತೆ ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟವರು ಮೇಬಲ್ ಡಿಸೋಜ, ನಿವೃತ್ತರಾದರೂ ಪ್ರವೃತ್ತಿಯಲ್ಲಿ ... ಮುಂದುವರಿತಿರುವಂತ ಮೇಬಲ್ ಡಿಸೋಜ್ ಅವರಿಗೆ ನಿಮ್ಮ ಚಪ್ಪಾಳೆಯೊಂದಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ BG ಕನ್ಸ್ಟ್ರಕ್ಷನ್ಸ್ ಇದರ ಮಾಲಕರು ಶ್ರೀಯುತ ಜುನೈದ್ ಪಿ, ಲಿಟಲ್ ಫ್ಲೋರ್ ಶಾಲೆಯ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ದೊಡ್ಡ ಸಹಕಾರವನ್ನ ಕೊಟ್ಟವರು. ನಾವು ಹಿರಿಯ ಪುಷ್ಪ ಪ್ರಶಸ್ತಿಯನ್ನ ಕೂಡ ನಮ್ಮ ಕಬಡ್ಡಿ ಪಂದ್ಯಾಟದಲ್ಲಿ ಕೊಟ್ಟಿದ್ದೆವು. ಮೊನ್ನೆ ಬಾಗೇಪಲ್ಲಿಗೆ ಹೋಗುವಾಗ ನಮ್ಮ ಜೊತೆ ಜುನೈದ್ ಅವರು ಕೂಡ ತನ್ನ ಫಾರ್ಚುನರ್ ಗಾಡಿ ಇಟ್ಕೊಂಡು ಬಂದಿದ್ರು. 2 ದಿನ ನಮ್ಮ ಜೊತೆ ಬಂದು ನಮಗೆ ಸಪೋರ್ಟ್ ಅನ್ನ ಮಾಡಿದವರು ಶ್ರೀಯುತ ಜುನೈದ್ ಅವರು. ಸೇರಿರುವ ಎಲ್ಲರ ಪರವಾಗಿ ಹಿರಿಯ ವಿದ್ಯಾರ್ಥಿ ಜುನೈದ್ ಅವರಿಗೆ ಅತ್ಯಂತ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಮುಖ್ಯ ಶಿಕ್ಷಕಿ, ಬಹುಶಃ ಇಲ್ಲಿಯ ಟೀಚರ್ಸ್ಗೆ ಪೇರೆಂಟ್ಸ್ಗೆ ಹೊಸ ಪರಿಚಿತ. ಬೆತ್ತನಿಗೆ ಬಂದು 8 ತಿಂಗಳಾಗಿದೆ ಸಿಸ್ಟರ್. ಮುಂದಿನ 12 ಮತ್ತು 13 ತಾರೀಕಿಗೆ ಅವರ ನೇತೃತ್ವದಲ್ಲಿ ಬೆತ್ತನಿಯಲ್ಲೂ ಕೂಡ ಇಂಥದ್ದೇ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರೀತಿ ಇಟ್ಟಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೆತ್ತನಿ ಸಂಸ್ಥೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಅನಿತಾ ಟ್ರಿಸಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ರಾಮಚಂದ್ರ ಭಟ್ ಅವರು, ಅವರ ಮಕ್ಕಳು ಬೆತ್ತನಿಯಲ್ಲಿದ್ದಾರೆ. ರಾಮಚಂದ್ರ ಭಟ್ರು ಮಾತ್ರ ಇಲ್ಲಿದ್ದಾರೆ. ನಮ್ಮ ರಕ್ಷಕ ಶಿಕ್ಷಕ ಸಂಘವನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ಮೊನ್ನೆಯಿಂದ 1 ಗಂಟೆ ರಾತ್ರಿ ಕಾರ್ಯಕ್ರಮದ ಬಗ್ಗೆ ಫೋನ್ ಮಾಡಿ ಮಾತನಾಡ್ತಾರೆ. ಜೊತೆಗೆ ನಿನ್ನೆ ಕೂಡ ರಾತ್ರಿ 10 ಗಂಟೆವರೆಗೆ ನಮ್ಮ ಜೊತೆ ಇದ್ರು. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಮಾಜಿಯಾದ್ರೂ ಹಾಲಿಯಂತೆ ನಮಗೆ ಸಪೋರ್ಟ್ ಅನ್ನ ಮಾಡ್ತಾ ಇರುವವರು ರಾಮಚಂದ್ರ ಭಟ್, ಮಾಜಿ ಉಪಾಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ. ನಿಮ್ಮ ಚಪ್ಪಾಳೆಯ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಿಂದೆ ಕುಳಿತಿದ್ದಾರೆ, ಸನ್ಮಾನವನ್ನ ಸ್ವೀಕರಿಸುವವರು ಇದ್ದಾರೆ. ಯಾಕೆ ಸನ್ಮಾನ ಅಂತ ಮತ್ತೆ ಹೇಳುತ್ತೇನೆ, ಯಾಕೆ ಅವರಿಗೆ ಸನ್ಮಾನ ಮಾಡುತ್ತೇವೆ ಅಂತ. ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ರಜಾಕ್ BH ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವದಿಂದ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಾಲಿನ ಕೊನೆಯಲ್ಲಿರುವವರು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ಐರಿನ್ ಬೇಗಸ್. ಲಿಟಲ್ ಫ್ಲೋರ್ ಶಾಲೆಯ ದೋಣಿಯನ್ನ ಕೊಂಡು ಹೋಗ್ಲಿಕ್ಕೆ ಒಬ್ಬ ನಾವಿಕ ಬೇಕು. ಆ ನಾವಿಕನ ಸ್ಥಾನವನ್ನ ಹೊತ್ತು ಕಳೆದ ಶೈಕ್ಷಣಿಕ ವರ್ಷದಲ್ಲೂ ಕೂಡ ಇಂಥದ್ದೇ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು. ಅದಕ್ಕಿಂತ ಸ್ವಲ್ಪ ಚೇಂಜಸ್ ಇರಬೇಕು ಅಂತ ಒಂದು ಸ್ವಾಗತ ನೃತ್ಯವನ್ನ ಕೂಡ ಆಡ್ ಮಾಡುವಂತ ಕೆಲಸವನ್ನ ಮಾಡಿದೆವು. ಸೊ ಮೊನ್ನೆಯಿಂದ 15ರಿಂದ 26ರವರೆಗೆ ರಾಷ್ಟ್ರ ಮಟ್ಟದ ಕಬಡ್ಡಿಗೆ ಹೋಗಿ ಬಂದ 27ರಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡುವಂತ ಪ್ರಥಮ ಹೆಜ್ಜೆ ಇಟ್ಟದ್ದು. 6 ದಿನದ ಪ್ರಯತ್ನ ಇದು. ಬರೀ 6 ದಿನದ ಪ್ರಯತ್ನದಲ್ಲಿ ಇಷ್ಟು ಸಾಧಿಸಿದ್ದೇವೆ. ಆಗ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಬೇಕಾದದ್ದು ಒಂದು ಸ್ವಾತಂತ್ರ್ಯ, ಮತ್ತೊಂದು ಸಪೋರ್ಟ್. ಎರಡನ್ನ ಕೊಟ್ರೆ ನಮ್ಮ ಬೆನ್ನ ಹಿಂದೆ ಇರುವ ಎಲ್ಲ ಶಿಕ್ಷಕರು ಯಾವುದನ್ನು ಕೂಡ ಸಾಧಿಸುವುದಕ್ಕೆ ಸಪೋರ್ಟ್ ಅನ್ನ ಮಾಡುವವರಿದ್ದಾರೆ. ಅದರಲ್ಲಿ ಮುಂದೆ ನಿಂತು ನಮ್ಮ ಮುಖ್ಯ ಶಿಕ್ಷಕಿಯವರು ಎಲ್ಲ ವ್ಯವಸ್ಥೆಗಳಿಗೆ ಏನಾಗಬೇಕು, ನಾವು ಪ್ರಾಕ್ಟೀಸ್ ಅಲ್ಲಿ ಇದ್ರೆ HM ಇಡೀ ಕ್ಲಾಸಿಗೆ ತಿರುಗಿ ಕಲಿಕೆಗೆ ತೊಂದರೆ ಆಗದ ರೀತಿಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಅನ್ನ ಕುಳಿತಲ್ಲಿ ಕೂತ್ಕೊಳ್ಳದೆ ಸಪೋರ್ಟ್ ಅನ್ನ ಮಾಡಿದಿರಿ ಸಿಸ್ಟರ್. ತಮಗೆ ಅತ್ಯಂತ ಪ್ರೀತಿಯ ನಿಮ್ಮ ಚಪ್ಪಾಳೆಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಂದಿನ ಸಾಲುಗಳಲ್ಲಿ ಸಂದೇಶ್ ರೈ, ನಮ್ಮೆಲ್ಲರ ಮಕ್ಕಳ ಸಂದೇಶ್ ಅಣ್ಣ, ಅವರ ಅಂಗಡಿಗೆ 500 ರೂಪಾಯಿ ನೋಟು ಅಂದ್ರೆ ನನಗೆ ಫೋನ್ ಬರ್ತದೆ, ಯಾರೋ 500 ತಂದಿದ್ದಾನೆ ಕೇಳಿ ಮನೆಗೆ ಫೋನ್ ಮಾಡಿ ಅಂತ. ಸೊ ವ್ಯಾಪಾರ ದೃಷ್ಟಿಕೋನವನ್ನು ಇಟ್ಟುಕೊಳ್ಳದೆ ಮಕ್ಕಳ ಎಲ್ಲ ವಿಚಾರಗಳಿಗೂ ಕೂಡ ಫೋನ್ ಮಾಡಿ ನಮಗೆ ಮಾಹಿತಿಯನ್ನ ಕೊಡುವ ಮೂಲಕ ಆ ಕಳಕಳಿಯೇ ಒಂದು ವಿಶೇಷ ಸಂದೇಶಣ್ಣನದು. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಸಂದೇಶಣ್ಣನ ಒಂದು ಆ್ಯಡ್ ಈ ಬ್ಯಾನರ್ ಅಲ್ಲಿ ಇಲ್ಲದಿದ್ದರೆ ನನಗೆ ಸಮಾಧಾನ ಇಲ್ಲ. ಅಂತ ಒಂದು ಉದಾರ ಹೃದಯದ ವ್ಯಕ್ತಿತ್ವ ಶ್ರೀಯುತ ಸಂದೇಶ್ ರೈ ಸಂಪ, ನಮ್ಮ ಹಿರಿಯ ವಿದ್ಯಾರ್ಥಿ. ಫೋನ್ ಮಾಡಿ ಈಗ ಕರೆದದ್ದು, ಬರಲಿಕ್ಕೆ ಕೇಳಲಿಲ್ಲ, ಒತ್ತಡದಲ್ಲಿ ಕೂತ್ಕೊಳ್ಳಿಸಿದ್ದು. ಪ್ರೀತಿಯಿಂದ ಬಂದಿದ್ದೀರಿ, ಅತ್ಯಂತ ಪ್ರೀತಿಯ ಸ್ವಾಗತ ಸಂದೇಶ್ ರೈ ಸಂಪಿ ಅವರಿಗೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಚೇತನ್ ಮೊಟ್ಟೆತ್ತಡಕ, ನಗುಮುಖದ ಮೂಲಕ ಸುಂದರ ಗಾಯಕರು ಕೂಡ ಈ ಕಾರ್ಯಕ್ರಮಕ್ಕೆ ವೃತ್ತಿಯ ಒತ್ತಡದ ಮಧ್ಯೆಯೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಿ ಸರ್. ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬೆತ್ತನಿ ವಿದ್ಯಾಸಂಸ್ಥೆಯ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾಗಿ ನಮ್ಮ ಜೊತೆ ಗ್ರೇಸಿ ಸಂತ್ ಮಯೂರ್ ಅವರು ಉಪಸ್ಥಿತರಿದ್ದೀರಿ ಸಿಸ್ಟರ್. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಂದನೀಯ ಭಗಿನಿ ಲಬಿಟಾ ಅವರು ಉಪಸ್ಥಿತರಿದ್ದಾರೆ. ಬೆತ್ತನಿ ಸಂಸ್ಥೆಯಲ್ಲಿ ಸುಮಾರು 6ರಿಂದ 7 ವರ್ಷ ಮುಖ್ಯ ಶಿಕ್ಷಕಿಯಾಗಿ
ಥ್ರೋಬಾಲ್ ವಿಭಾಗದಲ್ಲಿ ರಾಷ್ಟ್ರಮಟ್ಟದವರೆಗೂ ಕೂಡ ಮಕ್ಕಳಿಗೆ ಸಪೋರ್ಟ್ ಅನ್ನ ಮಾಡಿದವರು. ಇವತ್ತು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೊವಿನ್ಷಿಯಲ್ ಜೊತೆ ಆಗಮಿಸಿದ್ದೀರಿ. ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಲಿಟಲ್ ಫ್ಲವರ್ ಶಾಲೆಯ ಶಕ್ತಿ ಏನು ಅಂತ ಕೇಳಿದ್ರೆ, ಯಾವತ್ತೂ ಕೂಡ ಎವರ್ ಗ್ರೀನ್ ಆಗಿ ನಾವು ಹೇಳುವಂಥದ್ದು ನಮ್ಮ ಸಂಸ್ಥೆಯ ನಿವೃತ್ತ ಶಿಕ್ಷಕಿಯರು ಅಂತ. ಬಹುಶಃ ಶತಮಾನದ ಶತಹೆಜ್ಜೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇನ್ನು 2 ವರ್ಷದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುವುದಕ್ಕಿದೆ. 2 ವರ್ಷದ ಮುಂಚೆಯೇ ಗೆಜ್ಜೆ ಕಟ್ಟುವಂತ ಕೆಲಸವನ್ನ ಮೊನ್ನೆ ನಾವು ಮಾಡಿ ಆಗಿದೆ. ಆಗ ಯಾರ ಜೊತೆ ಹೋಗಬೇಕು ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬಂದಾಗ ನಮ್ಮ ಬೆನ್ನೆಲುಬಾಗಿ ರಿಟೈರ್ಡ್ ಆಗಿ 10 ವರ್ಷ 12 ವರ್ಷ ಆಗಿದ್ರೂ ಕೂಡ ನಿರಂತರವಾಗಿ ನಮ್ಮ ಶಾಲೆಯ ಜೊತೆ ಸಂಪರ್ಕವನ್ನ ಇಟ್ಟುಕೊಂಡು ಏನಾಗಬೇಕು ಅಂತ ಅವರೇ ಕೇಳಿಕೊಂಡು ದಿನಕ್ಕೆ ಒಬ್ಬರಂತೆ ಇಬ್ಬರಂತೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ನಮ್ಮ ಜೊತೆ ನಿಲ್ಲುವಂಥದ್ದು ನಮ್ಮೆಲ್ಲ 12ರಿಂದ 13 ಜನ ನಿವೃತ್ತ ಶಿಕ್ಷಕಿಯರು. ಒಂದು ಟೀಚರಿಗೆ ಕಾಲು ನೋವಾಗಿ ನಡೆದುಕೊಂಡು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿವೃತ್ತ ಶಿಕ್ಷಕಿ ಆಟೋ ಹಿಡ್ಕೊಂಡು ಅವರನ್ನ ಎತ್ತಿ ನಾವು ಮುಖ್ಯ ಶಿಕ್ಷಕರ ಕಚೇರಿಗೆ ಕರೆತಂದದ್ದು. ಆ ಪ್ರೀತಿ ಮತ್ತು ಕಾಳಜಿ ನಿವೃತ್ತ ಶಿಕ್ಷಕಿಯರಿಗೆ ಶಾಲೆ ಮೇಲೆ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ನಮ್ಮ ನಿವೃತ್ತ ಶಿಕ್ಷಕಿ ಆಗಿರುವಂತ ಲಿಡಿಯಾ ಮರಿಯಾ ರಸ್ಕಿನ್ನಾ ಇರಬಹುದು, ಸಬೀನಾ ಲಸ್ರಾದ್ ಇರಬಹುದು, ಜೋಸೆಫ್ ಕೆಪಿ ಇರಬಹುದು, ಡಾರತಿ ಟೀಚರ್ ಇರಬಹುದು, ಇನ್ನು ಡೆಲ್ಲಿಯಲ್ಲಿ ಅಲ್ಲಿ ಇಲ್ಲಿ ಇರುವಂತ ಎಲ್ಲ ನಿವೃತ್ತ ಶಿಕ್ಷಕಿಯರು ಬೆನ್ನ ಹಿಂದೆ ನಿಂತು ನಮಗೆ ದೊಡ್ಡ ಮಟ್ಟದ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಎಲ್ಲ ಬಂದಿರುವ ಬಾರದೇ ಇರುವಂತ ಎಲ್ಲ ನಿವೃತ್ತ ಶಿಕ್ಷಕರಿಗೆ ಒಂದು ದೊಡ್ಡ ಚಪ್ಪಾಳೆಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಹುಶಃ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರನ್ನ ಸ್ವಾಗತಿಸಿದ್ದೇನೆ ಅಂತ ಅಂದುಕೊಂಡಿದ್ದೇನೆ. ಇನ್ನು ಒಂದು ಸ್ವಾಗತವನ್ನ ನಾನು ಹೇಳದಿದ್ರೆ ಈ ಕಾರ್ಯಕ್ರಮ ಅದು ಅರ್ಥಪೂರ್ಣ ಮತ್ತು ದೇವರು ಮೆಚ್ಚುವುದಕ್ಕೆ ಸಾಧ್ಯ ಇಲ್ಲ. ಆತ್ಮೀಯ ಎಲ್ಲ ಪೋಷಕರೇ, ಇವತ್ತು ನೀವು ಅಲ್ಲೆಲ್ಲ ಕೂತು ಕಾರ್ಯಕ್ರಮವನ್ನ ನೋಡುವಾಗ ನಮಗೆ ಹೃದಯ ತುಂಬಿ ಬರುತ್ತದೆ. ಆ ಎಲ್ಲ ಜಾಗವನ್ನ ನಿಮಗೆ ಮೀಸಲಿಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಎಲ್ಲ ನಮ್ಮ 500 ಮಕ್ಕಳನ್ನ ಕೂಡ ಇಲ್ಲಿ ಕೂತ್ಕೊಳ್ಳಿಸಿ ಅಲ್ಲಿ ನಿಮಗೆ ಕಾಲಿಟ್ಟಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂದಾಜು ಒಂದು 2 ಲಕ್ಷದ ಬಜೆಟ್ ಇದೆ. ಆ ಎಲ್ಲ ಬಜೆಟ್ಗೆ ಆರ್ಥಿಕ ಕ್ರೋಢೀಕರಣ ಮಾಡಲಿಕ್ಕೆ ನಮ್ಮ ಶಾಲೆ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆ. ಆದರೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿದಾಗ ಕಳೆದ 4-5 ವರ್ಷಗಳಿಂದ, ಈ ಹಿಂದೆಯೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಕಳೆದ 4-5 ವರ್ಷಗಳಿಂದ ನಮ್ಮ ಮಕ್ಕಳ ಸಂಖ್ಯೆ 60, 70 ಇದ್ದದ್ದು 100, 200, 300, 400 ಟಾರ್ಗೆಟ್ ಮಾಡಿ ಈ ಸಲ 503ಕ್ಕೆ ತಂದು ನಿಲ್ಲಿಸಿದ್ದೇವೆ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನಮ್ಮ ಟಾರ್ಗೆಟ್ ಇಡೀ ಶಾಲೆ ಯೂನಿಫಾರ್ಮಿನಲ್ಲಿ ನಮ್ಮ ಜೊತೆ ಇರಬೇಕು ಅನ್ನುವಂಥ ಒಂದು ದೊಡ್ಡ ಯೋಚನೆಯನ್ನ ಮಾಡಿಕೊಂಡು ಮುಂದಡಿಯನ್ನ ಇಡುವಂತ ಸಂದರ್ಭದಲ್ಲಿ ಇವತ್ತು ಕಾರ್ಯಕ್ರಮದ ಆರ್ಥಿಕ ಶಕ್ತಿ ಯಾರು ಅಂತ ಕೇಳಿದೆ ನಮ್ಮ ಪೋಷಕರು. ಯಾವತ್ತೂ ಕೂಡ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಆದ ಜಿಲ್ಲಾ ಮಟ್ಟದ ಕಬಡ್ಡಿ ಇರಬಹುದು, ಮೊನ್ನೆ ನಡೆದ ತಾಲೂಕು ಮಟ್ಟದ ಕಬಡ್ಡಿ ಇರಬಹುದು, ಯಾವುದಕ್ಕೂ ಕೂಡ ನಮ್ಮ ಪೋಷಕರು ಸಪೋರ್ಟ್ ಮಾಡದೇ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಅವರಾಗಿ ಮುಂದೆ ಬಂದು ನಮಗೆ ಸಪೋರ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇವತ್ತು ನಡೆಯುವಂತ ಈ ಕಾರ್ಯಕ್ರಮದ ನಂತರ 3,000 ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅದನ್ನ ಹಿಡ್ಕೊಂಡಂತ ಎಲ್ಲ ವಿಚಾರಗಳಿಗೂ ಕೂಡ ನಮಗೆ ಸಪೋರ್ಟ್ ಆಗಿ ನಿಲ್ಲುವಂಥದ್ದು ನಮ್ಮೆಲ್ಲ ಪೋಷಕ ಬಂಧುಗಳು. ಅವರ ಮಕ್ಕಳನ್ನ ಕಳಿಸಿಕೊಡುವುದರ ಜೊತೆಗೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಸದಾ ಬೆನ್ನೆಲುಬಾಗಿ ನಿಂತು ಆರ್ಥಿಕ ಶಕ್ತಿಯನ್ನ ಕೊಟ್ಟವರು ಅಲ್ಲಿ ಕುಳಿತಿರುವಂತ ಎಲ್ಲ ಪೋಷಕರು, ಇಲ್ಲಿ ಕುಳಿತಿರುವವರೆಲ್ಲ ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ಟಿ ಅವರನ್ನು ಅಭಿನಂದಿಸಬೇಕು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ನಿಮ್ಮ ಸೇವೆ ನಿಮ್ಮ ಸಹಕಾರ ನಮ್ಮ ಸಂಸ್ಥೆಗೆ ಈ ರೂಪದಲ್ಲಿದ್ರೆ ಶತಮಾನವನ್ನ ಅತ್ಯಂತ ಅದ್ದೂರಿಯಲ್ಲಿ ಆಚರಿಸುವುದಕ್ಕೆ ಇದು ಒಂದು ಮುನ್ನುಡಿ ಅನ್ನುವ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಎಲ್ಲ ಪೋಷಕರಿಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಪೋರ್ಟ್ ಅನ್ನ ಮಾಡುವಂತ ಎಲ್ಲ ದಾನಿಗಳಿಗೆ, ಯಾಕಂತ ಹೇಳಿದ್ರೆ ಅದ್ದೂರಿತನ ಬರಬೇಕು ಅಂತಿದ್ರೆ ದುಡ್ಡು ಬೇಕು. ಅದಕ್ಕೆ ನಮ್ಮ ನಿರೀಕ್ಷೆ ದಾನಿಗಳದು ಎಲ್ಲ ರೂಪದಲ್ಲೂ ಕೂಡ ಅವರು ಇವರು ಅಂತ ಹೇಳಿ ಕೇಳದೆಯೇ ಬಂದು ಸಪೋರ್ಟ್ ಮಾಡಿದ ಅನೇಕ ದಾನಿಗಳಿದ್ದಾರೆ. ಎಲ್ಲ ದಾನಿಗಳಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೊತೆಗೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರ ಮಾಧ್ಯಮ ಮಿತ್ರರಿಗೆ, ಸುದ್ದಿಯನ್ನ ನಾವು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾತ್ರಿ ಇವತ್ತು ಸುದ್ದಿಯವರಿಗೆ 10 ಲೈವ್ ಕಾರ್ಯಕ್ರಮ ಇದೆ. ಆದರೆ ಒತ್ತಡದ ಮಧ್ಯದಲ್ಲೂ ಕೂಡ
ನಮಗೆ ಸುದ್ದಿ ಅವರು ಒಂದು ದೊಡ್ಡ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಸೃಜನ್ ಸರಿಗೆ ನಿನ್ನ ರಾತ್ರಿ ಫೋನ್ ಮಾಡಿದ್ದೆ, ಕ್ಯಾಮರಾವೇ ಇಲ್ಲ ಅಂತ ಹೇಳುವ ಪ್ರಶ್ನೆ ಬಂತು. ಆಗ ಎಲ್ಲಿಂದಲೂ ಒತ್ತಡ ಹಾಕಿ 9:30 ಗಂಟೆಗೆ ಇಬ್ಬರನ್ನ ಕರೆತರುವಂತ ಕೆಲಸ ನಾನು ಮಾಡ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟು ಒಂದು ಲೈವ್ ಅನ್ನ ಕೊಡುವಂತ ಕೆಲಸವನ್ನ ಸುದ್ದಿ ಸಂಸ್ಥೆಯವರು ಮಾಡಿದ್ದಾರೆ. ಅವರ 3 ಮಕ್ಕಳು ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿಗಳು. ಆದ್ರಿಂದ ಸುದ್ದಿ ಸಂಸ್ಥೆಗೆ ಒಂದು ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಜೊತೆ ಒಡನಾಡಿಯಾಗಿ ವಿದ್ಯಮಾನ ನ್ಯೂಸಿನ ಫಾರೂಕ್ ಸರ್ ಅನೇಕ ಹೈಲೈಟ್ಸ್ ಅನ್ನ ಮಾಡಿಕೊಂಡು ಬಹಳ ಫೇಮಸ್ ಆದ್ರು ಪುತ್ತೂರಿನಲ್ಲಿ. ಆಗ ನಾನು ಕೇಳಿದೆ, ಸರ್ ನಮಗೂ ಕೂಡ ಪಾಪದವರು ಒಂದು ಮಾಡಿಬಿಡಿ ಅಂತ. ಬಹುಶಃ ಅವರೇ ಹೇಳಿದ್ರು ಖಂಡಿತ ಮಾಡಿಕೊಡ್ತೇನೆ ಅಂತ. ಅವರೇ ಮುಂದುವರಿಸಿ ಇವತ್ತು 7:45ರಿಂದ ನಾಳೆ 12:45ವರೆಗೆ ಮಲಗುವ ಟೈಮನ್ನು ಬಿಟ್ಟು ಫುಲ್ ಇಬ್ಬರು ನಮ್ಮ ಜೊತೆ ಅಂತ ಒಂದು ದೊಡ್ಡ ಸಹಕಾರವನ್ನ ವಿದ್ಯಮಾನ ನ್ಯೂಸ್ ವತಿಯಿಂದ ನಮಗೆ ಕೊಡ್ತಾ ಇದ್ದೀರಿ. ಫಾರೂಕ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ರಾಯ್ಸ್ಟನ್ ಎಲ್ಲ ರಾಯ್ ಅರೇಂಜರ್ಸ್ ಅವರಿಗೆ ಕೊಟ್ಟು ಬಿಟ್ಟರೆ ನಮಗೆ ಕೆಲಸ ಇಲ್ಲ. ಎಲ್ಲವನ್ನ ಕೂಡ ಕೊಟ್ಟರೆ ಅವರಿಗೆ ನಮಗೆ ಕೆಲಸ ಇಲ್ಲದ ರೀತಿಯಲ್ಲಿ ನಮಗೆಲ್ಲ ರೀತಿಯ ಸೌಂಡ್ಸ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಎಲ್ಲವನ್ನ ಜಿಗ್ಗ ಮಾಡಿ ಬಿಲ್ಲನ್ನು ಮಾತ್ರ ಅತ್ಯಂತ ಕಡಿಮೆ ಹಾಕಿ ನಮಗೆ ಸಪೋರ್ಟನ್ನು ಮಾಡುವುದು ನಮ್ಮ ಹಿರಿಯ ವಿದ್ಯಾರ್ಥಿ ರಾಯ್ಸ್ಟನ್. ಎಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆಯೊಂದಿಗೆ ರಾಯ್ಸ್ಟನ್ ಅನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದಾದ ನಂತರ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರಕ್ಕೆ ಎಲ್ಲರಿಗೂ ಧನ್ಯವಾದ. ಅದಕ್ಕಿಂತ ಮುಂಚಿತವಾಗಿ ನನ್ನೆಲ್ಲ 503 ಮಕ್ಕಳಿದ್ದೀರಿ. ಅವರಿಗೆ ಇವತ್ತು ನಾವು ಪ್ಲಾಸ್ಟರ್ ಹಾಕಿದ ರೀತಿಯಲ್ಲಿ ಬೆಳಗಿನಿಂದ ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ಸಾಧ್ಯವಾದಷ್ಟು 99% ಮೌನತೆಯನ್ನು ಇಡುವಂಥ ಕೆಲಸವನ್ನು ನಮ್ಮೆಲ್ಲ ಟೀಚರ್ಸ್ ಮಾಡಿದ್ದಾರೆ. ಮಕ್ಕಳು ಒಳ್ಳೆಯ ಸಪೋರ್ಟನ್ನು ಮಾಡಿದ್ದಾರೆ. ಇನ್ನೊಂದು ಉಲ್ಲೇಖ ಮಾಡಬೇಕು, ಪೋಷಕರು ಕೊಟ್ಟದ್ದನ್ನು ಮೀರಿಸಿ ಮಕ್ಕಳು ಕೂಡ ತನ್ನ ಪಾಕೆಟ್ ಮನಿಯನ್ನು ತಂದುಕೊಂಡು ಗಂಟೆಗೆ ಒಂದು ತಿಂಡಿಯನ್ನು ಅವರೇ ಸ್ಪಾನ್ಸರ್ ಮಾಡಿ ಇವತ್ತು ಬೆಳಗ್ಗೆಯಿಂದ ನಾಳೆಯವರೆಗೂ ಕೂಡ ಹೊಟ್ಟೆಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ನಮಗೆ ಸಪೋರ್ಟನ್ನು ಮಾಡಿದ್ದು ಎಲ್ಲ ಮಕ್ಕಳು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 2ನೇ 3ನೇ ತರಗತಿ ಮಕ್ಕಳಿಂದ ಹಿಡಿದು 7ನೇವರೆಗೂ ಕೂಡ ಸ್ಪಾನ್ಸರ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರಿ. ಎಲ್ಲ ನಮ್ಮ ಪ್ರೀತಿಯ ಮಕ್ಕಳಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನೊಂದು ಉಲ್ಲೇಖ ಕಡೆಗೆ ಆ ಖಾಲಿ ಚೇರ್ ಇದೆ, ಅದು ನಮ್ಮ ವಿನಯ ಸುವರ್ಣ ಅವರದು. ಡಿ.ಕೆ. ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಬರ್ತಾರೆ ಅಂತ ಮಾಹಿತಿ ಸಿಕ್ಕಿತ್ತು. ಅದಕ್ಕೆ ವಿನಯ ಸುವರ್ಣ ಸರ್ ಅಲ್ಲಿ ಹೋಗಿದ್ದಾರೆ, ಈಗ ಬಂದು ಸೇರಿಕೊಳ್ಳುತ್ತಾರೆ. ನಮ್ಮ ವಿನಯ ಸುವರ್ಣ ಅವರು ಮೈಕದ ಮುಂದೆ ಬರೋದಿಲ್ಲ, ಹಿಂದೆ ನಿಂತು ಸಪೋರ್ಟ್ ಅನ್ನ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇವತ್ತು ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಒಂದು 35ರಿಂದ 40 ಸಾವಿರ ಮೌಲ್ಯದ ಒಂದು ದೊಡ್ಡ ಮೊತ್ತದ ವಸ್ತು ರೂಪದ ಸಹಕಾರವನ್ನ ಮಾಡಿದವರು ನಮ್ಮ ವಿನಯ ಸುವರ್ಣ ಅವರು. ಒಂದು ದೊಡ್ಡ ಸಹಕಾರವನ್ನ ಕೊಟ್ಟಿದ್ದಾರೆ. ಎಲ್ಲ ಪೋಷಕರೇ ಅವರ ಅನುಪಸ್ಥಿತಿಯಲ್ಲಿ ವಿನಯ ಸುವರ್ಣ ಅವರಿಗೆ ಒಂದು ವಿಶೇಷ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ತಂಡ ಅಲ್ಲಿ ಮುಂದೆ ಕುಳಿತಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಮೀಟಿಂಗ್ ಆಗಿದ್ದ ದೊಡ್ಡ ಮಟ್ಟದ ಆರ್ಥಿಕ ಶಕ್ತಿಯನ್ನ ಕೂಡ ಕೊಟ್ಟವರು ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು. ಬೆನ್ನ ಹಿಂದೆ ನಿಂತು ಸಪೋರ್ಟ್ ಅನ್ನ ಮಾಡಿದ ಲಿಟಲ್ ಫ್ಲವರ್ ಶಾಲೆಯ ಶಕ್ತಿ ಅದು ಮತ್ತೊಂದು ಶಕ್ತಿ. ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ನಿಮ್ಮ ಶಕ್ತಿಯ ಅನುಸಾರ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಅನ್ನ ಮಾಡಿದ್ರಿ, ನೈತಿಕ ಬೆಂಬಲವನ್ನ ಕೊಟ್ಟಿದ್ರಿ. ನಾನೆಲ್ಲ ರಕ್ಷಕ ಶಿಕ್ಷಕ ಸಂಘದ ಬಳಗಕ್ಕೆ ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಲ್ಲಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇನೆ. ಈಗ ಎಲ್ಲ ಸ್ವಾಗತ ಮುಕ್ತಾಯ ಆಯಿತು. ಮಕ್ಕಳ ನಿಮ್ಮ ಎನರ್ಜಿಯನ್ನ ನಿಮ್ಮ ಪೋಷಕರು ನೋಡಬೇಕು. ರೆಡಿಯಾ? ಬುದ್ಧ ಆಗ್ತದೆ ಅಂತ ಮಧ್ಯದಲ್ಲಿ ಕೊಡ್ಲಿಲ್ಲ, ದೊಡ್ಡದಾಗಿ ಒಂದು ವೆಲ್ಕಮ್ ಕ್ಲಾಪ್ಸ್ ಬರಬೇಕು. ರೆಡಿ? ವೆಲ್ಕಮ್ ಕ್ಲಾಪ್ಸ್ ಗೋ. ಬೆಳಗಿನಿಂದ ಒಂದು 100 ಬಾರಿ ಆದರೂ ಅದನ್ನು ಮಾಡಿಸಿದ್ದೇನೆ ಅವರಿಂದ. ಆದರೂ ಎನರ್ಜಿ ಕಡಿಮೆ ಆಗದೆ ಇನ್ನೂ ಕೂಡ ಸ್ಟೇಜಲ್ಲಿ ಎನರ್ಜಿ ತೋರಿಸುವುದಕ್ಕೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸರ್ವರ ಪರವಾಗಿ ನಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಸ್ವಾಗತ ಉದ್ದ ಮಾಡಿದೆ ಅಂತ ಅಂದುಕೊಳ್ಳಬೇಡಿ. ನನ್ನ ಕರ್ತವ್ಯದ ಜೊತೆಗೆ ನನ್ನ 45 ಮಕ್ಕಳು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಸಮಯವೂ ಕೂಡ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ವಿಷ್ಣು ಪ್ರಸಾದ್ ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಾಮಂದಿರಗಳಿಗೆ ನಮಿಸ್ತಾ ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಪೋಷಕರೇ, ಹಳೆ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಸಮಸ್ತ ವಿದ್ಯಾಭಿಮಾನಿಗಳೇ, ಕಾರ್ಯಕ್ರಮವೊಂದು ಶಾಲೆಯಲ್ಲಿ ಅಂದರೆ ಅದು ತನ್ನಿಂತಾನೇ ಮಕ್ಕಳ ಚಟುವಟಿಕೆಗಳಿಂದ ಸಮಸ್ತ ಶಕ್ತಿಯನ್ನು ಕ್ರೋಢೀಕರಿಸ್ತದೆ ಅಂತನೂ ಹಾಗೆ ಲಿಟಲ್ ಫ್ಲವರ್, ಸಣ್ಣ ಒಂದು ಹೂವು ಬೆಳೆದು ದೊಡ್ಡದಾಗ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಸಮಸ್ತರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಚಿಕ್ಕದಿದ್ದ ಶಾಲೆ ದೊಡ್ಡದಾಗಿ ಬೆಳೆದಿರುವಂಥದ್ದು ಮುಂದಿನ ವರ್ಷಕ್ಕಾಗುವ 503 ಮಕ್ಕಳು ಅಂತ ಹೇಳಿದರು ಸರ್. ಇವತ್ತು 503 ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಅತಿ ಹೆಚ್ಚಿನ ಸಂಖ್ಯೆ ಇರುವಂಥ ಶಾಲೆಯ ಸಂಖ್ಯೆಗೂ ಮೀರುವಂತಹ ಸಂಖ್ಯೆಯಲ್ಲಿ ಬೆಳೆದು ಬರಲಿ. ಕನ್ನಡ ಮಾಧ್ಯಮ ಶಾಲೆ ಇನ್ನಷ್ಟು ವಿದ್ಯಾರ್ಥಿಗಳಿಂದ ಬೆಳಗುವಂತಾಗಲಿ. ಹಾಗೂ ಈ ಕಾರ್ಯಕ್ರಮ ಯಾವ ಉದ್ದೇಶವನ್ನಿಟ್ಟುಕೊಂಡು ಆಚರಿಸಿದಾರೋ ಆ ಉದ್ದೇಶ ಮುಂದಿನ ಎಲ್ಲ ಶಾಲೆಗೆ ಸೇರುವಂತಹ ವಿದ್ಯಾರ್ಥಿಗಳ ಪೋಷಕರ ಮನಗಳಿಗೆ ತಟ್ಟುವಂತಾಗಲಿ ಅಂತ ಹಾರೈಸ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ಅವರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಪುತ್ತೂರು ನಗರಸಭೆಯ ಮಾನ್ಯ ಆಯುಕ್ತರಾಗಿರುವಂತಹ ಶ್ರೀಮತಿ ವಿದ್ಯಾ ಎಂ ಕಾಳೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಪುತ್ತೂರು ನಗರದ ಬಂಧುಗಳೇ, ಹಿರಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ, ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನನಗೆ ಸರ್ ಬನ್ನಿ ಅಂತ ಕರೆದಾಗ ಮೊದಲು ನಾನು ಒಂದು ಕಾರ್ಯ ನಿಮಿತ್ತದಿಂದ ಬರಲಿಕ್ಕಾಗತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅನ್ನಿಸ್ತಾ ಇದೆ ಬರದೇ ಇದ್ದರೆ ಭಾಳ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ. ಹಾಗಾಗಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸ್ಕೌಟ್ಸ್ ಮತ್ತು ಗೈಡ್ಸ್ ಅನ್ನುವಂಥದ್ದು ಮಕ್ಕಳಲ್ಲಿ ಒಂದು ಸೇವಾ ಭಾವವನ್ನು ಬಾಲ್ಯದಿಂದಲೇ ಬಿತ್ತುವಂಥ ಒಂದು ಕಾರ್ಯಕ್ರಮ. ಇದರಿಂದ ಮಕ್ಕಳು ಹೆಚ್ಚು ಸಮಾಜಮುಖಿಯಾಗಿ ಹೋಗ್ತಾರೆ. ಈ ನಿಮ್ಮ ಒಂದು ಲಿಟಲ್ ಫ್ಲವರ್ ಶಾಲೆ 1ರಿಂದ 7ನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಒಂದು ಶತಮಾನವನ್ನು ಪೂರೈಸ್ತಾ ಇರುವಂಥದ್ದು ಬಹಳ ಸಂತೋಷದ ಸಂಗತಿ. ಈ ಒಂದು ಶಾಲೆ ಒಂದು ಶತಮಾನದಲ್ಲಿ ಎಷ್ಟು ಇಂಥ ಒಂದು ಸಮಾಜಕ್ಕೆ ನೀವು ಕೊಡುಗೆ ಕೊಟ್ಟಿದ್ದೀರಾ ಅನ್ನೋವಂಥದ್ದನ್ನು ನೆನೆಸ್ಕೊಂಡು ನಾನು ಈ ಶಾಲೆಯನ್ನು ಪ್ರಾರಂಭಿಸಿದ ಕಾರಣೀಕರ್ತರಾದಂಥವರಿಗೆ ಕೂಡ ಇಲ್ಲಿಂದಲೇ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ತಮ್ಮ ಶಾಲೆ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಲಿ. ಯಾಕಂದರೆ ಮಕ್ಕಳನ್ನು ನೀವು ಈ ಒಂದು ಪ್ರಾಥಮಿಕ ಹಂತದಲ್ಲಿ ಏನು ತೀಡಿ ಸಮಾಜಕ್ಕೆ ನೀಡ್ತೀರಾ, ಇದೊಂದು ಬಹಳ ಪುಣ್ಯದ ಕೆಲಸ. ಈ ಕೆಲಸವನ್ನು ತಾವು ಸುಮಾರು ಒಂದು ಶತಮಾನದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಹಾಗಾಗಿ ಈ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಹಾರೈಸ್ತಾ ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಕೃತಜ್ಞತೆಗಳು ಮೇಡಮ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಸ್ಕೌಟ್ ಗೈಡ್ ದಕ್ಷಿಣ ಕನ್ನಡ ಜಿಲ್ಲೆಯ ನೇತೃತ್ವವನ್ನು ವಹಿಸಿಕೊಂಡು ರಾಜ್ಯದ ಸಹಾಯಕ ಸಂಘಟನಾ ಆಯುಕ್ತರಾಗಿರುವಂತಹ ಶ್ರೀಯುತ ಭರತ್ ರಾಜ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಸಂಜೆಯ ನಮನಗಳು, ಸ್ಕೌಟ್ ಗೈಡ್ಸ್ ವಂದನೆಗಳು.
ಲಿಟಿಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ 2025-26ನೇ ಸಾಲಿನ ವಾರ್ಷಿಕ ಮೇಳದ ಶಿಬಿರಾಗ್ನಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಪೋಷಕ ಬಂಧುಗಳೇ, ಹಿರಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ಪುಟಾಣಿ ಮಕ್ಕಳೇ, ಮಾಧ್ಯಮ ಮಿತ್ರರೇ ಹಾಗೂ ಪುತ್ತೂರು ತಾಲೂಕಿನ ಎಲ್ಲ ಸಹೃದಯ ಬಂಧು ಮಿತ್ರರೇ, ತುಂಬ ಖುಷಿಯಾಗ್ತಾ ಇದೆ. ಸಂಜೆ ಹೊತ್ತಿನಲ್ಲಿ ಈ ಒಂದು ಸುಂದರ ಶಿಬಿರಾಗ್ನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಒಂದು ಅನುಭವ ನನ್ನ ಜೀವನಕ್ಕೆ ಸಿಕ್ಕಿದೆ. ಕಳೆದ ವರ್ಷ ಇದೇ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಜಿಲ್ಲಾ ಸಂಸ್ಥೆ ವತಿಯಿಂದ. ಈ ಸಂದರ್ಭ ಕೂಡ ಮತ್ತೊಮ್ಮೆ ನನಗೆ ಒದಗಿ ಬಂತು. ಮೊನ್ನೆ ತಾನೇ ಸರ್ ಅವರು ಫೋನ್ ಮಾಡಿದರು, ಈ ಥರ ಕಾರ್ಯಕ್ರಮ ಇದೆ. ನಾನು ಆಲ್ರೆಡಿ ಸ್ಟೇಟಸ್ ನೋಡಿದ್ದೆ, ಸ್ಟೇಟಸಲ್ಲಿ ಕೂಡ ಒಂದು ಹಾರ್ಟ್ ಸಿಂಬಲ್ ಹಾಕಿದ್ದೆ. ಲಿಟಲ್ ಫ್ಲವರಲ್ಲಿ ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಆಗ್ತಾ ಇದೆ, ಅವರು ಅದನ್ನೆಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ ಅಂತೇಳಿ ತುಂಬ ಖುಷಿಯಾಯಿತು. ಸರ್ ತಕ್ಷಣ ನನಗೆ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದರು. ಕಾರ್ಯಕ್ರಮದ ಟೈಮ್ ಟೇಬಲನ್ನು ಹೇಳಿದರು. ಬೆಳಗಿಂದ ಎಲ್ಲ ಕಾರ್ಯಕ್ರಮ ಆಗ್ತದೆ ಸರ್, ನೀವು ಸಂಜೆ ಹೊತ್ತು ಬರಬೇಕು, 6 ಗಂಟೆಗೆ ಬರಬೇಕಂತೇಳಿ. ಓಕೆ ಸರ್ ಬರ್ತೇನೆ ಅಂತೇಳಿದೆ. 6:30ಗೆ ನಮ್ಮದು ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ಅಂತೇಳಿದರು. ನಾರ್ಮಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಅಂತ ಹೇಳುವಾಗ ನನ್ನ ತಲೆಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಮಾಡುವ ಕಾರಣ ದೊಡ್ಡ ಮಟ್ಟದಲ್ಲೆಲ್ಲ ಇರ್ಬೋದು, ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಬಂದು ಹಾಡುವುದೆಲ್ಲ ಇರ್ಬೋದು ಅಂತೇಳಿ ನಾನು ಬಂದು ಕೂತ್ಕೊಂಡೆ 6 ಗಂಟೆಗೆ. ನನಗೆ ತುಂಬ ನಿಜವಾಗಿ ಶಾಕ್ ಆಯಿತು. ನಾನು ಅದನ್ನು ಸುನೀತಾ ಮ್ಯಾಮ್ ಹತ್ರ ಹೇಳ್ತಾ ಇದ್ದೆ, ಏನು ಅದ್ಭುತ. ಮೇಬಲ್ ಮ್ಯಾಮಲ್ಲಿ ಕೂಡ ಹೇಳಿದೆ, ಇಲ್ಲಿಯ ವಿದ್ಯಾರ್ಥಿಗಳನ್ನೇ ಇಟ್ಟುಕೊಂಡು ಆರ್ಕೆಸ್ಟ್ರಾ ಮಾಡಿದ್ದಾರೆ ಅಂತ ಹೇಳುವಾಗ ಈ ಸಂಸ್ಥೆಯವರು ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಅವರ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಹಾಡಿದ ಮಕ್ಕಳೆಲ್ಲ ಸ್ಕೌಟ್ ಗೈಡ್ಸ್ ಯೂನಿಫಾರ್ಮಲ್ಲಿ ಹಾಡ್ತಾ ಇದ್ರು. ಅದು ನಿಜವಾಗಿ ನಾನೊಬ್ಬ ಸ್ಕೌಟ್ ಗೈಡ್ ಸಂಸ್ಥೆಯ ಒಬ್ಬ ಮೆಂಬರ್ ಆಗಿ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಅದರಲ್ಲಿ ಕೂಡ 2 ಗಾಯಕರು ಹಾಡಿದರು. ಅವರು ಕೂಡ ಇಲ್ಲಿಯ ಒಬ್ಬರು ಶಿಕ್ಷಕಿ ಅಂತ ಹೇಳಿದರು, ಇನ್ನೊಬ್ಬರು ಇಲ್ಲಿಯ ಹಳೆ ವಿದ್ಯಾರ್ಥಿ ಅಂತ ಹೇಳುವಾಗ ಇಡೀ ಕುಟುಂಬವೇ ಒಂದು ದೊಡ್ಡ ಸಂಗೀತ ರಸಸಂಜೆಯನ್ನು ನಮಗೆ ಉಣಬಡಿಸಿದೆ. ತುಂಬ ಖುಷಿಯಾಯಿತು. ಲಿಟಲ್ ಫ್ಲವರ್ ಅಂತಹ ಒಂದು ವಿದ್ಯಾಸಂಸ್ಥೆ, ನಾನು ಚಕ್ರಪಾಣಿ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ಪುತ್ತೂರು ತಾಲೂಕಿನಲ್ಲಿ ಹಲವಾರು ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಸ್ಕೌಟ್ ಗೈಡ್ಸ್ ಚಟುವಟಿಕೆ ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ, ಇಲಾಖಾ ಅಧಿಕಾರಿಗಳ ಮಾರ್ಗದರ್ಶನ ತುಂಬ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಲಿಟಲ್ ಫ್ಲವರಲ್ಲಿ ಇಷ್ಟು ಸ್ಟ್ರೆಂತ್ ಇರುವಂತಹ ಒಂದು ಪುತ್ತೂರು ತಾಲೂಕಿನಲ್ಲಿರುವಂಥ ಏಕೈಕ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಅದು ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ, ಖುಷಿ ಪಡ್ತಾ ಇದ್ದೇನೆ. ನಾರ್ಮಲಿಯಾಗಿ ನಾನು ತುಂಬ ಸಲ ಈ ಶಾಲೆಗೆ ಭೇಟಿ ಕೊಟ್ಟಿದ್ದೇನೆ, ತುಂಬ ಸಲ ಈ ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿಯ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ ಸ್ಕೌಟ್ ಗೈಡ್ಸ್ ಚಟುವಟಿಕೆಯ ಬಗ್ಗೆ. ಆದ ಕಾರಣ ನನಗೆ ಗೊತ್ತಿದೆ ಈ ಶಾಲೆಯ ಇತಿಹಾಸ ಹೇಗಿದೆ, ಯಾವ ರೀತಿ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಾರೆ. ಬಾಲಕೃಷ್ಣ ಸರ್ ಅವರ ಒಂದು ಮಾರ್ಗದರ್ಶನ ಇರ್ಬೋದು, ಅವರ ತಂಡ ಇರ್ಬೋದು, ಸ್ಕೌಟ್ ಗೈಡ್ಸ್ ತಂಡ ಇರ್ಬೋದು, ಹೀಗಾಗಿ ಬಂದಿರುವಂತಹ ಮುಖ್ಯ ಶಿಕ್ಷಕರಿರ್ಬೋದು, ಅವರ ಮಾರ್ಗದರ್ಶನದಲ್ಲಿ ತುಂಬ ಅದ್ಭುತವಾಗಿ ಸಂಸ್ಥೆ ಈಗ ಚೆನ್ನಾಗಿ ನಡೀತಾ ಇದೆ. ಮುಖ್ಯವಾಗಿ ಖುಷಿಯಾದದ್ದು ಏನಂತೇಳಿದರೆ, ಒಂದು ಕಾರ್ಯಕ್ರಮ ಅಂತ ಹೇಳುವಾಗ ನಾವೊಂದು 5-10 ನಿಮಿಷ ನಮಗೆ ತಾಳ್ಮೆ ತಪ್ಪಿ ಹೋಗ್ತದೆ. ನಾನು ಬಂದ 6 ಗಂಟೆಯಿಂದ ನೋಡ್ತಾ ಇದ್ದೇನೆ, ಈ ವಿದ್ಯಾರ್ಥಿಗಳು ಒಂದು ಚೂರು ಆಚೆ ಅಲ್ಲಾಡ್ತಾ ಇಲ್ಲ. ಸರ್ ಏನೋ ಮಾಡಿದ್ದೀರ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ನನಗೆ ಅದೊಂದು ಐಡಿಯಾ ಕೊಟ್ಟರೆ ನೆಕ್ಸ್ಟ್ ನಾನು ಕಾರ್ಯಕ್ರಮ ಆರ್ಗನೈಸ್ ಮಾಡುವಾಗ ನನಗೆ ಆ ಪ್ಲ್ಯಾನನ್ನು ನನಗೆ ಇದು ಮಾಡಬಹುದು ಅಂತೇಳಿ ಖುಷಿ ಪಡ್ತೇನೆ. ಯಾಕಂತೇಳಿದರೆ ನಾರ್ಮಲಿ 6-7ನೇ ತರಗತಿ ಸ್ವಲ್ಪ ಹೇಳಿದರೆ ಕೇಳ್ಬೋದು. ಈ 1ನೇ 2ನೇ ತರಗತಿ ಮಕ್ಕಳನ್ನು, ಕಬ್ಬು ಬುಲ್ಬುಲ್ ಮಕ್ಕಳನ್ನು ಇಷ್ಟು ಕಂಟ್ರೋಲಲ್ಲಿ ಕೂತ್ಕೊಳಿಸಿದ್ರೆ ಅಂತೇಳಿದರೆ ನಿಜವಾಗಿಯೂ ಗ್ರೇಟ್ ಸರ್, ಗ್ರೇಟ್. ಅದು ಈ ಹೊತ್ತಿನಲ್ಲಿ ಯಾಕಂತೇಳಿದರೆ ಅವರ ಕಣ್ಣೆಲ್ಲ ಹತ್ತ ಹೋಗ್ತಾ ಇದೆ, ಪೇರೆಂಟ್ಸ್ ನನ್ನ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ ಅಂತೇಳಿ. ಬಟ್ ಏನೋ ಕಂಟ್ರೋಲಲ್ಲಿ ಕೂತ್ಕೊಳಿಸಿದ್ರೆ ತುಂಬ ಖುಷಿ ಆಯ್ತು ಸರ್. ಇದೇ ರೀತಿಯಲ್ಲಿ ಮುಂದುವರಿಲಿ. ತುಂಬ ಖುಷಿಯ ವಿಚಾರ ಅಂತೇಳಿದರೆ, ಈ ವೇದಿಕೆಯಲ್ಲಿ ನನ್ನ ಜೊತೆ ಕೆಲವು ನನ್ನ ಆತ್ಮೀಯರು ನನ್ನ ಜೊತೆ ವೇದಿಕೆ ಹಂಚಿಕೊಂಡದೊಂದು ತುಂಬ ಖುಷಿಯಾಗಿದೆ. ಸಿಸ್ಟರ್ ಅನಿತಾ ಮೇಡಮ್ ಅವರು, ನಾನು ಅನಿತಾ ಮೇಡಮ್ ಒಂದು 6-7 ವರ್ಷದ ಪರಿಚಯ ಇರುವವರು. ಅವರು ಈ ವೇದಿಕೆಯಲ್ಲಿ ನನ್ನ ಜೊತೆ ಇವತ್ತು ಇದ್ದಾರೆ. ಬೆತ್ತೇನಿ ವಿದ್ಯಾಸಂಸ್ಥೆಯಲ್ಲಿ ಈಗ ಮುಖ್ಯ ಶಿಕ್ಷಕಿಯಾಗಿದ್ದಾರೆ. ನಾನು ಎಲ್ಲಿ ಹೋದರೂ ಅವರನ್ನು ಹಿಂಬಾಲಿಸ್ತಾ ಹೋಗ್ತೇನೆ, ಸ್ಕೌಟ್ ಗೈಡ್ಸ್ ಚಟುವಟಿಕೆಯನ್ನು ಮಾಡಬೇಕು. ಇವತ್ತು ಬೆತ್ತೇನಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೋರ್ವರು ಸುನೀತಾ ಮೇಡಮ್ ಅವರು ಅವರ ಮಗ ನನ್ನ ಸ್ಟೂಡೆಂಟ್, ರಾಜ್ಯ ಪುರಸ್ಕಾರ ಸ್ಕೌಟ್. ಕಳೆದ ವರ್ಷ ಅವನು ಸೌತ್ ಕೊರಿಯಾದಲ್ಲಿ ನಡೆದಂಥ ವಿಶ್ವ ಜಾಂಬೂರಿಯಲ್ಲಿ ಕೂಡ ಸುನೀತಾ ಮೇಡಮ್ನವರ ಮಗ ಭಾಗವಹಿಸಿದ್ದ. ಈಗ PUC ಓದ್ತಾ ಇದ್ದೇನೆ. ಹಾಗೆ ನಮ್ಮ ಚಕ್ರಪಾಣಿ ಸರ್ ಅವರು ಕೂಡ ನಮ್ಮ
TPO ಸರ್ ಆಗಿದ್ದರು ಕೂಡ ಅವರ ಮಗ ಕೂಡ ನನ್ನ ಸ್ಟೂಡೆಂಟ್, ರಾಜ್ಯ ಪುರಸ್ಕಾರ ಸ್ಕೌಟು ಕೂಡ ಅಚ್ಚಲ್ ಅಂತೇಳಿ. ಹಾಗೆ ಮೇಬಲ್ ಮೇಡಮ್ ಅವರು ಹೇಗೋ ನನಗೆ ತುಂಬ ಖುಷಿ ಅಂತ ಹೇಳಿದರೆ, ಮೇಬಲ್ ಮೇಡಮ್ ನಾನು ಬೆಳಗಿಂದ ನೋಡ್ತಾ ಇದ್ದೇನೆ, ನಿನ್ನೆ ಕೂಡ ಬಂದಿದ್ದರು ಆಫೀಸಿಗೆ. ಬಂದಾಗ ನಾನು ಇವತ್ತು ತಿಳ್ಕೊಂಡು ಇವರು ರಿಟೈರ್ಡ್ ಆದರೂ ಕೂಡ ಬ್ಯಾಜಸ್ಸಿಗೆ ಇದೆಲ್ಲ ಯಾಕೆ ಈಗ ತಗೊಂಡು ಹೋಗ್ತಾರೆ ಅಂತೇಳಿ. ಮೇ ಬಿ ಅವರ ಪಾಪೆ ಮಜಲಿಗಿರ್ಬೋದು, ತಗೊಂಡದ್ದು ಪಾಪೆ ಮಜಲಿಗಲ್ಲ, ಲಿಟಲ್ ಫ್ಲವರಿಗೆ ಅಂತೇಳಿ ಬಿಲ್ಲು ಮಾಡುವಾಗ ನನಗೆ ಗೊತ್ತಾಯಿತು, ಲಿಟಲ್ ಫ್ಲವರಿಗೆ ಅಂತೇಳಿ ಒಂದು ಸಂಸ್ಥೆಯ ಮೇಲೆ ಎಷ್ಟು ಗೌರವ ಇದೆ. ಆ ಯೂನಿಫಾರ್ಮ್ ಹಾಕಿದ ನಂತರ ಅದರ ವ್ಯಾಲ್ಯೂನ ಅವರು ಏನು ಮಾಡ್ತಾರೆ ಇನ್ನೂ ಕೂಡ ಹೆಚ್ಚಿಸ್ತಾ ಇದ್ದಾರೆ. ಮೊನ್ನೆ ತಾನೇ ALT ತರಬೇತಿಯನ್ನು, ಅಸಿಸ್ಟೆಂಟ್ ಲೀಡರ್ ಟ್ರೈನರ್ ತರಬೇತಿಯನ್ನು ಪಡೆದು ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ. ತುಂಬ ಖುಷಿ ಆಗ್ತಿದೆ, ಬೆಳೀತಾ ಇದ್ದಾರೆ, ನಮ್ಮ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳು, ಅದರ ಜೊತೆ ದೊಡ್ಡ ದಾನಿಗಳು, ದೊಡ್ಡ ವ್ಯಕ್ತಿಗಳು, ಈ ಸಂಸ್ಥೆಯ ಪ್ರಾಂತೀಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಲಿಲ್ಲಿ ಮೇಡಮ್ ಅವರು, ಇಂಥವರೊಟ್ಟಿಗೆಲ್ಲ ನಾವು ವೇದಿಕೆ ಹಂಚಿಕೊಂಡಿದ್ದೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್ ಸರ್ ಇರ್ಬೋದು, ಹಾಗೆ ಪೋಷಕರು. ತುಂಬ ಖುಷಿ ಆಗ್ತಿದೆ. ಇದು ಸ್ಕೌಟ್ ಗೈಡ್ಸ್ ಚಟುವಟಿಕೆ ಅಂತ ಹೇಳಿದರೆ ಕೇವಲ ಈ ಸಮವಸ್ತ್ರ ಹಾಕಿದವರಿಗೆ ಮಾತ್ರ ಸೀಮಿತವಾದದಲ್ಲ. ನಿಮ್ಮ ಮಕ್ಕಳು ಯೂನಿಫಾರ್ಮ್ ಹಾಕಿದಾಗ ಆ ಚಟುವಟಿಕೆಯಲ್ಲಿ ನಾನು ಕೂಡ ಒಬ್ಬ ಭಾಗಿಯಾಗಬೇಕೆಂಬ ಉದ್ದೇಶ ಇಟ್ಟುಕೊಂಡು ನಿಮ್ಮ ಸಮಯ, ಅಮೂಲ್ಯ ಸಮಯ, ನಿಜವಾಗಿ ಇಲ್ಲಿ ನಡೆಯುವಂಥ 3-4 ಗಂಟೆ ಕಾರ್ಯಕ್ರಮ, ಅದು ನಿಮಗೂ ತುಂಬ ಅಮೂಲ್ಯವಾದ ಸಮಯವಾಗಿರ್ತದೆ. ಆ ಸಮಯವನ್ನು ಇವತ್ತು ಲಿಟಲ್ ಫ್ಲವರ್ನ ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದೀರಿ ಅಂತೇಳಿದರೆ ನಿಜವಾಗಿ ನಮ್ಮ ಸಂಸ್ಥೆ ನಿಮಗೆ ಯಾವತ್ತೂ ಚಿರಋಣಿಯಾಗಿದ್ದೇವೆ. ಇದೇ ರೀತಿಯಲ್ಲಿ ನೀವು ಇನ್ನೂ ಕೂಡ ಸಹಕಾರ ನೀಡಿ. 503 ಮಕ್ಕಳು, ಇಲ್ಲಿರುವಂಥ ಎಲ್ಲ ಮಕ್ಕಳನ್ನು ಮುಂದಿನ ದಿನದಲ್ಲಿ ನನಗೆ ಹೇಳುವಾಗ ಸರ್ ಹೇಳಬೇಕು 100% ಸ್ಕೌಟ್ ಗೈಡ್ಸ್ ಅಂತೇಳಿ, ಕಬ್ಬು ಬುಲ್ಬುಲ್ ಸಂಸ್ಥೆ ಅಂತ ಹೇಳುವ ಹಾಗೆ ಆಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಸಮಸ್ತ ಬಂಧುಗಳಿಗೂ, ಊರವರಿಗೂ, ಎಲ್ಲ ಪೋಷಕ ಬಂಧುಗಳು, ವಿದ್ಯಾರ್ಥಿ ಮಿತ್ರರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಕೃತಜ್ಞತೆಗಳು. ಥ್ಯಾಂಕ್ ಯು. ಕ್ಲಾಪ್ ಲಾಸ್ಟ್ಗೆ ಕೊಡಿಸ್ತೇನೆ, ಎನರ್ಜಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಕಾರ್ಯಕ್ರಮವನ್ನು ಮುಂದುವರಿಸಿದ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ಚಕ್ರಪಾಣಿ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ಶುಭ ನಮನಗಳನ್ನು ಸಲ್ಲಿಸ್ತಾ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ಇದರ ವಾರ್ಷಿಕ ಸ್ಕೌಟ್ ಗೈಡ್ಸ್ ಕಬ್ಬು ಈ ಒಂದು ಶಿಬಿರಾಗ್ನಿ ಕಾರ್ಯಕ್ರಮದಲ್ಲಿ, ಸಂಜೆಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಂಗಳೂರು ಪ್ರಾಂತೀಯ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಮಂಗಳೂರು ಪ್ರಾಂತೀಯ ಮುಖ್ಯಸ್ಥರಾಗಿರುವಂಥ ಲೀಲಿ ಐರಿನ್ ಮೇಡಮ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ತಾಲೂಕಿನ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್ ಸರ್ ಅವರೇ, ಪೌರಾಯುಕ್ತರಾದಂಥ ವಿದ್ಯಾ ಕಾಳೆ ಮೇಡಮ್ ಅವರೇ, ಈ ಸಂಸ್ಥೆಯ ಸಂಚಾಲಕರಾಗಿರುವಂಥ ಪ್ರಶಾಂತಿ ಭಗಿನಿ ಮೇಡಮ್ ಅವರೇ, ಎಲ್ಲ ಸಂಚಾಲಕ ಪದಾಧಿಕಾರಿಗಳೇ, ಭರತ್ ರಾಜ್ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪೋಷಕ ಬಂಧುಗಳೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲ ನಮ್ಮ ಆತ್ಮೀಯ ಎಲ್ಲ ಸ್ಕೌಟ್ ಗೈಡ್ಸ್ ಕಬ್ಬುಲ್ಬುಲ್ ಪ್ರೀತಿಯ ಪುಟಾಣಿ ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಯಲ್ಲಿ ಬಹುಶಃ ಒಂದು ಅದ್ಧೂರಿಯ ಕಾರ್ಯಕ್ರಮ. ಪ್ರತಿ ವರ್ಷ ನಾವು ಸ್ಕೌಟ್ ಗೈಡ್ಸಿಂದ ವಾರ್ಷಿಕ ಮೇಳವನ್ನು ಮಾಡ್ತಾ ಇದ್ದೇವೆ. ಅದು ನಮ್ಮ ತಾಲೂಕಿನ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ನಡೀತಾ ಇದೆ. ಆದರೂ ಇವತ್ತು ಕಬ್ಬು ಇರ್ಬೋದು, ಬುಲ್ಬುಲ್, ಇಂಥ ಒಂದು ಅಂತಾರಾಷ್ಟ್ರೀಯ ಒಂದು ದೊಡ್ಡ ಸಂಸ್ಥೆ ಇದೊಂದು ಸ್ಕೌಟ್ ಗೈಡ್ಸ್ ಎನ್ನುವಂಥದ್ದು. ಇದರ ಇತಿಹಾಸ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. 1907ರಲ್ಲಿ ಇದು ಸ್ಥಾಪನೆಯಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಒಂದು ದೊಡ್ಡ ಸಂಸ್ಥೆ, ಅದು ಸೇವಾ ಮನೋಭಾವನೆ ಇರುವಂಥ ಒಂದು ಸಂಸ್ಥೆ ಇದ್ದರೆ ಅದು ನಮ್ಮ ಸ್ಕೌಟ್ ಗೈಡ್ಸ್. ಇಂಥ ಒಂದು ಸಂಸ್ಥೆಗೆ ತಮ್ಮ ವಿದ್ಯಾರ್ಥಿಗಳನ್ನು, ಈ ಪುಟಾಣಿ ಮಕ್ಕಳನ್ನು ನೀವು ಕಳಿಸ್ತೀರಾ ಅಂತ ಹೇಳಿದರೆ ನಮ್ಮ ಎಲ್ಲ ಪೋಷಕರಿಗೆ ನಾನು ಮೊದಲ ಬಾರಿಗೆ ಹ್ಯಾಟ್ಸಪ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನಮ್ಮ ವಿದ್ಯಾರ್ಥಿಗಳು, ನಮಗೆ ಇವತ್ತು ಆಶ್ಚರ್ಯ ಆಗ್ತಾಯಿದೆ, ನಾವೆಲ್ಲ ಪೋಷಕರಿದ್ದೇವೆ, ಅದು ನಮ್ಮ ಮಕ್ಕಳು ಹೌದಾ ಅಲ್ವಾ ಅಂತೇಳಿ. ಮನೆಯಲ್ಲಿ ಇದ್ದರೆ ಇಷ್ಟೊತ್ತಿಗೆ ಏನು ಮಾಡ್ತಿದ್ರೆ ನಿಮಗೆ ಗೊತ್ತು, ನಾನು ಹೇಳುವಾಗಿಲ್ಲ, ರಿಮೋಟ್ರಲ್ಲಿ ಇದ್ದೀರಾ ಅಥವಾ ಮೊಬೈಲಲ್ಲಿ ಇರ್ತಿದ್ದೀರಾ. ಇವತ್ತು ಅಷ್ಟು ಶಿಸ್ತಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಬಹುಶಃ ಅದು ನಮ್ಮ ಈ ಒಂದು ಸಂಸ್ಥೆಯ ಅಥವಾ ಈ ಒಂದು ಏನು ಸ್ಕೌಟ್ ಇರ್ಬೋದು, ಗೈಡ್ಸ್ ಇರ್ಬೋದು, ಬುಲ್ಬುಲ್ ಇರ್ಬೋದು, ಇದರ ಒಂದು ಏನು ಅದರ ಮಹತ್ವ ಆ ಮಕ್ಕಳಿಗೆ ಅರಿವಾದಾಗ ಬಹುಶಃ ಒಳ್ಳೆಯ ಒಂದು ಸಂಸ್ಕಾರವನ್ನು ಅವರು ಆ ಎಲೆವೆಯಲ್ಲಿ ಪಡ್ಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರುವಂಥದ್ದು. ಬಹುಶಃ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಇಲಾಖೆದಿರ್ಬೋದು, ಇಲಾಖೇತರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು. ಇಲ್ಲಿ ಎಲ್ಲ ನಮ್ಮ
ಒಂದು ಕುಟುಂಬದ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಅವರೊಂದು ಕುಟುಂಬದ ರೀತಿಯಲ್ಲಿ ಇಲ್ಲಿಯ ಶಿಕ್ಷಕ ರಕ್ಷಕ ಸಂಘ ಇರ್ಬೋದು, ಬಹುಶಃ ನಾನು ಹೆಸರನ್ನು ಉಲ್ಲೇಖ ಮಾಡಬೇಕು, ನಮ್ಮ ವಿನಯ್ ಸರ್ ಇರ್ಬೋದು, ರಾಮಚಂದ್ರ ಇರ್ಬೋದು, ನಮ್ಮ ದೀಪಕ್ ಇರ್ಬೋದು. ನಾನು ಪ್ರತಿ ಬಾರಿ ಬರುವಾಗ ಎಲ್ಲ ಕಾರ್ಯಕ್ರಮದಲ್ಲಿ ಇದು ನಮ್ಮ ಒಂದು ಕುಟುಂಬದ ಒಂದು ಶಾಲೆ ಅಥವಾ ಕುಟುಂಬದ ರೀತಿಯಲ್ಲಿ ಅವರು ಸಹಕಾರ ನೀಡುವಂಥದ್ದಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಳೆದ ಬಾರಿ ನಾವು ತಾಲೂಕು ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟವನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡುವಂಥದ್ದು ಮತ್ತು ಎಲ್ಲ ಒಂದು ಕ್ರೀಡಾ ಚಟುವಟಿಕೆಗಳಿರ್ಬೋದು ಅಥವಾ ಶೈಕ್ಷಣಿಕ ಚಟುವಟಿಕೆಗಳು ಬಹಳಷ್ಟು ಇಲ್ಲಿ ನಮ್ಮ ಇಲಾಖೆಯೊಂದಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಅವರು ಅದನ್ನು ಸ್ಮರಿಸುತ್ತಾ ವಿಶೇಷವಾಗಿ ನಮ್ಮ ಬಾಲಕೃಷ್ಣ ಸರ್ ಅವರು, ಪೊಡ್ವಾಲ್ ಸರ್ ಅವರು, ಮುನ್ನೆವರೆಗೆ ಅವರ ವೇಷವು ನಾನು ಬೇರೊಂದು ರೀತಿಯಲ್ಲಿ ವೇಷವನ್ನು ನೋಡಿದೆ. ಬಹುಶಃ ಇವತ್ತು ಬೇರೊಂದು ವೇಷ ಆಗ್ತಾ ಇದ್ದಾರೆ ಅವರು. ಬಹುಶಃ ಪುತ್ತೂರು ತಾಲೂಕಿನ ಒಂದು ಕಬಡ್ಡಿ ಪಂದ್ಯಾಟವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ಬಹಳಷ್ಟು ಒಂದು ಸಮರ್ಥವಾಗಿ ಆ ಮಕ್ಕಳನ್ನು ಒಂದು ತರಬೇತಿಗೊಳಿಸಿ ಆ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದವರು. ಅವರಿಗೆ ಮುನ್ನೆವರೆಗೆ ನಾನು ನೋಡ್ತಾ ಇದ್ದೇನೆ, ಅವರಿಗೆ ಬಿಡುವೆಂಬುದೇ ಇಲ್ಲ. ಬಹುಶಃ ಅಷ್ಟು ಶ್ರಮ ವಹಿಸಿ ಬೆಳಿಗ್ಗಿನ ಒಂದು ಅದನ್ನು ಹೇಳಲಿಕ್ಕಿಲ್ಲ, ಬೆಳಿಗ್ಗೆ ಅಷ್ಟು ಬೇಗ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿಯನ್ನು ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಒಂದು ಭಾಗವಹಿಸುವಂಥದ್ದಷ್ಟು ಸುಲಭದ ಕೆಲಸ ಅಲ್ಲ. ಬದಲಾಗಿ ಅವರು ಒಂದು ದೈಹಿಕ ಶಿಕ್ಷಣ ಶಿಕ್ಷಕರಲ್ಲ. ಅಂತಹ ಸಂದರ್ಭದಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳನ್ನು, ಈ ಸಂಸ್ಥೆಯನ್ನು, ನಮ್ಮ ಒಂದು ಇಲಾಖೆಗೆ ಇರ್ಬೋದು, ನಮ್ಮ ತಾಲೂಕಿಗೆ ಅದು ಹೆಮ್ಮೆ ಪಡುವಂಥ ವಿಚಾರ. ಇವತ್ತು ಮತ್ತೊಂದು ವೇಷವನ್ನು ಹಾಕಿದ್ದಾರೆ ಅವರು. ಏನು ಸ್ಕೌಟ್ ಗೈಡ್ಸಲ್ಲಿ ಯೂನಿಫಾರ್ಮ್ ಹಾಕಿ ವೇಷ ಬೇರೆ ಉಂಟು. ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾನು ಭರತ್ರಾಜ್ ಸರ್ ಹೇಳಿದರು, ಬಾಲಕೃಷ್ಣ ಸರ್ ಅವರ ಒಂದು ಮಾತು ಅದ್ಭುತ ಅಂತೇಳಿ. ಬಹುಶಃ ನಾನು ಹೇಳಿದೆ, ಮಾತು ಅದ್ಭುತ ಅಲ್ಲ, ಅದರೊಟ್ಟಿಗೆ ಅವರ ಕೆಲಸವೂ ಖಂಡಿತವಾಗಿ ಅದ್ಭುತವಾಗಿದೆ. ಯಾಕೆ ಅಂತ ಹೇಳಿದರೆ, ಈ ಸಂಸ್ಥೆಯಲ್ಲಿ ನಮಗೆ ಒಂದು ಲಿಟಲ್ ಫ್ಲವರಲ್ಲಿ ಅವರು ಟ್ವಿಂಕಲ್ ಸ್ಟಾರ್ ಇದ್ದಾಗೆ ಅಂಥ ಒಂದು ಅದ್ಭುತ ಮಾತುಗಾರರು, ಅದರೊಟ್ಟಿಗೆ ವಿಶೇಷವಾಗಿ ಒಂದು ಕೆಲಸಗಾರರು. ತಾನು ಹಿಡಿದ ಕೆಲಸದಲ್ಲಿ ಅದನ್ನು ಅಚ್ಚುಕಟ್ಟಾಗಿ ಇವತ್ತು ಇಂಥ ಒಂದು 503 ವಿದ್ಯಾರ್ಥಿಗಳನ್ನು ಈ ಒಂದು ಶಿಬಿರಾಗ್ನಿ 2 ದಿವಸಗಳ ಕಾಲ ಈ ಒಂದು ಮೇಳದಲ್ಲಿ ಆಯೋಜನೆ ಮಾಡುವಂಥದ್ದು, ಎಲ್ಲ ನಿಮ್ಮ ಪೋಷಕರ ಸಹಕಾರದೊಂದಿಗೆ ಆಯೋಜನೆ ಮಾಡುವಂಥದ್ದು ಬಹಳಷ್ಟು ಒಂದು ಕ್ಲಿಷ್ಟಕರವಾದಂಥ ವಿಷಯ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಈ ಆಡಳಿತ ಮಂಡಳಿಯವರು ಬಹಳಷ್ಟು ನಮ್ಮ ಇಲಾಖೆಗೆ ಸ್ಪಂದನೆ ಕೊಡ್ತಿರುವವರು. ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಂದು ಕೈ ಜೋಡಿಸಿ ನಮ್ಮ ಇಲಾಖೆಗೆ ಹೆಮ್ಮೆ, ಅದರೊಟ್ಟಿಗೆ ನಮ್ಮ ತಾಲೂಕಿಗೆ ಹೆಮ್ಮೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಭರತ್ ರಾಜ್ ಸರ್ ಅವರು ಬಹಳಷ್ಟು ಅತ್ಯುತ್ತಮವಾಗಿ ಈ ಒಂದು ಸ್ಕೌಟ್ ಗೈಡ್ಸನ್ನು ಬಹಳಷ್ಟು ಸಮರ್ಥವಾಗಿ ಅವರು ಮುನ್ನಡೆಸ್ತಾ ಇದ್ದಾರೆ. ಕಳೆದ 2-3 ವರ್ಷಗಳ ಹಿಂದೆ ಜಾಂಬೂರಿ, ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿ ಒಂದು ಮೂಡುಬಿದ್ರೆ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಆಗಿದೆ. ಬಹಳಷ್ಟು ವಿಜೃಂಭಣೆಯಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ, ಅನುಭವವನ್ನು ಕೊಟ್ಟಿದ್ದಾರೆ. ಕೊನೆಯದಾಗಿ ನಮ್ಮ ಎಲ್ಲ ಪೋಷಕ ಬಂಧುಗಳಿಗೆ ಒಂದು ಏನಂತ ಹೇಳಿದರೆ, ಇಂತಹ ಒಂದು ಈ ಕಾರ್ಯಕ್ರಮಗಳಲ್ಲಿ ಬಹುಶಃ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಮಕ್ಕಳನ್ನು ಓದು ಎನ್ನುವಂಥ ಒಂದು ಅವರ ತಲೆಗೆ ಓದು ಯಾವುದಕ್ಕೆ ಓದು ಅಂತ ಕರಿತೇವೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಎಲೆವೆಯಲ್ಲಿ ಇಂಥದ್ರಲ್ಲಿ ಭಾಗವಹಿಸುವಾಗ ಬಹುಶಃ ಸಹಬಾಳ್ವೆ, ಆ ಒಂದು ಕಷ್ಟ ಸಹಿಷ್ಣುತೆ, ನಾನು ಆಗಲೇ ಹೇಳಿದಾಗೆ ಮನೆಯಲ್ಲಿ ಮಕ್ಕಳು ಈ ಥರ ಇರ್ತಿರಲಿಲ್ಲ. ನಮ್ಮ ಮಕ್ಕಳನ್ನು ಸೇರಿಸಿ ಅದು ನಮ್ಮ ಎಲೆವೆಯಲ್ಲಿ ಮಕ್ಕಳಿಗೆ ಬರಬೇಕು ಅಂಥ ಒಂದು ಮನಸ್ಥಿತಿ ಬಂದಾಗ ಬಹುಶಃ ಒಬ್ಬ ಸಮರ್ಥ ಪ್ರಜೆಗಳಾಗಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಇವತ್ತು 2 ದಿವಸಗಳ ಕಾಲ ಆಯೋಜನೆ ಮಾಡುವಂಥ ಈ ಒಂದು ಕಾರ್ಯಕ್ರಮ ಲಿಟಲ್ ಫ್ಲವರಲ್ಲಿ ಆಗಿದೆ. ಬಹುಶಃ ಒಳ್ಳೆಯ ರೀತಿಯಲ್ಲಿ ಎಲ್ಲ ನಮ್ಮ ಪೋಷಕರು, PTA ಮೆಂಬರ್ಸ್, ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರು ಸಹಕಾರ ಕೊಟ್ಟು ಇಂಥ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಬಾಲಕೃಷ್ಣ ಪೊಡ್ವಾಲ್ ಸರ್ ಅವರಿಗೆ ಮತ್ತೊಮ್ಮೆ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ, ಎಲ್ಲರಿಗೂ ನಮನಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಚಿಂತೆ ಮಾಡಬೇಡಿ, ವೇದಿಕೆ ಉದ್ದ ಉಂಟು, ಇನ್ನೆಷ್ಟು ಮಾತುಗಳಿರಬಹುದು ಅಂತ. ಇಬ್ಬರು ಮಾತ್ರ ಇನ್ನು ಮಾತನಾಡ್ತಾರೆ, ಅತ್ಯಂತ ಚುಟುಕಾಗಿ ಮಾತನಾಡ್ತಾರೆ. ಅದಾದ ನಂತರ 45 ಮಕ್ಕಳ ಬೇಡರ ನೃತ್ಯಕ್ಕೆ ರಸ್ತೆಯಲ್ಲಿ ನಿಂತು ಆ ಮಕ್ಕಳು ಕಾಯ್ತಾ ಇದ್ದಾರೆ. ಅವ್ರನ್ನ ಒಳಗೆ ತರುವಂಥ ಕೆಲಸವನ್ನ ಮಾಡುತ್ತೇವೆ. ಅತ್ಯಂತ ವಿನೂತನ ಬೇಡರ ನೃತ್ಯ ಇದೇ ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿದೆ. ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅನ್ನುವ ಮಾತುಗಳನ್ನು ಹೇಳುತ್ತಾ, ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಭಗಿನಿ ಪ್ರಶಾಂತಿ BS ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ವಂದನೆಗಳು. ಇವತ್ತಿನ ಈ ಶಿಬಿರಾಗ್ನಿಯ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಆತ್ಮೀಯ ಹಾಗೂ ನೆಚ್ಚಿನ
ನಮ್ಮ ಬೆತ್ತನಿ ಮಂಗಳೂರು ಪ್ರಾಂತ್ಯದ ಮುಖ್ಯಸ್ಥರಾಗಿರುವಂತಹ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪಿರೇರರವರೇ ಹಾಗೂ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಅಧಿಕಾರ ವರ್ಗದವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಗಿನಿಯರೇ, ವಿದ್ಯಾರ್ಥಿಗಳ ಪೋಷಕರೇ, ಶಾಲಾ ಅಭಿಮಾನಿಗಳೇ, ಹಿರಿಯ ವಿದ್ಯಾರ್ಥಿಗಳೇ, ಸ್ಕೌಟ್ ಗೈಡ್ ಕಬ್ಸ್ ಬುಲ್ಬುಲ್ ಶಿಬಿರಾರ್ಥಿಗಳೇ, ನಿಮಗೆಲ್ಲರಿಗೂ ಈ ಸಂಜೆಯ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಬಾಲಕೃಷ್ಣ ಸರ್ ಅವರು ಎಲ್ಲ ವಿಚಾರವನ್ನು ಈ ಶಾಲೆಯ ಬಗ್ಗೆ ಹೇಳಿದರು. ನಾವೀಗ ಶತಮಾನದ ಹೊಸ್ತಿಲಲ್ಲಿ ಇದ್ದೇವೆ. ಈಗಾಗಲೇ ಶತಮಾನದ ಹೆಜ್ಜೆಗಳನ್ನು ಇಟ್ಟಿದ್ದೇವೆ. ನಮ್ಮ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಸಂಭಾಷಣೆ ಸಲ್ಲಾಪ ಕೂಡ ನಡೆಸಿದ್ದೇವೆ. ಎಲ್ಲ ನಮ್ಮ ಪೋಷಕ ಬಂಧುಗಳು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ಈ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಸಮಾರಂಭವು ನಡೀಬೇಕಾದರೆ ಇದಕ್ಕೆ ಮೂಲ ಕಾರಣರಾಗಿದ್ದಾರೆ ನಮ್ಮ ಈ ಲಿಟ್ಲ್ ಫ್ಲವರ್ ಶಾಲೆಯ ಮುಖ್ಯ ಶಿಕ್ಷಕಿಯರಾದಂಥ ವಂದನೀಯ ಭಗಿನಿ ಐರಿನ್ ವೇಗಸ್ರವರು. ಮೊನ್ನೆ ತಾನೇ ಅವರೊಂದು 3-4 ತಿಂಗಳಾಯಿತು ಅವರು ಈ ಶಾಲೆಗೆ ಸ್ಪರ್ಶಿಸಿ ಈ ಒಂದಿಷ್ಟು ದೊಡ್ಡವಾದಂತಹ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಇದರ ಹಿಂದೆ ಯಾರು ಹೇಳಬೇಕಂತೇಳಿ ನಮಗೆ ಈಗಾಗಲೇ ಸ್ವಾಗತಿಸಿದಂತಹ ಅದೇ ರೀತಿ ಪ್ರಾಸ್ತಾವಿಕವಾಗಿ ವಿಚಾರವನ್ನು ಹೇಳಿದಂಥ ನಮ್ಮ ಬಾಲಕೃಷ್ಣ ಸರ್ ಅವರು ತುಂಬ ಅದ್ಭುತ. ಅವರು ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸಿದರೂ ಬಹಳ ಅದ್ಭುತವಾಗಿ ನಡೆಯುತ್ತದೆ. ಅಷ್ಟು ಮಾತ್ರವಲ್ಲ, ಅವರು ಪಡುವಂಥ ಶ್ರಮ ಪ್ರತಿಯೊಂದು ನಿಮಿಷ ಅಥವಾ ಗಂಟೆ ಇರಲಿ ಅವರು ನಡೆಸುವಂಥ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರಿಸುವುದು ಮಾತ್ರವಲ್ಲ, ಅದು ತುಂಬ ಅದ್ಭುತವಾಗಿ ಆಗಬೇಕು ಎಂಬುದಾಗಿ ಅವರು ಹೇಳ್ತಾರೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ನಡೆಸುವ ಮಕ್ಕಳ ಶಿಸ್ತು ಇರಲಿ ಅಥವಾ ಪೋಷಕರ ಸಂಖ್ಯೆ ಇರಲಿ, ಅಭಿಮಾನಿಗಳ ಸಂಖ್ಯೆ ಇರಲಿ, ತುಂಬ ಇರಬೇಕು. ತುಂಬ ಜನರು ಬರಬೇಕು, ನಮ್ಮ ಕಾರ್ಯಕ್ರಮವನ್ನು ನೋಡಬೇಕು, ಅದು ನೋಡುವಂತೆ ಆಗಬೇಕು ಎಂಬ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟು ಅವರು ಒಂದು ಕಾರ್ಯಕ್ರಮ ಯಾವುದೇ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಯಾವ ಕಾರ್ಯಕ್ರಮ ಇರಲಿ ಅದನ್ನು ಅವರು ಬಹಳ ಅದ್ಭುತವಾಗಿ ನಡೆಸುವಂಥ ಶಕ್ತಿ ಇದೆ. ಮೊದಲಾಗಿ ನಾನು ಸರ್ ಬಾಲಕೃಷ್ಣ ಸರ್ ನಿಮಗೆ ಅಭಿನಂದಿಸ್ತೇನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ಲರೂ ಮಕ್ಕಳು ಕೈ ಚಪ್ಪಾಳೆಯನ್ನು ಕೊಡಿ. ಆತ್ಮೀಯ ಹೆತ್ತವರೇ, ನಿಮ್ಮ ಮಕ್ಕಳು 503 ಮಕ್ಕಳು ಇಲ್ಲಿ ಇದ್ದಾರೆ. ಬಹಳ ನಿಮಗೆ ಖುಷಿ ಆಗ್ತದೆ. ಅವರು ಒಂದು ಬೇರೆ ಡ್ರೆಸ್ಸಲ್ಲಿ ಇದ್ದಾರೆ, ಸ್ಕೌಟ್ ಗೈಡ್ಸ್ ಕಬ್ಸ್ ಬುಲ್ಬುಲ್ ಡ್ರೆಸ್ಸಲ್ಲಿ ಇದ್ದಾರೆ. ಶೂಸ್ ಹಾಕಿದ್ದಾರೆ, ಸಾಕ್ಸ್ ಹಾಕಿದ್ದಾರೆ, ಹ್ಯಾಟ್ ಇಟ್ಟಿದ್ದಾರೆ, ಅದೇ ರೀತಿ ಅವರು ಸ್ಕಾರ್ಫ್ ಹಾಕಿದ್ದಾರೆ. ನೋಡುವಾಗ ನಿಮಗೆ ಬಹಳ ಖುಷಿ ಆಗ್ತದೆ. ಬೇರೆ ರೀತಿಯಲ್ಲಿ ಮಕ್ಕಳಿಗೂ ಕೂಡ ಖುಷಿ ಆಗ್ತದೆ. ನಾನು ಈ ಒಂದು ಸ್ಕೌಟ್ ಗೈಡಿಗೆ ಸೇರಬೇಕು, ಅಲ್ಲಿ ಶಿಸ್ತನ್ನು ಕಲಿಯಬೇಕು. ಮಾತ್ರವಲ್ಲ, ಸಂಘಟನೆ ಅಥವಾ ನಾಯಕತ್ವ ಗುಣಗಳು ಮಕ್ಕಳು ಇಲ್ಲಿಯೇ ಬಹಳ ಅದ್ಭುತವಾಗಿ ಕಲಿಯುತ್ತಾರೆ. ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ಇವತ್ತು ಸಂಗೀತ ರಸಮಂಜರಿಯನ್ನು ಮಾಡಿದರು. ಅವರು ಹೇಳ್ತಾ ಇದ್ದರು, ಗಾಯಕರು ಹೇಳ್ತಾ ಇದ್ದರು, ನಾನು ಈ ಶಾಲೆಯ ಹಿರಿಯ ವಿದ್ಯಾರ್ಥಿ, ಏನೆಲ್ಲ ನಾನು ಕಲ್ತಿದ್ದೇನಾ ಈ ಶಾಲೆಯಿಂದ ನಾನು ಕಲ್ತಿದ್ದೇನೆ ಅಂತೇಳಿ. ಇವತ್ತು ನಮ್ಮ ಪೌರಾಯುಕ್ತರು ಕೂಡ ಹೇಳಿದರು, ಈ ಶಾಲೆಯನ್ನು ಪ್ರಾರಂಭಿಸಿದಂತಹ ಸ್ಥಾಪಕರಿಗೆ ನಮನವನ್ನು ಸಲ್ಲಿಸ್ತೇನೆ ಅಂತೇಳಿ. ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ದೇವರ ಸೇವಕರು RFC ಮಸ್ಕರೇನಸ್ ಅವರು ಈ ಹೆಣ್ಣು ಮಕ್ಕಳಿಗೆ ಸ್ಥಾಪಿಸಿದಂಥ ಈ ಶಾಲೆ ಲಿಟ್ಲ್ ಫ್ಲವರ್ ಶಾಲೆಯಲ್ಲಿ ಕಲಿಯುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಒಳ್ಳೆಯ ಮೌಲ್ಯಗಳನ್ನು ಪಡೆದು ಈ ಶಾಲೆಯನ್ನು ಮುಂದಕ್ಕೆ ಅವರು ಹೋಗಿ ಕೀರ್ತಿಯನ್ನು ಪಡೆಯಲಿ. ಮಾತ್ರವಲ್ಲ, ಇಡೀ ನಮ್ಮ ಪ್ರಪಂಚದಲ್ಲಿ ಅವರು ಪ್ರಜ್ವಲಿಸುವಂಥ ನಕ್ಷತ್ರಗಳಾಗಿ ಇರಲಿ ಎಂಬುದಾಗಿ ಹೇಳುತ್ತಾ, ಇಂದು ಮತ್ತು ನಾಳೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಸದಾ ಸಹಕಾರವನ್ನು ನೀಡುತ್ತಿರುವಂತಹ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ
ಪ್ರಶಾಂತಿ BS ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಮಾತ್ರ ಮಾತನಾಡುತ್ತಾರೆ. ಎಲ್ಲರೂ ಕೂಡ ಮೌನವಾಗಿ ಶುಭ ಹಾರೈಸ್ತೀರಿ ಅಂತ ನಿರೀಕ್ಷೆ ಇದೆ. ಕಾರಣ ನಮ್ಮ 9 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಬೇಕು ಅನ್ನುವಂಥ ಒಂದು ಚೌಕಟ್ಟಿನ ಆಧಾರದಲ್ಲಿ. ಆತ್ಮೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಹೆತ್ತವರೇ, ಲಿಟಲ್ ಫ್ಲವರ್ ಶಾಲೆಯ 3 ವಿದ್ಯಾರ್ಥಿಗಳು ಮೊನ್ನೆ ಶಮಿಕಾ ಅನ್ನುವಂಥ ವಿದ್ಯಾರ್ಥಿ ಸತತ 24 ಗಂಟೆಗಳ ಕಾಲ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಸ್ಟ್ಯಾಂಡ್ ಆರ್ಟ್ ಅನ್ನುವಂಥ ಒಂದು ವಿಶೇಷ ಕಲೆಯನ್ನ ಪ್ರಸ್ತುತಪಡಿಸಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ತನ್ನ ಹೆಸರನ್ನ ಬರೆದಂತ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ 3 ವಿದ್ಯಾರ್ಥಿನಿಯರು ಅಲ್ಲಿ ಪಾಲ್ಗೊಂಡು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿನ ಆ ಕಾರ್ಯಕ್ರಮದಲ್ಲಿ 500ಕ್ಕಿಂತ ಅಧಿಕ ಹಾಡುಗಳನ್ನು ಹಾಡಿ ಭಾಗವಹಿಸಿ ಅವರೂ ಕೂಡ ಸ್ವತಃ ಮೊನ್ನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅಂತಹ ವಿಶೇಷ ಸಾಧನೆಯನ್ನ ಮಾಡಿದ 3 ವಿದ್ಯಾರ್ಥಿನಿಯರನ್ನ ವೇದಿಕೆಯಲ್ಲಿ ಒಂದು ಗೌರವದ ಸ್ಮರಣಿಕೆಯನ್ನ ಕೊಟ್ಟು ನಮ್ಮ ಸಂಸ್ಥೆಯ ಮಂಗಳೂರು ಪ್ರಾಂತೀಯ ಮುಖ್ಯಸ್ಥೆ ಇವರು ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ವೇದಿಕೆಗೆ ಕುಮಾರಿ ನಿರೀಕ್ಷಾ, ರಿತೀಕ್ಷಾ ಮತ್ತು ಖುಷಿ ಬಿ ಇವರನ್ನ ನಿಮ್ಮ ದೊಡ್ಡ ಚಪ್ಪಾಳಿಯೊಂದಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅತ್ಯಂತ ಸುಲಭದ ಸಾಧನೆಯಲ್ಲ. 24 ಗಂಟೆ ಶಮಿಕನ ಜೊತೆ ಸೇರಿಕೊಂಡು ಪದ್ಯವನ್ನು ಹಾಡುವ ಮೂಲಕ ಸಪೋರ್ಟ್ ಅನ್ನ ಮಾಡಿ ಸ್ವತಃ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿನ ಕೋಆರ್ಡಿನೇಟರ್ ಭರತ್ ಕಾಮತ್ ಅವರು ಹೇಳ್ತಾರೆ, ಶಮಿಕನ ಜೊತೆಗೆ ಈ ಮಕ್ಕಳು ಕೂಡ ಅದ್ಭುತವಾದದ್ದನ್ನು ಸಾಧಿಸಿದ್ದಾರೆ ಅಂತೇಳಿ ಅವರಿಗೆ ಗೋಲ್ಡ್ ಮೆಡಲ್ ಕೂಡ ಮೊನ್ನೆಯ ದಿನ ಸಿಕ್ಕಿದೆ. ನಮ್ಮ ಸಂಸ್ಥೆ ಹಿರಿಯ ವಿದ್ಯಾರ್ಥಿಗಳು 3 ಜನ, 12ರಲ್ಲಿ 3 ನಮ್ಮ ಸಂಸ್ಥೆ ಹಿರಿಯ ವಿದ್ಯಾರ್ಥಿಗಳು, ಅವರನ್ನು ಗೌರವಿಸುವಂಥದ್ದು ನಮ್ಮ ಕರ್ತವ್ಯ ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲರೂ ಎದ್ದು ನಿಂತು ಈ ಮಕ್ಕಳ ಜೊತೆ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕುಮಾರಿ ನಿರೀಕ್ಷಾ, ರಿತೀಕ್ಷಾ ಮತ್ತು ಖುಷಿ ಬಿ ಇವರಿಗೆ ಮಂಗಳೂರು ಪ್ರಾಂತೀಯ ಮುಖ್ಯಸ್ಥೆ ಆಗಿರುವಂಥ ಡಾಕ್ಟರ್ ಲಿಲ್ಲಿ ಪೆರೇರಾ ಅವರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಪ್ರೇಕ್ಷಕರೇ, ಪೋಷಕರೇ, ಮಕ್ಕಳೇ, ಒಂದು ದೊಡ್ಡ ಚಪ್ಪಾಳೆ ಅದು ನಮ್ಮ 3 ಸಾಧಕ ವಿದ್ಯಾರ್ಥಿನಿಯರಿಗೆ ಬರಲಿ ಅನ್ನುವ ವಿನಂತಿಯ ಮೇರೆಗೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ವೇದಿಕೆಗೆ ಮತ್ತೊಂದು ಸನ್ಮಾನದ ಆಸನವನ್ನು ಮಧ್ಯದಲ್ಲಿ ತಂದು ಇಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅತಿಥಿಗಳು ಮತ್ತೆ ಆಸನವನ್ನು ಸ್ವೀಕರಿಸಬೇಕು. 1 ರಿಂದ 2 ನಿಮಿಷದಲ್ಲಿ ಮುಗಿಸುವಂತ ಕೆಲಸವನ್ನ ಮಾಡ್ತೇನೆ. ಸನ್ಮಾನ ಪತ್ರವನ್ನ ನಾನು ಖಂಡಿತ ಓದಲಿಕ್ಕೆ ಹೋಗುವುದಿಲ್ಲ, ಸ್ವಲ್ಪ ಈಚೆ ಮಧ್ಯಕ್ಕೆ. ಎಸ್, ಈ ಆಸನದಲ್ಲಿ ಇವತ್ತು ಸನ್ಮಾನವನ್ನ ಸ್ವೀಕರಿಸುವವರು ಒಂದು ಆಂಜನೇಯ ರೆಡ್ಡಿ ಅವರು ಬರಬೇಕಿತ್ತು. ಬಹುಶಃ ಆಂಜನೇಯ ರೆಡ್ಡಿ ಅವರು ಇವತ್ತು ಪಂಜದ ಜಾತ್ರೆ ಅಲ್ಲಿ 15,000ಕ್ಕಿಂತ ಮಿಕ್ಕಿದ ಜನಸ್ತೋಮ ಇರುವ ಕಾರಣ ಸುಬ್ರಹ್ಮಣ್ಯದಲ್ಲಿ ಉನ್ನತಾಧಿಕಾರಿ ಇವರೇ ಇರುವ ಕಾರಣ ಇವತ್ತು ಸಂಜೆಯ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗುವುದಿಲ್ಲ ಅನ್ನುವ ಮಾತನ್ನು ಹೇಳಿದರು. ಆದರೆ ಮಧ್ಯದಲ್ಲಿ 3 ಗಂಟೆ ಹೊತ್ತಿಗೆ ಅವರು ಪುತ್ತೂರಿಗೆ ಬಂದರು ಇಲ್ಲಿ ಬರಲಿಕ್ಕೆ. ಆದರೆ ಇಲ್ಲಿ ನಮ್ಮೆಲ್ಲ ಬೆಂಕಿ ಬಳಸದ ಅಡುಗೆಯಲ್ಲಿ ಆ ಮಧ್ಯದಲ್ಲಿ ಅವರನ್ನು ಹೇಗೆ ಗೌರವಿಸುವುದು ಅಂತ ನನಗೂ ಕೂಡ ಒಂಥರ ಮುಜುಗರ ಆಗುವಂಥ ಸಿಚುವೇಶನ್. ಆದರೆ ಅವರಲ್ಲಿ ಹೇಳಿದೆ, ಸರ್ ನಾಳೆ 11ವರೆಗೆ ಬನ್ನಿ, ನೀವು ಬರಬೇಕು ಅಂತ. ಆದರೆ ನಾಳೆ 11ವರೆಗೆ ರಜೆ ಹಾಕಿ ಬರ್ತೇನೆ ಅಂತ ಖಂಡಿತ ಒಪ್ಪಿಕೊಂಡಿದ್ದಾರೆ. ಆಂಜನೇಯ ರೆಡ್ಡಿ ನಮ್ಮ ಈ ವರ್ಷದ ಬೆತ್ತನಿ ಸಂಸ್ಥೆಯಲ್ಲಿ ಕಟ್ಟಿದ ಕಬಡ್ಡಿ ತಂಡವನ್ನು ಆರಂಭದಿಂದ ಅಂತ್ಯದವರೆಗೂ ಕೂಡ ದಿನಕ್ಕೆ 1 ಗಂಟೆ ನಮ್ಮ ಮಕ್ಕಳ ಜೊತೆ ಕಳೀತಿದ್ರು. ಅಷ್ಟರ ಮಟ್ಟಿಗೆ ದೊಡ್ಡ ಸಪೋರ್ಟು. ಅವರ ಊರು ಬಾಗೇಪಲ್ಲಿಗೆ ಕರ್ಕೊಂಡು ಹೋಗಿ ನಮ್ಮೆಲ್ಲ ಮಕ್ಕಳಿಗೂ ಕೂಡ ಸನ್ಮಾನ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಬಹುಶಃ ಬಾಗೇಪಲ್ಲಿನಿಂದ ಪುತ್ತೂರಿಗೆ ಬರುವವರೆಗೆ ನಮ್ಮ ಗಾಡಿಯಲ್ಲಿ ನಾನು ಮತ್ತು ವಿಲ್ಮಾ ಟೀಚರ್, ನಾನು ಡ್ರೈವರ್, ಜೊತೆಗೆ ನನ್ನ 8 ಜನ ಮಕ್ಕಳು. ಬಹುಶಃ ಬಾಗೇಪಲ್ಲಿಯಿಂದ ನಮಗೆ ಮತ್ತು ನಮ್ಮ ಜುನೈದ್ ಅವರು ಡ್ರೈವರ್. ಅವರ ಡ್ರೈವಿಂಗಿನ ಸ್ಪೆಷಲಿಸ್ಟ್ ಏನು ಅಂತ ಕೇಳಿದ್ರೆ, ನನಗೆ ಮತ್ತು ಅವರಿಗೆ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇಟ್ಟು ಬರುವಷ್ಟರ ಮಟ್ಟಿಗೆ ಸ್ಪೀಡ್. ನನ್ನ ಹಿಂದೆ 8 ಜೊತೆಗೆ ಟೀಚರ್, ಒಟ್ಟು 10 ಜನರ ಜೀವದ ಜವಾಬ್ದಾರಿ ಬಾಲಕೃಷ್ಣ. ಅದರಿಂದ ನಾನು ಕೂತ ಕಾರಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋದಾಗ ನಾನು ಬೇರೆಯವರಿಗೆ ಸ್ಟ್ಯಾರಿಂಗ್ ಅನ್ನು ಹಿಡಿಲಿಕ್ಕೆ ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಜವಾಬ್ದಾರಿ ಅನ್ನುವ ಕಾರಣಕ್ಕೋಸ್ಕರ. ಅಂತ ಡಿಸ್ಟೆನ್ಸಿನ ಮಧ್ಯದಲ್ಲಿ ಅವರು ಮಧ್ಯರಾತ್ರಿ 2 ಗಂಟೆ ಹತ್ತಿರಕ್ಕೆ ಮನೆಗೆ ಮುಟ್ಟಿದ್ದಾರೆ, ಆಂಜನೇಯ ರೆಡ್ಡಿ ಆ್ಯಂಡ್ ಟೀಮ್. ನಾವು ಮನೆಗೆ ಮುಟ್ಟುವಾಗ ಬಹುಶಃ 5:15 ಗಂಟೆ ಆಗಿದೆ. 3 ಗಂಟೆಯ ಡಿಸ್ಟೆನ್ಸ್ ಅಲ್ಲಿ ನಾವು ಬಂದಿದ್ದೇವೆ.
ಎಷ್ಟರ ಮಟ್ಟಿಗೆ ಬಾಗೇಪಲ್ಲಿಯಿಂದ ಹೊರಟು ಪುತ್ತೂರಿಗೆ ಬರುವವರೆಗೂ ಕೂಡ ಪ್ರತಿ 15 ನಿಮಿಷಕ್ಕೊಮ್ಮೆ ಆಂಜನೇಯ ರೆಡ್ಡಿ ಅದು ಫೋನ್ ಬಿಲ್ಮ ಟೀಚರಿಗೆ, ಸರ್ ಹೇಗಿದ್ದಾರೆ, ಸರ್ ಏನಾದರೂ ನಿದ್ದೆ ಬರ್ತಾ ಇದೆಯಾ, ಬೇಕಿದ್ರೆ ಸ್ವಲ್ಪ ಸೈಡಿಗೆ ಹಾಕಿ, ಆರಾಮ ಇದ್ದೀರಲ್ಲ ಅಂತೇಳಿ ಪುತ್ತೂರಿಗೆ ಬಂದು ನಮ್ಮ ಶಾಲೆಯಲ್ಲಿ 5ವರೆಗೆ ಮಲಗುವವರೆಗೂ ಕೂಡ ಫೋನನ್ನು ಮಾಡಿದ್ದಾರೆ. ಮಾರನೇ ದಿನ ಅವರಿಗೆ ಕೋರ್ಟ್ ಇದೆ. ಅವರು ಕೂಡ ಸತತ 3 ಗಂಟೆಯ ಕಾಲ ನಿರಂತರವಾಗಿ ನಿದ್ದೆ ಮಾಡದೆ ನಮಗೆ ಸಪೋರ್ಟನ್ನು ಮಾಡಿದವರು ಆಂಜನೇಯ ರೆಡ್ಡಿ. ಆದ್ದರಿಂದ ಕಬಡ್ಡಿ ಇರುವವರೆಗೆ ನಾನು ಸೇರಿದಂತೆ ನನ್ನ ಮಕ್ಕಳು ಆಂಜನೇಯ ರೆಡ್ಡಿಯನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ಸಪೋರ್ಟ್ ಅನ್ನ ಆಂಜನೇಯ ರೆಡ್ಡಿಯವರು ಒಬ್ಬ ಪೊಲೀಸ್ ಉಪನಿರೀಕ್ಷಕರಾಗಿ ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಮಕ್ಕಳಿಗೆ ಮಾಡಿದ್ದಾರೆ. ಅದರಿಂದ ನಮ್ಮೆಲ್ಲ ಮಕ್ಕಳು ಈ ಸನ್ಮಾನ ಶಾಲೆಯಿಂದಲ್ಲ, ನಮ್ಮ ಮಕ್ಕಳಿಂದ. ಆದರೆ ಅನಿವಾರ್ಯತೆಯಿಂದ ಎಲ್ಲರನ್ನ ಇಲ್ಲಿ ವೇದಿಕೆಗೆ ಕರೆಯುವಂಥ ಕೆಲಸ ಮಾಡೋದಿಲ್ಲ, ಆದರೆ ಇವರಿಂದಲೇ ನಾವು ಸನ್ಮಾನಿಸುವಂಥ ಕಾರ್ಯವನ್ನು ಮಾಡ್ತೇವೆ. ಅದರ ಜೊತೆಗೆ ರಜಾಕ್ BH ಬಹುಶಃ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಬಹುಶಃ ಅವರೆಲ್ಲ ಪ್ರಶಸ್ತಿಗೆ ಯಾರೆಲ್ಲ ಸ್ಪಾನ್ಸರ್ ಕೊಡ್ತಾರೆ ನಮ್ಮ ಶಾಲೆಗೆ ಕರ್ಕೊಂಡು ಬರುವಂಥದ್ದು. ಜೊತೆಗೆ ಆರಂಭದಿಂದ ಹಂತದವರೆಗೂ ಕೂಡ ರಜಾಕ್ BH ನಮ್ಮ ಕಬಡ್ಡಿಯ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವುದನ್ನು ನಾನು ಸೇರಿದಂತೆ ನಮ್ಮ ಮಕ್ಕಳು ಖಂಡಿತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ದೊಡ್ಡ ಸಹಕಾರವನ್ನು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಕಬಡ್ಡಿ ಪಂದ್ಯಾಟಕ್ಕೆ ಸಪೋರ್ಟ್ ಅನ್ನು ಮಾಡಿದ ಪರಿಣಾಮ, ನಮ್ಮ ಸಂಸ್ಥೆಯ ಜೊತೆ ಅವರು ಕೂಡ ಸಹಕಾರವನ್ನು ಕೊಟ್ಟ ಪರಿಣಾಮ ಇವತ್ತು ಸತತ 3 ವರ್ಷದ ರಾಷ್ಟ್ರಮಟ್ಟದ ಸರ್ಟಿಫಿಕೇಟ್ ನಮ್ಮ ಚಕ್ರಪಾಣಿ ಸರ್ ಅವರಿಗೆ ಗೊತ್ತಿದೆ. ಒಂದು ಸರ್ಟಿಫಿಕೇಟ್ ಅನ್ನು ಪಡೆಯುವಂಥದ್ದೇ ಬಹಳ ಕಷ್ಟ. ನಮ್ಮ ಮಕ್ಕಳಲ್ಲಿ 3 ರಾಷ್ಟ್ರಮಟ್ಟದ ಸರ್ಟಿಫಿಕೇಟ್ಗಳಿದೆ. ಅದು ಸತತ 3 ವರ್ಷ, ಒಂದು ದಿನ ಗ್ಯಾಪ್ ಇಲ್ಲದ ರೀತಿಯಲ್ಲಿ. ಬಹುಶಃ ನಮ್ಮೆಲ್ಲರ ಅಲ್ರಾಮ್ 4 ಗಂಟೆ 30 ನಿಮಿಷಕ್ಕೆ ಬಡಿತದೆ. ನಮ್ಮ ಮಕ್ಕಳು 5 ಗಂಟೆಗೆ ಎದ್ದು 6:15 ಗಂಟೆ ಆಗುವಾಗ, ಬೆಳಕಾಗುವಾಗ ಲಿಟಲ್ ಫ್ಲೋರ್ ಶಾಲೆಯಲ್ಲಿ ಇರ್ತಾರೆ. ಸೂರ್ಯೋದಯ ಆಗಿ ಸೂರ್ಯದ ಅಂತ್ಯ ಆಗುವಾಗ ಮನೆಗೆ ಹೋಗುವಂಥ ಪ್ರವೃತ್ತಿ. ದಿನಕ್ಕೆ 5 ಗಂಟೆಯ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ಲ ಮಕ್ಕಳಿಗೆ ಒಂದು ಎನರ್ಜೆಟಿಕ್ ಆಗಿ ಇಟ್ಟುಕೊಂಡು ಪ್ರತಿ ಹಂತದಲ್ಲೂ ಕೂಡ ಸಪೋರ್ಟ್ ಅನ್ನು ಮಾಡಿದಂಥ ಆಂಜನೇಯ ರೆಡ್ಡಿಯನ್ನೂ ಕೂಡ ಇಲ್ಲಿಗೆ ಪರಿಚಯಿಸಿ ಕರೆದುಕೊಂಡು ಬಂದು ಸಪೋರ್ಟ್ ಮಾಡಿ ಮೊನ್ನೆ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಹೋಗುವಾಗಲೂ ಕೂಡ ಒಂದು ಸ್ಪಾನ್ಸರ್ ಅನ್ನು ಹಿಡಿಕೊಂಡು ಅಲ್ಲಿಗೂ ಕೂಡ ಬಟ್ಟೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ರಜಾಕ್ BH ಬಪ್ಪಳಿಗೆ ಮಾಡಿದ್ದಾರೆ. ವಿಶಾಲ ಹೃದಯದ ಯಾರೇ ಇರಲಿ, ನಮ್ಮ ಕಬಡ್ಡಿಯ ಒಂದು ಮಗುವಿಗೆ ಕೈ ಒಂದು ಫ್ರಾಕ್ಚರ್ ಆದಾಗ ರಜಾಕಿಗೆ ಫೋನ್ ಮಾಡಿದೆ ನಾನು, ಡಾಕ್ಟರ್ ಅಜಯ್ ಇದ್ದಾರಾ ಅಂತ ಕೇಳಿ ಅಂತ. 2 ನಿಮಿಷದಲ್ಲಿ ರಜಾಕ್ ಹೋಗಿ ಡಾಕ್ಟರನ್ನ ರೆಡಿ ಮಾಡಿ, ಬನ್ನಿ ನಾನು ರೆಡಿ ಇದ್ದೇನೆ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಪೋರ್ಟ್ ಅನ್ನ ಮಾಡಿದಂತ ನಮ್ಮ ರಜಾಕ್ BH. ಆದ್ರಿಂದ ಅವರನ್ನ ಗೌರವಿಸಬೇಕು ಅನ್ನುವಂಥದ್ದು ನನ್ನೆಲ್ಲ ಕಬಡ್ಡಿ ಮಕ್ಕಳು ಮತ್ತು ಪೋಷಕರ ಆಶಯ. ಆ ನಿಟ್ಟಿನಲ್ಲಿ ರಜಾಕ್ ಅವರಿಗೆ ಒಂದು ದೊಡ್ಡ ಸನ್ಮಾನವನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇಬ್ಬರಿಗೆ ಒಟ್ಟಿಗೆ ಮಾಡಬೇಕು ಅಂತಿತ್ತು. ಅವ್ರು ನಾಳೆ ಬರುತ್ತಾರೆ. ಆದರೆ ನಿಮ್ಮೆಲ್ಲರ ಒಂದು ಕೃತಜ್ಞತೆಯ ದೊಡ್ಡ ಚಪ್ಪಾಳೆಯೊಂದಿಗೆ ಸಾಧಕರ ಆಸನಕ್ಕೆ ರಜಾಕ್ BH ಅವರನ್ನ ಸ್ವಾಗತಿಸಿ ನಮ್ಮ ಪ್ರಾಂತೀಯ ಮುಖ್ಯಸ್ಥೆ ಆಗಿರುವಂತಹ ಅತಿ ವಂದನೀಯ ಡಾಕ್ಟರ್ ಲಿಲಿ ಪೆರೇರಾ ಅವರನ್ನ ಒಳಗೊಂಡಂತೆ ಎಲ್ಲ ಅತಿಥಿ ಬಂಧುಗಳು ರಜಾಕ್ ಅವರಿಗೆ ಶಾಲು, ಹಾರ, ಪೇಟ, ಫಲ ಪುಷ್ಪವನ್ನ ಹಾಕಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಬೇಕು. ಬಹುಶಃ ಪುತ್ತೂರಿನಲ್ಲಿ ಜಾತಿ ಮತ ಪಂಥವನ್ನ ಮೀರಿದ ಸೌಹಾರ್ದತೆಯ ಒಬ್ಬ ರಾಯಭಾರಿ ಅಂತ ಇದ್ರೆ ಅದು ರಜಾಕ್. ಬಾಗೇಪಲ್ಲಿಗೆ ಹೋಗಿ ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಆಂಜನೇಯ ರೆಡ್ಡಿಯವರು ಆವತ್ತಿನ ಬಡತನದಲ್ಲಿ ಒಂದು ಗುಡಿಯ ಮುಂದೆ, ಶಾಲೆಯ ಮುಂದೆ ಓದ್ತಾ ಇದ್ರು. ಆ ಗುಡಿಗೂ ಕೂಡ ಸುಮಾರು 50,000 ಮೊತ್ತದ ಒಂದು ಕಾಣಿಕೆಯನ್ನ ಕೂಡ ಮೊನ್ನೆ ಸಮರ್ಪಣೆ ಮಾಡಿ ನಮ್ಮ ರಜಾಕ್ BH ಬಪ್ಪಳಿಗೆ ಬಂದಿದ್ದಾರೆ. ಜಾತಿ ಮತ ಪಂಥವನ್ನ ಮೀರಿ ಎಲ್ಲರನ್ನ ಪ್ರೀತಿಸುವಂತ ಒಂದು ದೊಡ್ಡ ಹೃದಯ ವೈಶಾಲ್ಯತೆ ನಮ್ಮ ರಜಾಕ್ BH ಬಪ್ಪಳಿ ಅವರಲ್ಲಿದೆ. ಆದ್ರಿಂದ ನಮ್ಮ ತಂಡಕ್ಕೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಏನಾಗಬೇಕು ಅಂತ ಕೇಳಿ ನಮಗೆ ಸಪೋರ್ಟ್ ಅನ್ನ ಮಾಡುವವರು ರಜಾಕ್ ಅವರು. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ಟಬೇಕು. ಶಾಲು, ಹಾರ, ಪೇಟ, ಫಲ ಪುಷ್ಪ ಜೊತೆಗೆ ಬಕ್ಕೆಯನ್ನ ಕೊಟ್ಟು ಒಂದು ಸುಂದರ ಒಂದು ಸನ್ಮಾನ ಪತ್ರವನ್ನ ಕೂಡ ಹಸ್ತಾಂತರ ಮಾಡ್ತೇವೆ. ಪ್ರತಿನಿತ್ಯ ರಜಾಕ್ ಅವರಿಗೆ ನಾವು ನೆನಪಾಗಬೇಕು. ಅದಕ್ಕೆ ದೊಡ್ಡ ಸನ್ಮಾನ ಪತ್ರವನ್ನ ಕೂಡ ನಾವು ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಆಂಜನೇಯ ರೆಡ್ಡಿಗೂ ಕೂಡ ನಾಳೆಯ ದಿನ ನಾವು ಕೊಡುವವರಿದ್ದೇವೆ. ಅದರಿಂದ ಒಂದು ದೊಡ್ಡ ಚಪ್ಪಾಳೆ ಎಲ್ಲ ಪೋಷಕರಿಂದ. ಮಕ್ಕಳೇ, ಎಲ್ಲ ಎನರ್ಜಿ ಗಟ್ಟಿದೆಯಲ್ಲ? ಆಲ್ ಆಫ್ ಯು ಅಟೆನ್ಷನ್. ಜೋರಾಗಿ ಥ್ಯಾಂಕ್ ಯು, ಕ್ಲಾಪ್ಸ್, ಗೋ.
ಎಸ್, ಥ್ಯಾಂಕ್ ಯು ಮಕ್ಕಳು. ಅಟೆನ್ಷನ್. ಇನ್ನು ಸ್ವಲ್ಪ ಹೊತ್ತು ನಿಮ್ಮನ್ನು ಕಾಯಿಸ್ತೇನೆ, ಮತ್ತೆ ಕುಣಿಸ್ತೇನೆ. ಎಸ್, ಥ್ಯಾಂಕ್ ಯು. ರಜಾಕ್ ಬಿ ಎಚ್ ಅವರಿಗೆ ಕೃತಜ್ಞತೆಗಳು. ಎಲ್ಲ ಅತಿಥಿ ಬಂಧುಗಳು ಆಸನವನ್ನು ಸ್ವೀಕಾರ ಮಾಡಬೇಕು. ದಯವಿಟ್ಟು ಪೋಷಕರು ಕಡೆಯ ತನಗೆ ನಮಗೆ ಸಪೋರ್ಟ್ ಮಾಡಬೇಕು. 3,000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ, ಸ್ಪೆಷಲ್ ಊಟ. ಸೊ ಅದರಿಂದ ಕಡೆಯ ತನಕ ನೀವು ಸಪೋರ್ಟ್ ಮಾಡ್ತೀರಿ ಅನ್ನುವಂಥ ನಿರೀಕ್ಷೆ ನನ್ನಲ್ಲಿದೆ. ಬೇಡರು ರೆಡಿಯಾಗಿದ್ದಾರೆ. ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಡೆಯದಾಗಿ ಅಧ್ಯಕ್ಷೀಯ ಮಾತುಗಳ ಕಡೆಗೆ ತೆರಳುತ್ತಾ ಇದ್ದೇನೆ. ಡಾಕ್ಟರ್ ಲಿಲ್ಲಿ ಪೆರಿಯಾರ್ ಅವರು ನಮ್ಮ ಮಂಗಳೂರು ಪ್ರಾಂತ್ಯದ ಬೆತ್ತನಿ ಸಂಸ್ಥೆಯ ಪ್ರಾಂತೀಯ ಮುಖ್ಯಸ್ಥೆ. ಅವರ ನಗು ಕಂಡಾಗ ನಮಗೆ ತುಂಬ ಆನಂದ ಆಗುತ್ತೆ. ಲಿಟಲ್ ಫ್ಲವರ್ ಶಾಲೆಯ ಒಂದು 3 ದೊಡ್ಡ ಕಾರ್ಯಕ್ರಮ ಆಯ್ತು ಈ ವರ್ಷ. ಅದಕ್ಕೆ ಕಾಯಂ ಅತಿಥಿಯಾಗಿ ಪ್ರೀತಿ ಇಟ್ಟು ಬರುವವರು ಡಾಕ್ಟರ್ ಲಿಲ್ಲಿ ಪೆರಿಯಾರ್ ಅವರು. ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ಶಾಲೆಯ ಪ್ರತಿ ಕಾರ್ಯಕ್ರಮದ ಒಂದು ಫೋಟೋವನ್ನು ನಾವು ಸಿಸ್ಟರಿಗೆ ಮತ್ತು ಮಾರ್ಯುಲ ಸಿಸ್ಟರಿಗೆ ಹಾಕುವಂಥದ್ದು ಮೊದಲಿಂದ ಬಂದ ಪ್ರತೀತಿ. ಅದು ಅವ್ರು ಎಷ್ಟೇ ಬ್ಯುಸಿ ಇರಲಿ, ಅದಕ್ಕೆ ತಕ್ಷಣ ಒಂದು ವಂಡರ್ಫುಲ್ ಅಂತ ಆಗ್ತಾರೆ. ಇವತ್ತಿನ ಕಾರ್ಯಕ್ರಮ ಕೂಡ ಅವರಿಗೆ ಅಪ್ಡೇಟ್ ಮಾಡ್ತಾ ಇದ್ದೆ ನಾನು. ಅವಾಗ ಕೂಡ ಬರ್ತಾ ಇರುವಾಗ ಕೂಡ ಅದಕ್ಕೆ ಸಪೋರ್ಟ್ ಅನ್ನ ಮಾಡಿ, ಬೆತ್ತನಿ ಸಂಸ್ಥೆ ಅಂತ ಹೇಳಿದ್ರೆ ದೊಡ್ಡ ಆಲದ ಮರ. 215ಕ್ಕಿಂತ ಅಧಿಕ ಶಾಲೆಗಳನ್ನ ಸಂಸ್ಥೆಗಳನ್ನ ನಡೆಸುವಂತ ಒಂದು ದೊಡ್ಡ ಶಕ್ತಿಯನ್ನ ಇವತ್ತು ಸಮಾಜ ಬೆತ್ತನಿ ಸಂಸ್ಥೆಗೆ ಕೊಟ್ಟಿದೆ. ಫಾದರ್ ರೇಮಂಡ್ ಫ್ರಾನ್ಸಿಸ್ ಕಮಿಲ್ಲಸ್ ಮಸ್ಕ್ರೇನಸ್ ಅವರ ಒಂದು ದೊಡ್ಡ ಆಶಯ, ಈ ಸ್ಟೇಜಲ್ಲಿ ಆದ ಕಾರ್ಯಕ್ರಮ ಯಾವತ್ತೂ ಕೂಡ ಸೋಲುವುದಿಲ್ಲ ಅಂತ. ಇದು ನಮ್ಮ ನಂಬಿಕೆ. ಬಹುಶಃ ಆವತ್ತಿನಿಂದ ಇವತ್ತಿನವರೆಗೆ ನಾನು ಬಂದಾಗಿನಿಂದ ಇಲ್ಲಿ ನಡೆದ ಎಲ್ಲ ಕಾರ್ಯಕ್ರಮ ಕೊರತೆಯಲ್ಲಿ ಮುಗಿದದ್ದು ನಾವು ಯಾವತ್ತೂ ಕೂಡ ಕಾಣಲಿಲ್ಲ. ಅಂತ ಒಂದು ಅಶರೀರ ಶಕ್ತಿ ಈ ಕ್ಯಾಂಪಸ್ ಅಲ್ಲಿ ಓಡಾಡ್ತಾ ಇದೆ. ಅಂತ ಒಂದು ಪ್ರಾಂತೀಯ ಮುಖ್ಯಸ್ಥೆಯಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸುವವರು ಅತಿ ವಂದನೀಯ ಡಾಕ್ಟರ್ ಲಿಲ್ಲಿ ಪೆರಿಯಾರ್, ಪ್ರಾಂತೀಯ ಮುಖ್ಯಸ್ಥೆ ಮಂಗಳೂರು. ಇವರನ್ನ ಅಧ್ಯಕ್ಷೀಯ ಮಾತುಗಳಿಗಾಗಿ ಸ್ವಾಗತಿಸುತ್ತಿದ್ದೇನೆ. ವೇದಿಕೆಯಲ್ಲಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಆದರಣೀಯ ಮುಖ್ಯೋಪಾಧ್ಯಾಯಿನಿಯವರು, ಸ್ಕೌಟ್ಸ್ ಮತ್ತು ಗೈಡ್ಸ್ ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್ ಘಟಕದ ಸಮರ್ಪಿತ ಶಿಕ್ಷಕರೇ, ಪ್ರೀತಿಯ ಪೋಷಕರೇ, ಮಿತ್ರ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ, ಇಂದಿನ ಈ ಪವಿತ್ರ ಗಳಿಗೆಯಲ್ಲಿ ನಾನು ಸ್ಮರಿಸಲಿಕ್ಕೆ ಇಚ್ಛಿಸ್ತೇನೆ ನಮ್ಮ ಸಂಸ್ಥಾಪಕರು ಹಾಗೂ ಲಿಟಲ್ ಫ್ಲವರ್ ಶಾಲೆಯ ಈ ಬೀಜವನ್ನು ಬಿತ್ತಿ ಹೆಮ್ಮರವಾಗಿ ಬೆಳೆದು ಇಂದಿನ ಈ ಸಂತೋಷದ ಗಳಿಗೆಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದಕ್ಕಾಗಿ ಅವರಿಗೆ ನಾನು ವಂದಿಸ್ತೇನೆ. ಅವರೇ ನಮ್ಮ ಸಂಸ್ಥಾಪಕರು, ದೇವರ ಸೇವಕ RFC ಮಸ್ಕರೇನಸ್ ಹಾಗೂ ನಮ್ಮ ಈ ಶಾಲೆಯ ಪಾಲಕಿ ಕಿರಿಯ ಪುಷ್ಪ ಸಂತ ತೆರೆಸರವರು. ಈಗಾಗಲೇ ಹಲವಾರು ಭಾಷಣಗಳನ್ನು ನಾವು ಕೇಳಿದ್ದೇವೆ ಹಾಗೂ ಇಂದಿನ ಈ ದಿನದ ಮಹತ್ವವನ್ನು ತಿಳಿದಿದ್ದೇವೆ. ಖಂಡಿತವಾಗಿ ಲಿಟಲ್ ಫ್ಲವರ್ ಶಾಲೆ, ಈ ಶಾಲೆಯ ಮಕ್ಕಳು ಅವರ ಶಿಸ್ತನ್ನು ಎಲ್ಲರೂ ಮೆಚ್ಚುತ್ತಾರೆ. ಖಂಡಿತವಾಗಿ ಇಲ್ಲಿ ಅತ್ಯುತ್ತಮ ಶಿಕ್ಷಣ ಅವರಿಗೆ ದೊರಕ್ತದೆ. ಮೌಲ್ಯಾಧಾರಿತ ಹಾಗೂ ಈ ಮಕ್ಕಳನ್ನು ಸತತ ನಮ್ಮ ಶಿಕ್ಷಕರು ಎಲ್ಲ ರೀತಿಯ ಸಹಾಯವನ್ನು ಕೊಟ್ಟು ಅವರನ್ನು ಪೋಷಿಸ್ತಾರೆ. ಆದರೆ ಈ ಒಂದು ಸ್ಕೌಟ್ಸ್, ಗೈಡ್ಸ್, ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್ ಇದು ಒಂದು ಕೇವಲ ಚಟುವಟಿಕೆಯಲ್ಲ, ತಮ್ಮ ಜೀವನದ ಮೌಲ್ಯಗಳನ್ನು ಬೆಳೆಸುವ ಮಹತ್ವವಾದ ವೇದಿಕೆ. ಇದರ ಮುಖಾಂತರ ನಮ್ಮ ಮಕ್ಕಳು ಶಿಸ್ತು, ಸೇವಾಭಾವ, ನಾಯಕತ್ವ, ಸಹಕಾರ, ಸ್ವಾವಲಂಬನೆ ಮತ್ತು ದೇಶಭಕ್ತಿ ಈ ಎಲ್ಲ ಗುಣಗಳನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸುವ ಶ್ರೇಷ್ಠ ವೇದಿಕೆ ಈ ನಮ್ಮ ಸ್ಕೌಟ್ಸ್, ಗೈಡ್ಸ್, ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್ ಒದಗಿಸಿಕೊಡ್ತದೆ. ನಮಗೆಲ್ಲರಿಗೂ ಗೊತ್ತುಂಟು, ಇಂದಿನ ಜಗತ್ತು ವೇಗವಾಗಿ ಬದಲಾಗ್ತಿದೆ, ಸ್ಪರ್ಧೆಗಳು ಹೆಚ್ಚಾಗುತ್ತಿವೆ, ಜೀವನದಲ್ಲಿ ಹಲವಾರು ಸವಾಲುಗಳು
ಉದ್ಭವಿಸುತ್ತವೆ. ಇಂತಹ ಸಂದರ್ಭಗಳಲ್ಲಿ ಕೇವಲ ಶಾಲೆಯಲ್ಲಿ ದೊರಕುವ ಅಂಕಗಳು ಅಥವಾ ಪದವಿಗಳು ನಮಗೆ ಸಾಕಾಗುವುದಿಲ್ಲ. ಈ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಎದುರಿಸಲು ಧೈರ್ಯ, ಸಹನೆ, ಸಮಾಜದ ಬಗ್ಗೆ ಜವಾಬ್ದಾರಿ ಅತಿ ಅಗತ್ಯ. ಜೀವನದಲ್ಲಿ ಯಶಸ್ವಿಯಾಗಲು ಉತ್ತಮ ವ್ಯಕ್ತಿತ್ವ ಬೇಕು. ಈ ಎಲ್ಲ ಗುಣಗಳನ್ನು ನಮ್ಮ ಈ ಶಾಲೆಯಲ್ಲಿ ಖಂಡಿತವಾಗಿ ನಮ್ಮ ಮಕ್ಕಳಿಗೆ ದೊರಕುತ್ತವೆ. ಹಾಗೂ ತಮ್ಮ ತರಬೇತಿ ಹಾಗೂ ಸೇವಾ ಚಟುವಟಿಕೆಗಳ ಮೂಲಕ ಅವರು ಖಂಡಿತ ತುಂಬ ಬೆಳೆದಿದ್ದಾರಂತ ಹೇಳಲಿಕ್ಕೆ ಖಂಡಿತ ಹೆಮ್ಮೆಯ ವಿಷಯ. ಶಾಲೆಯ ಸುತ್ತಮುತ್ತಲ ಸ್ವಚ್ಛತಾ ಕಾರ್ಯ, ಪರಿಸರ ಸಂರಕ್ಷಣೆ, ಸಮಾಜ ಸೇವೆ, ಇಂತಹ ಶಿಬಿರಗಳು ಹಾಗೂ ಶಿಸ್ತುಬದ್ಧ ಕಾರ್ಯಕ್ರಮಗಳ ಮೂಲಕ ನಮ್ಮ ಮಕ್ಕಳು ಸೇವೆ ಮಾಡುವುದೇ ಜೀವನದ ಸಾರ್ಥಕತೆ ಎಂಬ ಮೌಲ್ಯವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಹೆಮ್ಮೆಯ ವಿಷಯ. ಈ ಯಶಸ್ಸಿನ ಹಿಂದೆ ಶ್ರಮಿಸಿರುವ ನಮ್ಮ ಈ ಶಾಲಾ ಮುಖ್ಯೋಪಾಧ್ಯಾಯಿನಿ, ಅವರ ಬೆನ್ನೆಲುಬಾದ ನಮ್ಮ ಶಾಲಾ ಸಂಚಾಲಕಿ, ಸ್ಕೌಟ್ಸ್, ಗೈಡ್ಸ್, ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್ ಇದನ್ನು ತರಬೇತಿ ಕೊಡುವ ಶಿಕ್ಷಕರು ಹಾಗೂ ತರಬೇತಿದಾರರು, ಶಾಲೆಯ ಆಡಳಿತ ಮಂಡಳಿ, ಇವರೆಲ್ಲರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅತ್ಯಂತ ಸುಂದರವಾದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸಿದ್ದೇವೆ. ಜೋರಾಗಿ ಅವರೆಲ್ಲರಿಗೂ, ಪ್ರತ್ಯೇಕವಾಗಿ ನಮ್ಮ ಮಕ್ಕಳಿಗೂ ನಾವು ಕೈಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ಮಕ್ಕಳಲ್ಲಿ ಮೌಲ್ಯಗಳನ್ನು ಬಿತ್ತುವುದು ಖಂಡಿತವಾಗಿ ಸುಲಭದ ಕೆಲಸವಲ್ಲ. ಆದರೆ ನೀವು ಇದನ್ನು ಅತಿ ನಿಷ್ಠೆಯಿಂದ ಮಾಡುತ್ತಿರುವುದು ನಮಗೆ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಪ್ರಿಯ ಪೋಷಕರೇ, ತಮ್ಮ ಮಕ್ಕಳನ್ನು ಈ ಶಿಬಿರದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ನೀವು ಪುತ್ತೂರಿನ ಮಕ್ಕಳು. ನಿಮ್ಮ ನಡೆನುಡಿ ನಿಮ್ಮ ಊರಿನ ಗುರುತು. ನೀವು ಎಲ್ಲಿಗೆ ಹೋದರೂ, ಯಾವ ಕ್ಷೇತ್ರದಲ್ಲಿ ಇದ್ದರೂ ನಿಮ್ಮಲ್ಲಿ ಶಿಸ್ತು, ಸೇವಾಭಾವ ಮತ್ತು ಮೌಲ್ಯಗಳಿದ್ದರೆ ನೀವು ನಮ್ಮ ನಾಡಿಗೆ ಹೆಮ್ಮೆ ತರುವ ವ್ಯಕ್ತಿಗಳು ಖಂಡಿತ ಆಗ್ತೀರಂತ ನನಗೆ ಭರವಸೆ ಇದೆ. ಇಂದು ನೀವು ಧರಿಸುವ ಈ ಉಡುಪು ಕೇವಲ ವಸ್ತ್ರವಲ್ಲ, ಇದು ಶಿಸ್ತು, ಸೇವೆ ಮತ್ತು ಜವಾಬ್ದಾರಿಯ ಸಂಕೇತ. ಶಿಸ್ತು ನಿಮ್ಮ ಜೀವನದ ಶೈಲಿಯಾಗಲಿ, ಸೇವಾಭಾವ ನಿಮ್ಮ ಸ್ವಭಾವವಾಗಲಿ. ಸಣ್ಣ ಕೆಲಸಗಳಲ್ಲಿಯೇ ದೊಡ್ಡ ಸೇವೆ ಅಡಗಿದೆ. ಆದುದರಿಂದ ನಿಮ್ಮ ವ್ಯಕ್ತಿತ್ವವನ್ನು ನೀವು ಬಲಿಷ್ಠಗೊಳಿಸುವ ಹಾಗೂ ನೀವು ಕಲಿತ ಮೌಲ್ಯಗಳನ್ನು ಜೀವನ ಪೂರ್ತಿ ಪಾಲಿಸಿ ಸಮಾಜಕ್ಕೆ ಹಾಗೂ ರಾಷ್ಟ್ರಕ್ಕೆ ನೀವು ಅತ್ಯುತ್ತಮ ಆಗಬೇಕೆಂತ ನಾನು ಈ ಗಳಿಗೆಯಲ್ಲಿ ಹಾರೈಸುತ್ತೇನೆ. ಇಂದು ನಾನು ಪ್ರತ್ಯೇಕವಾಗಿ ಸಿಸ್ಟರ್ ಐರಿನ್, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೆ, ಪ್ರತ್ಯೇಕವಾಗಿ ಸರ್ ಬಾಲಕೃಷ್ಣ ಹಾಗೂ ಎಲ್ಲರಿಗೂ ಸಹಕಾರವಿತ್ತ, ಪರೋಕ್ಷ ಹಾಗೂ ಪ್ರತ್ಯಕ್ಷ ರೀತಿಯಲ್ಲಿ ಸಹಕಾರವನ್ನಿತ್ತ ಎಲ್ಲರನ್ನೂ ಅತಿ ಗೌರವದಿಂದ ಸ್ಮರಿಸುತ್ತಾ ಮಗದೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಶಿಬಿರವು ಅತ್ಯುತ್ತಮವಾಗಿ ನೆರವೇರಲಿ ಅಂತ ಆಶಿಸುತ್ತಾ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಕೃತಜ್ಞತೆಗಳು. ಬೆತ್ತನಿ ಸಂಸ್ಥೆಯ ಮಂಗಳೂರು ಪ್ರಾಂತೀಯ ಮುಖ್ಯಸ್ಥೆ ಅತಿ ವಂದನೀಯ ಡಾಕ್ಟರ್ ಲಿಲ್ಲಿ ಪೆರೇರಾ ಅವರಿಗೆ. ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಾತುರದಿಂದ ಕಾಯುತ್ತಿರುವಂತಹ ಭವ್ಯ ಶಿಬಿರಾಗ್ನಿ ಉದ್ಘಾಟನೆಯತ್ತ ನಾವು ತೆರಳುವವರಿದ್ದೇವೆ. ಸಂಬಂಧಪಟ್ಟಂತ ಟೀಚರ್ಸ್ ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಪ್ರಮೀಳಾ ಟೀಚರ್ ಕ್ಯಾಂಡಲ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಷ್ಟು ಜನರಿಗೆ ಧನ್ಯವಾದವನ್ನು ಉದ್ದ ಕೊಟ್ಟು ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ. ಒಂದೇ ಮಾತಿನ ಧನ್ಯವಾದ. ಅದಕ್ಕಿಂತ ಮುಂಚಿತವಾಗಿ ಸಂಸ್ಥೆಯ ಮುಖ್ಯ ಶಿಕ್ಷಕಿಯವರು ಇತ್ತ ಕಡೆ ಬಂದು ನಮ್ಮ ಅತಿಥಿ ಬಂಧುಗಳಿಗೆ ಗೌರವದ ಸ್ಮರಣಿಕೆಯನ್ನ ಹಸ್ತಾಂತರ ಮಾಡಬೇಕು. ಮೊದಲಿಗೆ ನಮ್ಮ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಡಾಕ್ಟರ್ ಲಿಲ್ಲಿ ಪೆರೇರಾ ಅವರಿಗೆ ಗೌರವದ ಸ್ಮರಣಿಕೆ. ಟೀಚರ್
ಅದೇ ರೀತಿ ವಿದ್ಯಾ ಎಂ ಕಾಳೆ ಪುತ್ತೂರು ನಗರಸಭೆಯ ಮಾನ್ಯ ಆಯುಕ್ತರಿಗೆ, ಶ್ರೀಮತಿ ವಿದ್ಯಾ ಎಂ ಕಾಳೆ ನಗರಸಭೆಯ ಆಯುಕ್ತರು, ಕೃತಜ್ಞತೆಗಳು. ಪುತ್ತೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ವಿಷ್ಣು ಪ್ರಸಾದ್ ಸರ್ ಅವರಿಗೆ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಶ್ರೀಯುತ ಚಕ್ರಪಾಣಿ ಸರ್ ಅವರಿಗೆ, ರಾಜ್ಯ ಸಂಘಟನಾ ಆಯುಕ್ತರಾಗಿರುವಂತಹ ಶ್ರೀಯುತ ಭರತ್ ರಾಜ್ ಸರ್ ಅವರಿಗೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ದೀಪಕ್ ಮಿನೇಜಸ್ ಅವರಿಗೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ವ್ಯಕ್ತಿ, ಮೊದಲ ಇನ್ವಿಟೇಷನ್ ಕೊಡೋದು ಶಶಿಕಲಾ ಮೇಡಮ್ ಅವರಿಗೆ ನಾವು. ಸೊ ಪ್ರೀತಿ ಇಟ್ಟು ಬಂದಿದ್ದೀರಿ ನಮ್ಮ ಶಶಿಕಲಾ ಮೇಡಮ್ ಅವರಿಗೆ. ಜೊತೆಗೆ ಸುನೀತಾ ಪಿರೀರಾ ಅವರ ಗಂಡ ನಮ್ಮಲ್ಲಿ ಹಿರಿಯ ವಿದ್ಯಾರ್ಥಿ ಆಗಿದ್ರು, ಸಂತೋಷ್ ದಲ್ಮೇದ ಅವರ ಪ್ರತಿನಿಧಿಯಾಗಿ ಇವತ್ತು ಮೇಡಮ್ ಅವರು ಬಂದಿದ್ದಾರೆ. ಅದೇ ರೀತಿ ಡಾಕ್ಟರ್ ಶ್ರೀಯುತ ಜುನೈದ್ ಪಿ ಅವರಿಗೆ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಮಹಾಪೋಷಕರು ಕೂಡ, ಅವರಿಗೆ ಗೌರವದ ಸ್ಮರಣಿಕೆಯ ವಿತರಣೆ. ಅದಾದ ನಂತರ ಬೆತ್ತನಿ ಸಂಸ್ಥೆಯ ಮುಖ್ಯ ಶಿಕ್ಷಕಿ, ನಮ್ಮ ಈ ವರ್ಷದ ಕಬಡ್ಡಿ ತಂಡವನ್ನ ಕಟ್ಟುವುದಕ್ಕೆ ಒಂದು ಬೆನ್ನೆಲುಬಾಗಿ ದೊಡ್ಡ ಸಪೋರ್ಟ್ ಅನ್ನ ಮಾಡಿದವರು ಭಗಿನಿ ಅನಿತಾ ಟ್ರೆಸಿ ಅವರಿಗೆ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಸಂದೇಶ್ ರೈ ಸಂಪ್ಯ ಅವರಿಗೆ, ಅದೇ ರೀತಿ ನಮ್ಮೆಲ್ಲ ನಿವೃತ್ತ ಶಿಕ್ಷಕಿಯರಿಗೆ, ಜೊತೆಗೆ ಬೆತ್ತನಿ ಸಂಸ್ಥೆಯ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾಗಿರುವ ಭಗಿನಿ ಗ್ರೇಸಿ ಶಾಂತಮಯೂರ್ ಅವರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳಿಗೆ ಗೌರವದ ಸ್ಮರಣಿಕೆಯನ್ನ ವಿತರಿಸಬೇಕು. ಎಲ್ಲ ಅತಿಥಿಗಳು ಇಲ್ಲೇ ಕುತ್ಕೊಳ್ಳಿ. ಈಗ ಬೇಡರ ನೃತ್ಯ ಆಗತ್ತೆ. ಶಿಬಿರಾಗ್ನಿ ಉದ್ಘಾಟನೆಗೆ ಎಲ್ಲರೂ ಕೂಡ 8 ದಿಕ್ಕಿನಲ್ಲಿ ಬರಲಿಕ್ಕಿದೆ. ಸೊ ದಯವಿಟ್ಟು ನಾನು 8 ಜನರನ್ನ ಅಲ್ಲಿಗೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ಉಳಿದಿರುವ ಅತಿಥಿಗಳು ಇಲ್ಲೇ ಕೂತ್ಕೊಂಡು ಕಾರ್ಯಕ್ರಮವನ್ನ ವೀಕ್ಷಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಡುತ್ತಾ, ಕ್ಯಾಂಡಲ್ ಉರಿದಿದೆ ಅಂತ ಹೇಳಿದ್ರೆ ಉದ್ಘಾಟನೆ ಆಗಿದೆ ಅಂತ ಲೆಕ್ಕ. ಮಕ್ಕಳೆಲ್ಲ ರೆಡಿ ಇದ್ದಾರೆ. ಅತ್ಯಂತ ಶಿಸ್ತಿನಿಂದ ಮಾನ್ಯ ಎಸ್ ಸರ್, 1-2 ನಿಮಿಷದಲ್ಲಿ ಮುಗೀತದೆ. 2 ನಿಮಿಷ, ಜಾಸ್ತಿ ಹೊತ್ತು ನಾನು ಟೈಮ್ ತಗೊಳ್ಳೋದಿಲ್ಲ. ಹಾಗೆ ಒಂದು ನಾನು ಬಿಟ್ಟಿದ್ದೆ, ಧನ್ಯವಾದ ರಾಶಿಗೆ ಪೆಟ್ಟು ಪಾಡ್ನೆ ಅಂತ ಒಂದು ಮಾತಿದೆ ತುಳುವಿನಲ್ಲಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರನ್ನ ಒಳಗೊಂಡ ಅಷ್ಟು ಜನ ಅತಿಥಿ ಬಂಧುಗಳಿಗೆ ಒಂದೇ ಮಾತಿನ ಧನ್ಯವಾದ. ಮಕ್ಕಳೇ, ಎನರ್ಜೆಟಿಕ್ ಆಗಿ ಥ್ಯಾಂಕ್ ಯು, ಕ್ಲಾಪ್ಸ್ ಗೋ, ಜೋರು. ರಾತ್ರಿ ಮನೆಗೆ ಹೋಗುವಾಗ ಅಪ್ಪ ಅಮ್ಮನನ್ನ ಕೈ ಭಾಷೆಯಲ್ಲಿ ಕರಿಬೇಕು, ಅಷ್ಟು ಎನರ್ಜಿ ಹೊರಗೆ ತೆಗಿತೇವೆ ನಾವು. ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಮಾತನ್ನ ಬಿಟ್ಟಿದ್ದೆ, ಎಲ್ರಿಗೂ ಧನ್ಯವಾದ ಸ್ವಾಗತ ಮಾಡಿದ್ದೆ. ಆದ್ರೆ ಧನ್ಯವಾದವನ್ನ ಬಿಟ್ರೆ ನಾನು ಮನುಷ್ಯ ಅಂತ ಅಂದುಕೊಳ್ಳುವುದಕ್ಕೆ ನಾಲಾಯಕ ಅನಿಸ್ತೇನೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡಲಿಕ್ಕೆ ಎಲ್ರಿಗೂ ಕೂಡ ಸ್ವಾಗತ, ಕೃತಜ್ಞತೆ ಹೇಳಿದ್ದೇನೆ. ಆದ್ರೆ ನಮ್ಮ ಶಿಕ್ಷಕಿಯರು ನಾನು ಬಿಟ್ಟಿದ್ದೇನಾಗ ಅಲ್ಲಿ ಕೂತ್ಕೊಂಡು ನನಗೆ ನೆನಪಾಯಿತು. ಬಹುಶಃ ವಿಲ್ಮಾ ಟೀಚರ್ ಅನ್ನ ಒಳಗೊಂಡಂತೆ ನಮ್ಮ ಶಾಲೆಯ ಎಲ್ಲ ಟೀಚರ್ಸ್ 27 ತಾರೀಕಿನಿಂದ ಬಾಲಕೃಷ್ಣನ ಮುಖ ಎಷ್ಟು ದೊಡ್ಡದಾಗಿದೆ ಅಂತ ಅವರು ಮಾತ್ರ ನೋಡಿದ್ದಾರೆ. ಅಷ್ಟರ ಮಟ್ಟಿಗೆ ನಾವು ಅವರ ಹಿಂದೆ ಬಿದ್ದು ಅವರಿಂದ ಏನು ಟ್ಯಾಲೆಂಟ್ ಇದೆ ಅದನ್ನು ತೆಗೆಯುವಂತ ಕೆಲಸವನ್ನ ಮಾಡಿದ್ದೇವೆ. ಬಹುಶಃ ಒಂದು ಚೂರು ಬೇಜಾರ ಇಲ್ಲದೆ ಸಮಯವನ್ನ ಹೆಚ್ಚು ಕೊಟ್ಟು ಸಂಜೆ 6:30 ಗಂಟೆಯವರೆಗೂ ಕೂಡ ಜೊತೆಗೆ ರಾತ್ರಿ ಇಡೀ ಈ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲ ಟೀಚರ್ಸ್ ಒಂದು ದೊಡ್ಡ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಿಂದ ಪ್ರತಿಯೊಬ್ಬ ಟೀಚರ್ಸ್ಗೂ ಕೂಡ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ವತಿಯಿಂದ ಎಲ್ಲರ ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ, ಒಳ್ಳೆಯ ಸಹಕಾರ, ಒಳ್ಳೆಯ ಕಾರ್ಯಕ್ರಮಕ್ಕೆ 6 ದಿನದ ನಿಮ್ಮ ಪ್ರಯತ್ನವನ್ನ ಖಂಡಿತವಾಗಿಯೂ ಕೂಡ ನಾವು ಶ್ಲಾಘಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಟೀಚರ್ಸ್ಗೆ ಒಂದು ವಿಶೇಷವಾದ ಕೃತಜ್ಞತೆಗಳು. ಆ ನಿಟ್ಟಿನಲ್ಲಿ ನಮ್ಮ ವಾಲಂಟಿಯರ್ಸ್ ವಿದ್ಯಾರ್ಥಿಗಳು ಇದನ್ನ ಅಳತೆ ತೆಗೆದು ಗೆರೆ ಹಾಕುವುದರಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ದೊಡ್ಡ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಶಿಬಿರಾಗ್ನಿಗೆ ಬರುವಾಗ ಒಬ್ಬರನ್ನ ಉಲ್ಲೇಖ ಮಾಡಬೇಕು. ನಮ್ಮ ಹಿರಿಯ ವಿದ್ಯಾರ್ಥಿ ವಸಂತಣ್ಣ, ಅವರಿಗೆ ಸಕಲ ಕಲಾವಲ್ಲಭ ಅಂತ ಹೆಸರಿದೆ. ಗೊತ್ತಿಲ್ಲದ ವಿದ್ಯೆ
ಸಾಧ್ಯವೇ ಇಲ್ಲ. ಈ ಸಲ ಕಟ್ಟಿಗೆಯ ಕೊರತೆ ಆದಾಗ ವಸಂತ ನನಗೆ ಹೇಳಿದೆ, ನಿಮ್ಮ ಮನೆಯಿಂದ ಕಟ್ಟಿಗೆ ಬರಬೇಕು ಅಂತ. ಬಹುಶಃ 1.5 ದಿನ ಈ ಕಟ್ಟಿಗೆಯನ್ನೆಲ್ಲ ಒಟ್ಟು ಮಾಡಿ ಕಟ್ಟಿಂಗ್ ಮಾಡಿ ಇಲ್ಲಿಗೆ ತಂದು ಅದನ್ನು ಸೆಟ್ ಮಾಡುವವರಿಗೂ ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿ ವಸಂತಣ್ಣ ನಮಗೆ ದೊಡ್ಡ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನಿಮಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸ್ತೇವೆ. ಭರತ್ ರಾಜ್ ಸರ್ ಇದನ್ನು ನೋಡದೆ ಹೋದ್ರೆ ಅದು ಕಾರ್ಯಕ್ರಮ ಅಪರಿಪೂರ್ಣ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ಇದೀಗ ಬೇಡರ ನೃತ್ಯ ನಮ್ಮ ಸ್ಕೌಟ್ ಗೈಡ್ ಚಳವಳಿಯಲ್ಲಿ ದಕ್ಷಿಣ ಆಫ್ರಿಕಾದ ಕಾಡುಗಳಲ್ಲಿ ಸಂಜೆಯ ಹೊತ್ತಿಗೆ ಸ್ಕೌಟ್ ತರಬೇತಿಯನ್ನ ಪಡೆದಂತ ವಿದ್ಯಾರ್ಥಿಗಳು ಇದನ್ನ ಅಲ್ಲಿ ಮಾಡ್ತಾ ಇದ್ರು ಅನ್ನುವಂತ ಸಾಂಕೇತಿಕವಾಗಿ ಇವತ್ತು ಕೂಡ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಶಿಬಿರಾಗ್ನಿಗಿಂತ ಮುಂಚೆ ಒಂದು ಉತ್ತಮ ಬೇಡರ ನೃತ್ಯವನ್ನ 36 ವಿದ್ಯಾರ್ಥಿಗಳು ಇಲ್ಲಿ ಮತ್ತೆ ನಮ್ಮ ಬೇಡರು ಕೂಡ ಹೊರಗಡೆಯಿಂದ ಕೂಡ ಬರಲಿಕ್ಕಿದ್ದಾರೆ. ಆದ್ರಿಂದ ಒಂದು ಸುಂದರ ಕಾರ್ಯಕ್ರಮ 5 ರಿಂದ 6 ನಿಮಿಷದಲ್ಲಿ ಮುಕ್ತಾಯ ಆಗತ್ತೆ. ನಿಮ್ಮ ಸಪೋರ್ಟ್ ಅನ್ನ ನೀಡಿ ಅಂತ ಹೇಳುವ ಮುನ್ನ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವವರು, ಇಲ್ಲಿ ಇದ್ದವರು ಒಂದು ದೊಡ್ಡ ಚಪ್ಪಾಳೆಯ ಸ್ವಾಗತವನ್ನ ಕೊಟ್ರೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಾಕ ದೊಡ್ಡ ಮಟ್ಟದಲ್ಲಿ ಊಟದ ವ್ಯವಸ್ಥೆ ಇದೆ. ಎನರ್ಜಿ ಫುಲ್ ಮಾಡಿ ನಿಮ್ಮನ್ನ ಇಲ್ಲಿಂದ ಕಳಿಸೋದು. ರೆಡಿ, 1 2 3 ಸ್ಟಾರ್ಟ್ ಗೋ. ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೆ. ಈಗ ಬೇಡರ ನೃತ್ಯದೊಂದಿಗೆ ಭವ್ಯ ಶಿಬಿರಾಗ್ನಿ ಉದ್ಘಾಟನೆ ನೆರವೇರಲಿದೆ. ಓಹೇ 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 ಓ
ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ 8 ಜನ ಅತಿಥಿಗಳನ್ನ 8 ಬೇಡರ ಬಳಿಗೆ ಮುಖ್ಯ ಶಿಕ್ಷಕಿಯವರು ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧತೆಯನ್ನ ಮಾಡಬೇಕು. ಮೊದಲಿಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂತಹ ಅತಿ ವಂದನೀಯ ಡಾಕ್ಟರ್ ಲಿಲ್ಲಿ ಪೆರೇರಾ ಅವರು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಶಿಕ್ಷಕರ ಜೊತೆಗೆ ತೆರಳಬೇಕು. ನಗರಸಭೆಯ ಮಾನ್ಯ ಆಯುಕ್ತರಾಗಿರುವಂತಹ ಶ್ರೀಮತಿ ವಿದ್ಯಾ ಎಂ ಕಾಳೆ ಅವರು ಉದ್ಘಾಟನೆಗೆ ತೆರಳಬೇಕು. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಉದ್ಘಾಟನೆಗೆ ತೆರಳಬೇಕು. ಶ್ರೀಯುತ ಚಕ್ರಪಾಣಿ ಸರ್ ಅವರು ಕೂಡ ಉದ್ಘಾಟನೆಗೆ ತೆರಳಬೇಕು. ಅದೇ ರೀತಿ ರಾಜ್ಯ ಸಂಘಟನಾ ಸಹಾಯಕ ಆಯುಕ್ತರಾಗಿರುವಂತಹ ಶ್ರೀಯುತ ಭರತ್ ರಾಜ್ ಅವರು ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಸಂಸ್ಥೆಯ ಸಂಚಾಲಕರು ಕೂಡ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಶ್ರೀಯುತ ದೀಪಕ್ ಮಿನಿಜಸ್ ಅವರು ಕೂಡ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಆತ್ಮೀಯರೇ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿ ಹಮ್ಮಿಕೊಂಡಿರುವ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಪ್ರಯುಕ್ತ ಇಡೀ ಮೇಳದಲ್ಲಿ ಸುಂದರವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮ. ಇದನ್ನು ವಿನೂತನವಾಗಿ ಮಾಡಬೇಕು ಅಂತ ಹೇಳಿ ಒಂದು ಪುಟ್ಟ ಪ್ರಯತ್ನ ನಮ್ಮದಾಗಿತ್ತು. ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳು ಪ್ರಸ್ತುತಪಡಿಸಿದ್ದಾರೆ. ಇದೀಗ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿಯ ಉದ್ಘಾಟನೆ ಎಲ್ಲ ಅತಿಥಿ ಬಂಧುಗಳ ಮುಖೆ. ಇದೀಗ ದೊಡ್ಡ ಚಪ್ಪಾಳೆಯೊಂದಿಗೆ ಶಿಬಿರಾಗ್ನಿ ಕಾರ್ಯಕ್ರಮವನ್ನ ಉದ್ಘಾಟಿಸೋಣ ನಮ್ಮೆಲ್ಲ ಅತಿಥಿ ಬಂಧುಗಳ ಸಹಕಾರದೊಂದಿಗೆ. ಶಿಬಿರಾಗ್ನಿ ಬೆಳಕುತ್ತಿದೆ. ಅತಿಥಿ ಬಂಧುಗಳು ಮತ್ತೆ ವೇದಿಕೆಗೆ ಬರಬೇಕು. ಹಾಡುಗಾರಿಕೆಗೆ ನಮ್ಮ ಶಿಕ್ಷಕಿ ಶಿವಪ್ರಿಯ ಅವರು ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಅತಿಥಿ ಬಂಧುಗಳು ದಯವಿಟ್ಟು ಮೇಲ್ಭಾಗಕ್ಕೆ ಬರಬೇಕು. ನಮ್ಮ ಬೇಡರು ಹಿಂದೆ ಬನ್ನಿ. ಬೇಡರು ಹಿಂದೆ ಕೋನ್ ಇದೆ ಅಲ್ಲ, ಆ ಕೋನ್ ಹತ್ರ ನಿಂತ್ಕೊಳ್ಳೋದು. ಹಿಂದಿನ ಕೋನ್, ನಿಮ್ಮ ನೇರ ಹಿಂದೆ ಒಂದೊಂದು ಕೋನ್ ಇದೆ, ಅದಕ್ಕೆ ಹೋಗಿ. ಇದೀಗ ಭವ್ಯ ಶಿಬಿರಾಗ್ನಿ ಗೀತೆ ಶಿವಪ್ರಿಯ ಶಿಕ್ಷಕಿ ಲಿಟಲ್ ಫ್ಲವರ್ ಶಾಲೆ ಇವರಿಂದ ಎಲ್ಲರೂ ಜೊತೆ ಆಗಬೇಕು. ಎಲ್ಲರೂ ಸೇರಿ ಹಾಡುವ. ಅವರು ರಿಪೀಟ್ ಮಾಡ್ತಾರೆ, ಅಲ್ಲಿ ನಿಂತವರೆಲ್ಲ ಅತಿಥಿ ಬಂಧುಗಳು ಆಸನವನ್ನ ಸ್ವೀಕಾರ ಮಾಡಬೇಕು. ಶಿಬಿರಾಗ್ನಿ ಗೀತೆ. ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾವು ಮೇಲೆ ನೆಗೆಯುವ ತೀರದಲ್ಲಿ, ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾವು ಮೇಲೆ ನೆಗೆಯುವ ತೀರದಲ್ಲಿ, ನಮ್ಮ ಜೀವನ ಧ್ಯೇಯಗಳ ಸೆಳೆ ಎತ್ತರೆತ್ತರಕ್ಕೇರಲಿ, ನಮ್ಮ ಜೀವನ ಧ್ಯೇಯಗಳ ಸೆಳೆ ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ. ಕೆಂಪೇರಿ ಹೊಳೆಯುವ ಕೆಂಡಗಳಂತೆ ನಮ್ಮ ಸಾಹಸ ಬೆಳಗಲಿ, ಕೆಂಪೇರಿ ಹೊಳೆಯುವ ಕೆಂಡಗಳಂತೆ ನಮ್ಮ ಸಾಹಸ ಬೆಳಗಲಿ, ಬಿಳುಪೇದ ಕೆಂಡಗಳಾಗುವಂತೆ ನಮ್ಮ ದೋಷಗಳಳಿಯಲಿ, ಬಿಳುಪೇದ ಕೆಂಡಗಳಾಗುವಂತೆ ನಮ್ಮ ದೋಷಗಳಳಿಯಲಿ. ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾಮೇಲೆ ನೆಗೆಯುವ ತೀರದಲ್ಲಿ, ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾಮೇಲೆ ನೆಗೆಯುವ ತೀರದಲ್ಲಿ, ನಮ್ಮ ಜೀವನ ಧ್ಯೇಯಗಳ ಸೆಳೆ ಎತ್ತರೆತ್ತರಕ್ಕೇರಲಿ, ನಮ್ಮ ಜೀವನ ಧ್ಯೇಯಗಳ ಸೆಳೆ ಎತ್ತರೆತ್ತರಕ್ಕೇರಲಿ. ಇಂತಹ ದಿವ್ಯಾಜ್ಞೆಯನ್ನು ಬಳಸಿದ ಪಾಲರಿಗೆ ಇದು ಚೇತನ, ಇಂತಹ ದಿವ್ಯಾಜ್ಞೆಯನ್ನು ಬಳಸಿದ ಪಾಲರಿಗೆ ಇದು ಚೇತನ. ನಮ್ಮ ದಿವ್ಯ ದರ್ಶನಗಳ ಸೆಳೆ ಜಗಕ್ಕೆ ನಿತ್ಯ ವಿನೂತನ,
ನಮ್ಮ ದಿವ್ಯ ದರ್ಶನಗಳ ಸೆಳೆ ಜಗಕ್ಕೆ ನಿತ್ಯ ವಿನೂತನ. ಶಿಬಿರಾಜ್ಞೆಯ ಈ ಜ್ವಾಲೆಗಳು ತಾ ಮೇಲೆ ನೆಗೆಯುವ ತೆರದಲ್ಲಿ. ಶಿಬಿರಾಜ್ಞೆಯ ಈ ಜ್ವಾಲೆಗಳು ತಾ ಮೇಲೆ ನೆಗೆಯುವ ತೆರದಲ್ಲಿ. ನಮ್ಮ ಜೀವನ ಧ್ಯೇಯಗಳ ಸೆಳೆ ಎತ್ತರೆತ್ತರಕ್ಕೇರಲಿ. ನಮ್ಮ ಜೀವನ ಧ್ಯೇಯಗಳ ಸೆಳೆ ಎತ್ತರೆತ್ತರಕ್ಕೇರಲಿ. 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 ಒಟ್ಟಿಗೆ ಆಡ್ಲಿಕ್ಕೆ ರೆಡಿ 1 2 3 ಸ್ಟಾರ್ಟ್ ಗೋ. ನಾವು ಸ್ಕೌಟ್ ಗೈಡ್, ನಾವು ಕಪ್ಪು ಬ್ಲೂ, ಸದಾ ಸಿದ್ಧ ಇದುವೇ ನಮ್ಮ ಧ್ಯೇಯ ವಾಕ್ಯವು. ಓ ದೇವರಿಗೆ ಮತ್ತು ದೇಶಕ್ಕೆ ಕರ್ತವ್ಯ ಸಲ್ಲಿಸುವುದೇ ನಮ್ಮ ಪ್ರತಿಜ್ಞೆ. ಓ ದೇವರಿಗೆ ಮತ್ತು ದೇಶಕ್ಕೆ ಕರ್ತವ್ಯ ಸಲ್ಲಿಸುವುದೇ ನಮ್ಮ ಪ್ರತಿಜ್ಞೆ. ನಾವು ನಿಷ್ಠಾವಂತರು, ವಿಶ್ವಾಸಕ್ಕೆ ಯೋಗ್ಯರು, ನಾವು ಸಭ್ಯರು ಮತ್ತು ಧೈರ್ಯವಂತರು, ನಾವು ಶಿಸ್ತುಬದ್ಧರು, ಪ್ರಾಣಿ ಮಿತ್ರರು, ಕಾಯ ವಾಚ ಮನಸ ಪರಿಶುದ್ಧರು. ನಾವು ಶಿಸ್ತುಬದ್ಧರು, ಪ್ರಾಣಿ ಮಿತ್ರರು, ಕಾಯ ವಾಚ ಮನಸ ಪರಿಶುದ್ಧರು. ಕಾಯ ವಾಚ ಮನಸ ಪರಿಶುದ್ಧರು. ಕೃತಜ್ಞತೆಗಳು. ಎಲ್ಲ ಮಕ್ಕಳು ಅಲ್ಲೇ ಕುಳಿತುಕೊಳ್ಳಿ. ಎಲ್ಲ ಅತಿಥಿ ಬಂಧುಗಳು ನಮ್ಮ ಮುಖ್ಯ ಶಿಕ್ಷಕರ ಜೊತೆಯಾಗಿ ವೇದಿಕೆಯ ಮುಂಭಾಗದ ಆಸನಕ್ಕೆ ತೆರಳಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ರಾಯ್ಸ್ಟನ್ ಆ್ಯಂಡ್ ಟೀಮ್, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಸೇರಿ ತಕ್ಷಣ ವೇದಿಕೆಯನ್ನು ನಮ್ಮ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಿಗೊಳಿಸಬೇಕು. ಬೇಡರ ಎಲ್ಲ ನೃತ್ಯದ ಮಕ್ಕಳು ಒಂದೇ ರೀತಿ ಹಿಂಬದಿಯಲ್ಲಿ ಹೋಗಿ ಕೂತ್ಕೊಳ್ಳೋದು. ಡ್ರೆಸ್ ಚೇಂಜ್ ಮಾಡಿ ಬರ್ತಾರಾ? ಸಾತ್ವಿಕ ಟೀಚರ್ ಮೇಲೆ ಹೋಗಿ ಬರ್ತಾರಾ? ಎಸ್. ನಮ್ಮ ಸ್ಕೌಟಿನ ಒಂದು 5 ಮಕ್ಕಳನ್ನು ಕಳಿಸಿ, ವಾಲಂಟಿಯರ್ಸ್ ಟೀಚರ್ ಇಲ್ಲಿಗೆ ವಿಲ್ಮಾ ಟೀಚರ್ ಕಳಿಸ್ತಾರೆ. ಅವರು ಮಾತ್ರ ಎದ್ದೇಳಬೇಕು, ದೊಡ್ಡ ಮಕ್ಕಳು ಮಾತ್ರ. ಪ್ರೇಕ್ಷಕರ ಗಮನಕ್ಕೆ ಇನ್ನು 6 ನೃತ್ಯಗಳಿದೆ. ಬಹಳ ಚೆನ್ನಾಗಿ ನಮ್ಮ ಮಕ್ಕಳು ನೃತ್ಯವನ್ನ ಮಾಡ್ತಾರೆ. ಸಾದ್ರಿಂದ ಅಲ್ಲಿಯ ತನಕ ನಿಮ್ಮ ಸಪೋರ್ಟ್. ಇನ್ನು 20 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಊಟವನ್ನು 9:15 ಪ್ರಾರಂಭ ಮಾಡುತ್ತೇವೆ. ಎಲ್ಲರ ಸಹಕಾರ ಇರಲಿ. ಅತಿಥಿ ಬಂಧುಗಳು ವೇದಿಕೆ ಮುಂಭಾಗದ ಆಸನವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಸೊ ದಯವಿಟ್ಟು ಬುಲ್ಬುಲ್ಲು ನೃತ್ಯದ ಮಕ್ಕಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿರುವಂತಹ ಕುಮಾರಿ ವೀಕ್ಷಾ ಮತ್ತು ನಮ್ಮ ಶಾಲಾ ನಾಯಕ ಆಕಾಶ್ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಬುಲ್ಬುಲ್ ಮಕ್ಕಳು ರೆಡಿಯಾಗಿ. ಆಲ್ ಆಫ್ ಯು ಅಟೆನ್ಷನ್ ಪ್ಲೀಸ್, ಸೈಲೆಂಟ್ ಟೀಚರ್ಸ್.
ಹಲೋ ಮೈಕ್ ಚೆಕ್. ಚೆಕ್. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವೀಕ್ಷಾ ಡಿಕೆ. ನಾನು ನಿಮ್ಮ ಪ್ರೀತಿಯ ಆಕಾಶ್ ಡಿ. ಲಿಟಲ್ ಫ್ಲವರ್ ಹೈಯರ್ ಪ್ರೈಮರಿ ಸ್ಕೂಲ್ ದರ್ಬೆ ಪುತ್ತೂರು ಇಲ್ಲಿನ ಸ್ಕೌಟ್ಸ್ ಡೇ ಸಂಭ್ರಮದಲ್ಲಿ ಇಂದು ನಾವು ಸೇರಿದ್ದೇವೆ. ಇಲ್ಲಿ ಸೇರಿರುವಂತಹ ಪೋಷಕ ವೃಂದದವರಿಗೂ, ಗುರು ವೃಂದದವರಿಗೂ ಹಾಗೂ ವಿದ್ಯಾರ್ಥಿ ವೃಂದದವರಿಗೂ ಈ ಚಂದದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಧೈರ್ಯ, ಮಾನಸಿಕ ಸ್ಥೈರ್ಯವನ್ನು ಮೂಡಿಸುವ ಸ್ಕೌಟ್ಸ್ ಅದರ ಜೊತೆಗೆ ವಿದ್ಯಾರ್ಥಿಯ ಸೃಜನಶೀಲತೆಯನ್ನು ಕೂಡ ಪೋಷಿಸುತ್ತದೆ. ಈ ಮಾತು ಸುಮ್ಮನೆ ಹೇಳ್ತಿಲ್ಲ. ಇದನ್ನು ಇದೀಗ ನಮ್ಮದೇ ಒಂದಿಷ್ಟು ಮಂದಿ ಗೆಳೆಯರು ವೇದಿಕೆಯಲ್ಲಿ ಸುಂದರವಾದ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸಾಬೀತುಪಡಿಸಲಿದ್ದಾರೆ. ಇದೀಗ ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಹಾಗೂ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಎಂಬ ಜಾನಪದ ಹಾಡುಗಳಿಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕಲು ಬರುತ್ತಿದ್ದಾರೆ ಬುಲ್ಬುಲ್ ತಂಡದ ಪುಟ್ ಪುಟ್ ಪುಟಾಣಿಗಳು. ಗಲ್ಲು ಗಲ್ಲೆನು ತಾವು ಗೆಜ್ಜೆ ಗಲ್ಲು ಗಲ್ಲೆನು ತಾವು ಗೆಜ್ಜೆ
ಹುಡುಗಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನುತಾ ದೋಸ್ತಿ ಗಲ್ಲು ಗಲ್ಲೆನುತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತಾ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಗಲ್ಲು ಗಲ್ಲೆನುತಾ ಗೆಜ್ಜೆ ಗಲ್ಲು ತಾಜುತಾ ಗೆಜ್ಜೆ ಗಲ್ಲು ತಾಜುತಾ ಬಲ್ಲಿದ ರಂಗನ್ ಬಲ್ಲಿಯ ಬೇರೆ ಚೆಲ್ಲಿದರೋ ಕುಣಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಬೇರೆ ಚೆಲ್ಲಿದರೋ ಕುಣಿಯೋ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾದವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಗಲ್ಲು ಗಲ್ಲೆನುತಾ ದೋಸ್ತಿ ಗಲ್ಲು ಗಲ್ಲೆನುತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತಾ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ
ಗಲ್ಲು ಗಲ್ಲೆನುತ್ತಾ ನಮ್ಮ ಹೃದಯವನ್ನು ಜಿಲ್ ಜಿಲ್ ಎನಿಸಿದ ಬುಲ್ಬುಲ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲಿ ಇಷ್ಟು ನೆಮ್ಮದಿಯಾಗಿ ಕಾರ್ಯಕ್ರಮ ಮಾಡಲು, ನಿಶ್ಚಿಂತೆಯಿಂದ ಬದುಕಲು ಯಾರು ಕಾರಣ? ಸೈನಿಕರು. ಹೌದು, ನಿಜವಾಗ್ಲೂ. ಖಂಡಿತ ಈ ಪ್ರಶ್ನೆಗೆ ಒಂದೇ ಉತ್ತರ, ಅದು ನಮ್ಮ ಸೈನಿಕರು. ಸೈನಿಕರು ಗಡಿಯಲ್ಲಿ ಅಷ್ಟು ಬಿಸಿಲು, ಮಳೆ, ಚಳಿ ಯಾವುದನ್ನೂ ಲೆಕ್ಕಿಸದೆ ದೇಶವನ್ನು ಕಾಯುವಂತಹ ಸೈನಿಕರನ್ನು ನಾವು ಯಾವಾಗಲೂ ಗೌರವಿಸಲೇಬೇಕು. ಅವರನ್ನು ಗಡಿಯಲ್ಲಿ ಕಾಯುವ ದೇವರು ಎನ್ನುವುದೇ ಸರಿ. ಈ ಸೈನಿಕರ ನೋವು ಭಾವನೆಗಳಿಗೆ ನಾವು ಕೂಡ ಕಿವಿಯಾಗಬೇಕಲ್ವಾ? ತಿಂಗಳುಗಟ್ಟಲೆ ಮನೆ ಬಿಟ್ಟು ಕರ್ತವ್ಯ ನಿರ್ವಹಿಸುವಂಥ ಸೈನಿಕರಿಗೆ ಅವರ ಮನೆಗಳಿಂದ ಬರುವ ಪತ್ರಗಳು ಅತ್ಯಂತ ಖುಷಿಯ ಕ್ಷಣಗಳು ಹೊತ್ತು ತರುತ್ತಿದ್ದವು. ಸೈನಿಕರು ಪತ್ರಗಳಿಗೆ ಅದೆಷ್ಟು ಕಾತುರದಿಂದ ಕಾಯುತ್ತಿರುತ್ತಾರೆಂದರೆ ಈ ಹಾಡು ಅದಕ್ಕೆ ಕನ್ನಡಿ ಹಿಡಿದಂತಿದೆ. ಸಂದೇಶೆ ಆತಾ ಹೇ ಎಂಬ ಸುಂದರವಾದ ಗೀತೆಗೆ ನೃತ್ಯ ಮಾಡಲು ಬರುತ್ತಿರುವಂತಹ ಕಾಪ್ಸ್ ತಂಡವನ್ನು ಪ್ರೀತಿಯಿಂದ ಸ್ವಾಗತಿಸೋಣ. संदेशे आते हैं हमें तड़पाते हैं, चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। संदेशे आते हैं हमें तड़पाते हैं, चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। किसी दिलवाली ने, किसी मतवाली ने हमें खत लिखा है, ये हमसे पूछा है। किसी की सांसों ने, किसी की धड़कन ने, किसी की चूड़ी ने, किसी के कंगन ने, किसी के गजरे ने, किसी के गजरे ने, महकती सुबहों ने, मचलती शामों ने, अकेली रातों में, अधूरी बातों में, तरसती बाहों ने, और पूछा है तरसी निगाहों ने कि घर कब आओगे, कि घर कब आओगे, लिखो कब आओगे, कि तुम बिन ये दिल सुना सुना है। संदेशे आते हैं हमें तड़पाते हैं, चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है।
आजा आजा जिंद शामी आने के तले आजा जरी वाले नीले आसमाने के तले आजा आजा जिंद शामी आने के तले आजा जरी वाले नीले आसमाने के तले सच्ची मैंने जान कमाई है नच नच कोयलों पे रात बिताई है अखियों की नींद मैंने फूकों से उड़ा दी गिन गिन बारे मैंने उंगली जलाई है आजा आजा जिंदे शामी आने के तले आजा सारी बारे नीले आसमान के तले शपे हो गाने दे खाने दे Ahora conmigo, baila para hoy porque este día te olvidas los problemas, lo que sea. ¡Salud! ¡Baila, baila! आजा जिंदे शामी आने के तले आजा जरी वाले नीले आसमान के तले ಆಹಾ ಅದೇನು ಖುಷಿ ಅಲ್ವಾ ಪೊರ್ಲದ ಡ್ಯಾನ್ಸ್ ಮಲ್ತಿನ ಕಬ್ಸ್ ತಂಡಗು ಸೊಲ್ಮೆಲು ಭಾರಿ ಶೋಕ ಆತಂಡು ಅನ್ನಂದು ಭಾರಿ ಶೋಕ ಆತಂಡು ಅಂದು ವೀಕ್ಷ ನಮ್ಮ ಪುಟ್ಟಿದಿನ ತುಳುನಾಡು ಬೇತೆ ಬೇತೆ ಜಾತಿ ಧರ್ಮದ ಜನಕಲು ಸಾಮರಸ್ಯೋಡು ಬದುಕು ನಂಚಿನ ಪೊರ್ಲುದ ಬೀಡು ನಮ್ಮ ಈ ತುಳುನಾಡು ಈ ಮನ್ನದ ಜನಪದ ಆಚಾರ ವಿಚಾರ ಶಾಸ್ತ್ರಲು ಸಂಪ್ರದಾಯಲು ಭಾರಿ ವಿಶಿಷ್ಟ ಈ ಮಣ್ಣದ ಸಂಸ್ಕೃತಿನು ಸಿರಿವಂತಿಕೆನು ಪೊರ್ಲದ ನಲಿಕೆದಟ್ಟುಗು ತೋಜಾಯರ ಬರಂದುಲ್ಲೇರು ಏರು ಗೈಡ್ಸಾ ಅಂದು ಗೈಡ್ಸದ ನಾಟ್ಯ ಮಯೂರಿ ನಕಲು ತೂಕ ಒಂಜಿ ಪೊರ್ಲದ ತಾಟಿದೊಟ್ಟುಗು ಅಕ್ಲೆನಿ ಎದುಕೊನುಗ
ಸಾವಿರ ಕಣ್ಣುಳೆ ಗೋಡು ಮುರುಗತ್ತ ಮೇರಿ ಭಾಗ್ಯದ ಮೂಡು ಬೀರರೆ ಬಿದ್ದದ ತಂಗೊಡ ನಾಡು ಈ ನಮ್ಮ ತುಳುನಾಡು ಬೆಂಬೇರ ಕರೆನಾಡು ಈ ನಮ್ಮ ತುಳುನಾಡು ಬೆಂಬೇರ ಕರೆನಾಡು ಮೂಡೈಗಟ್ಟ ಪಟ್ಟೈ ಕಡಲು ತಾರದ ಪಾರದ ಕಂಗದ ನೀರಲು ಮೂಡೈಗಟ್ಟ ಪಟ್ಟೈ ಕಡಲು ತಾರದ ಪಾರದ ಕಂಗದ ನೀರಲು ಸಿಂಗರ ಕೂರಲು ಕಲೆ ಕುಳಚಾಲು ಸಾರ್ವರಂಬೈತ್ತು ಬಾಳುಡ ಇಲ್ಲ ಸಿಂಗರ ಕೂರಲು ಕಲೆ ಕುಳಚಾಲು ಸಾರ್ವರಂಬೈತ್ತು ಬಾಳುಡ ಇಲ್ಲ ಕಂಡದ ಕಳೋಟು ತಾರಿದ ಕುಬೆಟ್ಟು ಸಾಗುಳಿ ಪುಣಿದಾಂತಿ ಕಂಡದ ಮೇಟು ಕಂಡದ ಕಳೋಟು ತಾರಿದ ಕುಬೆಟ್ಟು ಸಾಗುಳಿ ಪುಣಿದಾಂತಿ ಕಂಡದ ಮೇಟು ಬಗೆ ಬಗೆ ನಾಲಿಕೆ ಕಂಬುಳ ತೋರ ಕರುಳಿದ ಸಾಧಕ ಆಟದ ಮೇಳ ಬಗೆ ಬಗೆ ನಾಲಿಕೆ ಕಂಬು பொன்னாளிக்கேத பொருளுட மண்ணு புண்ணியத பொருளுட மಣ್ಣು ಪುಣ್ಯದ ಪರಿಪೂ ಐಸುರ ಕಣ್ಣು பொன்னாளிக்கேத ಐಸುರ ಕಣ್ಣು பொன்னாளிக்கேத பொருளுட ಮಣ್ಣು ಪುಣ್ಯದ ಪರಿಪೂ ಐಸುರ ಕಣ್ಣು ರುಚಿ ರುಚಿ ತೋಣಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಮೋಕೆ ಮಲ್ಲಿಗೆ ಮನಸ್ಸು ರುಚಿ ರುಚಿ ತೋಕೆ ಮಲ್ಲಿಗೆ ಮನಸ್ಸು ರುಚಿ ರುಚಿ ತೋಣಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಮೋಕೆ ಮಲ್ಲಿಗೆ ಮನಸ್ಸು ಈ ನಮ್ಮ ತುಳುನಾಡು ಬೆಂಬೇರ ಕರೆನಾಡು ಈ ನಮ್ಮ ತುಳುನಾಡದ ಪೊರ್ಲುದಾಯಿ ಲೇಸಿದ ಆಟನೆಡು ಬಾರಿ ಶೋಕುಡು ಪ್ರದರ್ಶನ ಮಂತಿನಂಚಿನ ನಮ್ಮ ಊರುದ ನಮ್ಮ ಪೆರ್ಮೆದ ನಮ್ಮ ಮೋಕೆದ ತುಳುವತಿನ ಕ್ಲೆಗ್ ಉಡಲ್ದಿಂಜಿ ಸೊಲ್ಮೆಲು ಭಾರತದ ಸೌಂದರ್ಯ ಸಮೃದ್ಧಿ ಶಾಂತಿಯ ಪ್ರತೀಕವಾಗಿರುವ ಒಂದು ಅತ್ಯಂತ ಮನಮೋಹಕವಾದ ಹಾಡು ಅದು ಸುಜಲಾಂ ಸುಫಲಾಂ. ಈ ಹಾಡು ನಮ್ಮ ದೇಶದ ಪ್ರಕೃತಿ ಸಂಸ್ಕೃತಿ ಮತ್ತು ಏಕತೆಯನ್ನು ಸುಂದರವಾಗಿ दम मीलों मील चलेंगे हम हर मुश्किल से टकराएंगे टस से मस ना होंगे हम दुनिया का नारा चले रहो मंजिल का इशारा चले रहो दुनिया का नारा चले रहो मंजिल का इशारा चले रहो ಆಸಿಡಿಲು ಮಳೆ ಬಂದರು ಸಾಗರವೇ ನುಗ್ಗಿ ಹರಿದರು ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನ ಜನ ಮನ ಎದೆಯಲಿದೆ ಓ ಬಲಿದಾನ ಕುರು ನೀನು ರೆಡಿಯೋ ಕೂಡ ನಡೆಯುತ್ತಿದೆ ಓ ಎಂದು ನಿಂಗೆ ಜಾಹೋ
हुस्न है भारत रग रग में है जीत की आदत ऐसा हुनर दुश्मन भी सलामी दे सूरज हम तेरे उजाले तुझसे जुदा नहीं होने वाले आखिर तक हम सफर गुजरेंगे जय हिंद जो नस नस में है हर बाजी फिर बस में है सिद्ध जान के हिंदुस्तान बोले ನಾವು ಯಾರಿಗೂ ಕಮ್ಮಿ ಇಲ್ಲ ಎಂದು ನೃತ್ಯ ಮಾಡಿದ ಸ್ಕೌಟ್ನ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜನಪದದಲ್ಲಿ ಅತಿ ಆಕರ್ಷಣೀಯ ಅಂದರೆ ಕೋಲಾಟ. ಕೋಲಾಟವೇ ಚಂದ, ಆ ಕೋಲು ಕುಣಿತವೇ ಚಂದ. ಚಂದಾಡಿದ ನಿಂಬಿಯ ಬಲದ ಮ್ಯಾಗಳ ಚಂದ್ರಮ ಸರಸ್ವತಿಯೇ ನನ್ನಾಲಿಗೆ ತೊಡರಾಣಿ ಗಂಪ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ಎಲ್ಲ ಪೋಷಕರ ಗಮನಕ್ಕೆ, ಇದು ಕಡೆಯ ನೃತ್ಯ ಮಕ್ಕಳದ್ದು. ಮತ್ತೊಂದು ಟೀಚರ್ಸ್ ಮಾತ್ರ ಒಂದು ಡ್ಯಾನ್ಸ್ ಮಾಡ್ತಾರೆ. ಮತ್ತು ಊಟಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ನಿಧಾನವಾಗಿ ಊಟಕ್ಕೆ ತೆರಳುವ ಹಾಗೆ ನೀವೆಲ್ಲ ಸಹಕಾರವನ್ನು ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೇವೆ. ಇದು ಕಡೆಯ ನೃತ್ಯ, ದಯವಿಟ್ಟು ಸಹಕರಿಸಿ. ಹೇಗಿತ್ತು ಬುಲ್ಬುಲ್ನ ನೃತ್ಯ ಪ್ರದರ್ಶನ? ಚೆನ್ನಾಗಿತ್ತಲ್ವಾ? ಹಾಗಾದರೆ ಬರಲಿ ಒಂದು ಚಪ್ಪಾಳೆ. ಮುಂದೆ ಎಲ್ಲರೂ ಗೆಲ್ಲಲಿ ಎಲ್ಲವೂ ಗೆಲ್ಲಲಿ ಎಂಬ ನಿಟ್ಟಿನಲ್ಲಿ ವಿಜಯೀ ಭವ ಎನ್ನುತ್ತಾ ವೇದಿಕೆಯ ಮೇಲೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಸ್ಕೌಟ್ನ ವಿದ್ಯಾರ್ಥಿಗಳು. ಪ್ರೀತಿಪೂರ್ವಕವಾಗಿ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಈ ತಂಡವನ್ನ.
तिनका था हमने सवारा, अपनी वो माटी और घर बारा, लुट रहा ये चमन अपना वतन, आंखों से अपनी लुट रहा ये चमन अपना वतन, आंखों से अपनी संकल्प बोल के हम तो निकल पड़े, हर द्वार खोल के गगन गए विजयी भव, विजयी भव, गगन गए विजयी भव। रात की सुरन भटकी है रोशनी, है छटपटा रही रोशनी, गगन गए विजय भव। घायल है तेरा जल, तू नदी है राह बदल, पानी बुलबुला रहा है कल कल कल, तू निकल तू निकल। माटी ने तेरी आज पुकारा, धरती ये पूछे बारंबार, तेरा ವೇದಿಕೆಯಲ್ಲಿ ಬುಲ್ಬುಲ್, ಕಾಪ್ಸ್, ಸ್ಕೌಟ್, ಗೈಡ್ಸ್ ಇವರೆಲ್ಲರ ನೃತ್ಯ ಪ್ರದರ್ಶನವನ್ನು ನೋಡಿದೆವು. ನೋಡಿ ಮೆಚ್ಚಿದೆವು, ಮೆಚ್ಚಿ ಚಪ್ಪಾಳೆ ತಟ್ಟಿದೆವು. ಇವರೇ ಹಾಗಿರ್ಬೇಕಾದ್ರೆ ಇವರನ್ನು ತರಬೇತಿಗೊಳಿಸಿದಂತ ಶಿಕ್ಷಕರು ಹೇಗಿರ್ಬೇಡ. ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಾಳು
ಹಲೋ, ಒಂದು ನಿಮಿಷ. ಸಂಚಾಲಕರು ಒಂದು ಕೃತಜ್ಞತೆ ಹೇಳ್ತಾರೆ, ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟವನ್ನ ಸ್ವೀಕರಿಸಿ ತೆರಳಬೇಕು ಅನ್ನುವ ವಿನಂತಿ. ಎಲ್ಲ ಮಕ್ಕಳು ಅಲ್ಲೇ ಇರಿ. ವೇಟ್, ಡಿಜೆ ಇದೆ, ಮೌನವಾಗಿ ಕೂತ್ರೆ ಡಿಜೆ, ಇಲ್ಲದಿದ್ರೆ ಊಟ. ಯಾವ್ದಾಗ್ಬೋದು? ಡಿಜೆ ಬೇಕಾ, ಊಟ ಬೇಕಾ? ಆ ಡಿಜೆ ಬೇಕಾದ್ರೆ ಸಿಸ್ಟರ್ ಮಾತನಾಡುವವರೆಗೆ ಮೌನವಾಗಿ ಕುಳಿತಿರ್ಬೇಕು. ಎಸ್. ಆತ್ಮೀಯರೇ, ಬಹಳ ಅದ್ಭುತವಾದ ಕಾರ್ಯಕ್ರಮ, ಹೌದಾ ಅಲ್ವಾ? ಎಲ್ಲರೂ ಕೈ ಚಪ್ಪಾಳೆ ಕೊಡಿ ನಮ್ಮ ಮಕ್ಕಳಿಗೆ, ಶಿಕ್ಷಕ ಶಿಕ್ಷಕಿಯರಿಗೆ, ಎಲ್ಲರಿಗೂ ಪ್ರೀತಿಯ ಶಿಕ್ಷಕ ಶಿಕ್ಷಕಿಯರೇ, ಇವತ್ತಿನ ಕಾರ್ಯಕ್ರಮ ಬಹಳ ಒಳ್ಳೆಯದಾಯಿತು, ಬಹಳ ಅದ್ಭುತವಾಯಿತು. ಎಲ್ಲ ಮಕ್ಕಳಿಗೆ ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಸ್ಕೌಟ್, ಕಪ್ಸ್, ಬುಲ್ಬುಲ್ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ, ಶಿಕ್ಷಕ ತಂಡದವರಿಗೂ, ಅವರಿಗೆ ಮಾರ್ಗದರ್ಶನವನ್ನು ನೀಡಿದಂತಹ ಮುಖ್ಯ ಶಿಕ್ಷಕಿಗೂ ನನ್ನ ಅಭಿನಂದನೆಗಳು. ಇವತ್ತು ಇಲ್ಲಿ ಬಹಳ ತುಂಬ ಜಾತ್ರೆಯ ಹಾಗೆ ಜನ ಸೇರಿದ್ದೀರಿ, ಜನಸ್ತೋಮ. ನಮ್ಮೆಲ್ಲ ಹೆತ್ತವರು, ಅಭಿಮಾನಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳು, ಕಿರಿಯ ವಿದ್ಯಾರ್ಥಿಗಳು, ನಿವೃತ್ತ ಶಿಕ್ಷಕ ಶಿಕ್ಷಕಿಯರಿಗೂ ಕೂಡ ನನ್ನ ಅಭಿನಂದನೆಗಳು, ಕೃತಜ್ಞತೆಗಳು. ಪ್ರತ್ಯೇಕವಾಗಿ ನಾನು ಅಭಿನಂದಿಸಬೇಕು ನಮ್ಮ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಯುತ ವಿನಯ ಸುವರ್ಣ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ನನ್ನ ಅಭಿನಂದನೆಗಳು. ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನೆರವೇರಿಸಲು ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿತ್ತು. ಆ ಸಹಕಾರದಿಂದ ಇವತ್ತಿನ ಕಾರ್ಯಕ್ರಮ ಬಹಳ ಚಲೋದಾಗಿ ನೆರವೇರಿತು. ಎಲ್ಲ ಚಟುವಟಿಕೆಗಳು ಸುಸೂತ್ರವಾಗಿ ನೆರವೇರಿತು. ಮಗದೊಮ್ಮೆ ಬಾಲಕೃಷ್ಣ ಸರ್ ಹಾಗೂ ಎಲ್ಲ ಶಿಕ್ಷಕ ಸಂಘದವರಿಗೆ, ತಂಡದವರಿಗೆ ನನ್ನ ಅಭಿನಂದನೆಗಳು. ಪ್ರೀತಿಯ ಮಕ್ಕಳೇ, ನಿಮ್ಮ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರಿತು. ನಿಮ್ಮ ನೃತ್ಯ ಬಹಳ ಖುಷಿಯಾಯಿತು, ನಿಮ್ಮ ಸಂಗೀತ ಬಹಳ ಖುಷಿಯಾಯಿತು. ನಿಮಗೆ ಕೂಡ ಅಭಿನಂದನೆಗಳು. ಈಗ ಎಲ್ಲರೂ ರುಚಿಯಾದಂತಹ ಊಟವನ್ನು ಸವಿದು ತಮ್ಮ ತಮ್ಮ ಮನೆಗಳಿಗೆ ತೆರಳುವಂಥದ್ದು. ಮಕ್ಕಳಿಗೆ ಇನ್ನೂ ಕಾರ್ಯಕ್ರಮ ಉಂಟು, ರಾತ್ರಿ ಇಲ್ಲೇ ಉಳಿದುಕೊಳ್ಳಲಿಕ್ಕೆ ಉಂಟು. ಥ್ಯಾಂಕ್ ಯು ಸರ್, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು. ಇಲ್ಲಿ ಕೇಳಿ, ಎಲ್ಲ ಪೋಷಕರ ಗಮನಕ್ಕೆ. ಸೊ ಎಲ್ಲರೂ ಒಟ್ಟಿಗೆ ಹೋದರೆ ಸ್ವಲ್ಪ ರಶ್ ಇರ್ಬೋದು. 6 ಕೌಂಟರ್ಗಳನ್ನು ಊಟಕ್ಕಾಗಿ ಹಾಕಿದೆ. ನಮ್ಮೆಲ್ಲ ಅತಿಥಿ ಬಂಧುಗಳಿಗೆ ನಮ್ಮ ಆಫೀಸ್ ರೂಮಿನ ಪಕ್ಕದ ಕೊಠಡಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಅತಿಥಿ ಬಂಧುಗಳು ನಮ್ಮ ಸಂಚಾಲಕರ ಜೊತೆಯಾಗಿ ಊಟಕ್ಕೆ ತೆರಳಬೇಕು. ಎಲ್ಲ ಪೋಷಕರಿಗೂ ಕೂಡ 6 ಕೌಂಟರಲ್ಲಿ ಊಟವನ್ನು ವಿತರಿಸುವಂಥ ಕಾರ್ಯ ಆಗುತ್ತೆ. ಮಕ್ಕಳ ಹತ್ರ ನೀವು ಊಟ ಮಾಡಿ ಬಂದ ಮೇಲೆ ಮಾತನಾಡಲಿಕ್ಕೆ ಬಿಡುತ್ತೇವೆ. ಸೊ ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಮಕ್ಕಳಲ್ಲಿ ಮಾತನಾಡಬೇಕು ಅನ್ನುವ ತುಡಿತ ಖಂಡಿತ ನಿಮ್ಮಲ್ಲಿ ಇರುತ್ತೆ. ನೀವು ಊಟ ಮುಗಿಸಿ ಬಂದಾಗ ಇಲ್ಲೇ ಮಾತನಾಡಿ ಹಾಯ್ ಬಾಯ್ ಹೇಳಿ ತೆರಳಬಹುದು. ಕರೆದುಕೊಂಡು ಹೋಗುವವರ ಬಗ್ಗೆ ನಮ್ಮ ಸಂಬಂಧಪಟ್ಟ ಶಿಕ್ಷಕಿಯರನ್ನು ಭೇಟಿಯಾದ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ದಯವಿಟ್ಟು ಯಾರು ಪೋಷಕರು ಕೆಳಗೆ ಬರಬೇಡಿ, ಊಟವನ್ನು ಮೊದಲು ಮುಗಿಸಿ. 2,500 ಜನರ ಊಟದ ವ್ಯವಸ್ಥೆ ಇದೆ. ಸೊ ದಯವಿಟ್ಟು ನೀವು ಊಟ ಮಾಡಿ ತೆರಳದೇ ಇದ್ದರೆ ಖಂಡಿತ ಸಮಸ್ಯೆ ಆಗುತ್ತೆ. ಅದರಿಂದ ಎಲ್ಲರೂ ಊಟಕ್ಕೆ ತೆರಳಬೇಕು. ಊಟ ಆಗಿ ಬಂದ ನಂತರ ನಾವು ಮಕ್ಕಳನ್ನು ನಿಮ್ಮಲ್ಲಿ ಮಾತನಾಡಲಿಕ್ಕೆ ಬಿಡುತ್ತೇವೆ. ಈಗ ನಮ್ಮ ಕಬ್ಬು ಮಕ್ಕಳು ಮೆಲ್ಲ ಮೇಲೆ ಬನ್ನಿ, ಒಂದೊಂದೇ ಟ್ರೂಪಿಗೆ ಬಿಡುತ್ತೇನೆ. ಎಟ್ ಎ ಟೈಮ್ ಎಲ್ಲರನ್ನ ಬಿಡು.